ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಲ್ಯಾಕ್ಸಲೆನ್ಸ್ ಸಂಸ್ಥೆ ಪ್ರಸ್ತುತಪಡಿಸುವಂಥ ಫ್ರೀ ಮಂತ್ಲಿ ಕರೆಂಟ್ ಅಫೇರ್ಸ್ ಟೆಸ್ಟ್ನ ಡಿಸ್ಕಷನ್ಗೆ ಸ್ವಾಗತ. ಇವತ್ತಿನ ದಿನಾಂಕ ಮೇ 29, 2020. ಇವತ್ತಿಗೆ ಸರಿಯಾಗಿ ಒಂದು ವರ್ಷದ ಹಿಂದೆ ನಮ್ಮ ಲ್ಯಾಕ್ಸಲೆನ್ಸ್ ಸಂಸ್ಥೆ ನಮ್ಮ ಲಾಯಕ್ಸ್ ಬೆಂಗಳೂರು ಎನ್ನುವಂಥ ಒಂದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ತು. ಇವತ್ತಿಗೆ ಒಂದು ವರ್ಷದ ಆನಿವರ್ಸರಿ. ಈ ಒಂದು ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ನಾವು ಫ್ರೀ ಮಂತ್ಲಿ ಕರೆಂಟ್ ಅಫೇರ್ಸ್ ಟೆಸ್ಟನ್ನು 24 ಮೇ 2020 ಬೆಳಿಗ್ಗೆ 10 ಗಂಟೆಯಿಂದ 12 ಗಂಟೆಯವರೆಗೆ ಆಯೋಜಿಸಿದ್ವಿ. ಈ ಒಂದು ಸಂದರ್ಭದಲ್ಲಿ ಹಲವಾರು ಸ್ಟೂಡೆಂಟ್ಸ್ಗಳು ಈ ಒಂದು ಮಂತ್ಲಿ ಕರೆಂಟ್ ಅಫೇರ್ಸ್ ಟೆಸ್ಟ್ ಅನ್ನ ಅಟೆಂಡ್ ಮಾಡಿದ್ರು. ಈ ಸಂದರ್ಭದಲ್ಲಿ ಟಾಪ್ 5 ರ್ಯಾಂಕರ್ಸ್ ಯಾರು ಅಂತ ಹೇಳಿದ್ರೆ, ಮೊದಲನೇ ರ್ಯಾಂಕ್ ಅನ್ನ ಮಣಿಕಂಠ ಎಸ್, ನಂತರದಲ್ಲಿ 2ನೇ ರ್ಯಾಂಕ್ ಅನ್ನ ಖಲೀಲ್ ಅಹಮದ್, 3ನೇ ರ್ಯಾಂಕ್ ಅನ್ನ ಆಯೂಬ್ ಎಸ್ ಎನ್ ಮತ್ತು 4ನೇ ರ್ಯಾಂಕ್ ಎಂ ಶ್ವೇತಾ ಮತ್ತು 5ನೇ ರ್ಯಾಂಕ್ ಅನ್ನ ಅರುಣ್. ಈ 5 ಸ್ಟೂಡೆಂಟ್ಸ್ಗಳು ನಮ್ಮ ಮಂತ್ಲಿ ಕರೆಂಟ್ ಅಫೇರ್ಸ್ ಟೆಸ್ಟ್ ನಲ್ಲಿ ಪಾಲ್ಗೊಂಡು ಟಾಪರ್ಗಳಾಗಿದ್ದಾರೆ. ಇವರುಗಳಿಗೆ ನಮ್ಮ ಲ್ಯಾಕ್ಸಲೆನ್ಸ್ ಸಂಸ್ಥೆಯಿಂದ ಕಂಗ್ರಾಚ್ಯುಲೇಷನ್ಸ್, ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಈ ಸಂದರ್ಭದಲ್ಲಿ ನಂತರದಲ್ಲಿ ಎಲ್ಲಾ ಸ್ಟೂಡೆಂಟ್ಸ್ಗಳು ಯಾರ್ಯಾರು ಈ ಒಂದು ಟೆಸ್ಟ್ ಅನ್ನು ಅಟೆಂಡ್ ಮಾಡಿದ್ರು ಅವರು ಮತ್ತು ಈ ಟಾಪರ್ಸ್ಗಳಿಗೆ ಎಲ್ಲರಿಗೂ ಕೂಡ ಮುಂದೆ ಬರುವಂತ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ಗೆ ಆಲ್ ದ ಬೆಸ್ಟ್ ಅನ್ನು ಹೇಳ್ತೇವೆ. ಇದೇ ರೀತಿಯಲ್ಲಿ ಪ್ರತಿ ತಿಂಗಳು ಕೂಡ ಕೊನೆ ಬಾರದಂದು ನಮ್ಮ ಲ್ಯಾಕ್ಸಲೆನ್ಸ್ ಸಂಸ್ಥೆ ಕರೆಂಟ್ ಅಫೇರ್ಸ್ ಟೆಸ್ಟ್ ಅನ್ನು ನಡೆಸುತ್ತೆ. ಈ ಟೆಸ್ಟ್ಗಳಲ್ಲಿ ನೀವು ಪಾಲ್ಗೊಳ್ಳಿ. elearn.lx.in ಈ ಒಂದು ಲಿಂಕ್ಗೆ ಹೋಗಿ ನೀವು ಫ್ರೀ ಮಂತ್ಲಿ ಕರೆಂಟ್ ಅಫೇರ್ಸ್ ಟೆಸ್ಟ್ಗೆ ರಿಜಿಸ್ಟರ್ ಆಗಬಹುದು. ನಂತರದಲ್ಲಿ ಈ ಒಂದು ಟೆಸ್ಟ್ ಅನ್ನು ನೀವು ತೆಗೆದುಕೊಳ್ಬಹುದು ಆನ್ಲೈನ್ ಮುಖಾಂತರವಾಗಿ. ಈಗ ನಾವು ಈ ಎಲ್ಲ ಟಾಪರ್ಸ್ಗಳಿಗೆ ಶುಭಾಶಯಗಳನ್ನ ಕೋರುತ್ತಾ ಮತ್ತು ಎಲ್ಲ ಪಾರ್ಟಿಸಿಪೆಂಟ್ಸ್ಗಳಿಗೆ ಯಾರು ಟೆಸ್ಟ್ ಅನ್ನು ಅಟೆಂಡ್ ಮಾಡಿದ್ರು ಎಲ್ಲ ಪಾರ್ಟಿಸಿಪೆಂಟ್ಸ್ಗಳಿಗೆ ಆಲ್ ದ ಬೆಸ್ಟ್ ವಿಶಸ್ಗಳನ್ನ ಹೇಳ್ತಾ ಇವತ್ತಿನ ಮಂತ್ಲಿ ಕರೆಂಟ್ ಅಫೇರ್ಸ್ ಟೆಸ್ಟ್ನ ಪಾರ್ಟ್ 1 ಡಿಸ್ಕಷನ್ ಮಾಡೋಣ. ಇದರಲ್ಲಿ 50 ಕ್ವಶನ್ಗಳನ್ನ, ಮೊದಲನೆಯ 50 ಪ್ರಶ್ನೆಗಳಿಗೆ ಉತ್ತರಗಳನ್ನ ಡಿಸ್ಕಸ್ ಮಾಡೋಣ. ಈಗಾಗಲೇ ನಾವು ಈ ಎಲ್ಲ ಟಾಪಿಕ್ಗಳನ್ನ ಡೈಲಿ ಹಿಂದೂ ಅನಾಲಿಸಿಸ್ನಲ್ಲಿ ಮತ್ತು ಪ್ರತಿ ವೀಕ್ ರಿಲೀಸ್ ಮಾಡುವಂಥ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ನಲ್ಲಿ ಮತ್ತು ಪ್ರತಿ ವೀಕ್ ನಾವು ರಿಲೀಸ್ ಮಾಡ್ತೇವೆ MCQಗಳನ್ನ, ಪ್ರತಿ ವಾರದ ಇಂಪಾರ್ಟೆಂಟ್ MCQಗಳನ್ನ, ಅದರ ಡಿಸ್ಕಷನ್ನಲ್ಲಿ ಈ ಎಲ್ಲ ಪ್ರಶ್ನೆಗಳನ್ನ ನಾವು ಈಗಾಗಲೇ ನೋಡಿದ್ದೀವಿ. ಆದ ಕಾರಣದಿಂದಾಗಿ ಈ ಒಂದು ಡಿಸ್ಕಷನ್ನಲ್ಲಿ ಕ್ವಿಕ್ ಆಗಿ ಪ್ರಶ್ನೆಗಳಿಗೆ ಉತ್ತರವನ್ನು ಮತ್ತು ರಿಲೇಟೆಡ್ ಆಗಿರುವಂಥ ಇನ್ಫಾರ್ಮೇಷನ್ಗಳನ್ನು ಮಾತ್ರ ಡಿಸ್ಕಸ್ ಮಾಡೋಣ. ಈಗ ನಾವು ಮೊದಲನೇ ಪ್ರಶ್ನೆಗೆ ಮೂವ್ ಆಗಿದ್ದಾದ್ರೆ, ಈ ಒಂದು ಮೊದಲನೇ ಪ್ರಶ್ನೆಯಲ್ಲಿ 2 ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ. ನಾವು ಇಲ್ಲಿ ಸರಿಯಾದ ಸ್ಟೇಟ್ಮೆಂಟನ್ನು ಗುರುತಿಸಬೇಕು. ಪ್ರಿಲಿಮ್ಸ್ನಲ್ಲಿ ನಮ್ಮ ಎಕ್ಸಾಮಿನೇಷನ್ನಲ್ಲಿ ಈ ಥರದ ಸ್ಟೇಟ್ಮೆಂಟ್ ಪ್ರಶ್ನೆಗಳನ್ನ ಕೇಳಿದಂಥ ಸಂದರ್ಭದಲ್ಲಿ ನಾವು ಮೊದಲನೇ ಕೆಲಸ ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಪ್ರಶ್ನೆಗೆ ಸರಿಯಾದ ಸ್ಟೇಟ್ಮೆಂಟನ್ನು ಗುರುತಿಸಬೇಕಾ ಅಥವಾ ತಪ್ಪಾದ ಸ್ಟೇಟ್ಮೆಂಟ್ಗಳನ್ನು ಗುರುತಿಸಬೇಕಾ ಅಂತ ಹೇಳಿ ಮೊದಲು ಪಾಯಿಂಟ್ ಮಾಡ್ಕೊಬೇಕು. ಅದರಿಂದಾಗಿ ಇಲ್ಲಿ ನಾವು ಮೊದಲನೇ ಪಾಯಿಂಟ್ ಆಗಿ ಕರೆಕ್ಟನ್ನು ರೌಂಡ್ ಆಫ್ ಮಾಡೋಣ. ನಂತರದಲ್ಲಿ 2 ಸ್ಟೇಟ್ಮೆಂಟ್ಗಳನ್ನ ಓದಿದ್ದಾದರೆ ಇಲ್ಲಿ ಹೇಳ್ತಾ ಇದ್ದಾರೆ, ಟ್ರೀಟಿ ಆಫ್ ಸಗೋಲಿ, ಈ ಒಂದು ಟ್ರೀಟಿಯನ್ನು ಇಂಡಿಯಾ ಮತ್ತು ಭೂತಾನ್ ನಡುವೆ ಚುಂಬಿ ವ್ಯಾಲಿಯ ವಿಚಾರವಾಗಿ ಸೈನ್ ಮಾಡಲಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ನಮಗೆ ಗೊತ್ತು, ಟ್ರೀಟಿ ಆಫ್ ಸಗೋಲಿ ಇಂಡಿಯಾ ಮತ್ತು ಭೂತಾನ್ ನಡುವೆ ಸೈನ್ ಆದಂಥದ್ದಲ್ಲ, ಇಂಡಿಯಾ ಮತ್ತು ನೇಪಾಳದ ನಡುವೆ ಸೈನ್ ಆದಂಥದ್ದು. ಇದು ಸೈನ್ ಆದಂಥದ್ದು 1816ರಲ್ಲಿ ಇಂಡಿಯಾದ ಆಗಿನ ಕಾಲದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ, ಭಾರತವನ್ನು ಆಳುತ್ತಿದ್ದಂಥ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ನೇಪಾಳ ಇವುಗಳ ನಡುವೆ ಸೈನ್ ಆದಂಥದ್ದು. ಈಗ ಇಶ್ಯೂ ಏನು ಅಂತ ಹೇಳಿದ್ರೆ, ಈಗ ಯಾಕೆ ಈ ಒಂದು ಟಾಪಿಕ್ ನ್ಯೂಸ್ನಲ್ಲಿದೆ ಅಂತ ಹೇಳಿದ್ರೆ, ಈಗ ಕಲಪಾನಿಯನ್ನು ಸೇರಿಸಿಕೊಂಡು ನೇಪಾಳ ತನ್ನ ಅಫಿಷಿಯಲ್ ಮ್ಯಾಪನ್ನು ರಿಲೀಸ್ ಮಾಡೋದಿದೆ. ಈ ಕಾರಣಕ್ಕಾಗಿ ಈಗ ಕಲಪಾನಿ ನ್ಯೂಸ್ನಲ್ಲಿದೆ. ಕಲಪಾನಿಯನ್ನು ಅವರು ಯಾವ ರೀತಿ ಕ್ಲೇಮ್ ಮಾಡ್ತಾರೆ ಅಂತ ಹೇಳಿದ್ರೆ, ಮೇನ್ ಕಾಳಿ ರಿವರ್ ಏನಿದೆ ಇದರ ಪಶ್ಚಿಮ ಭಾಗದವರೆಗೂ ನೇಪಾಳದ ಟೆರಿಟರಿ ಎಕ್ಸ್ಟೆಂಡ್ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಇಂಡಿಯಾದ ಕ್ಲೇಮ್ ಏನಂತ ಇದೆ ಅಂತ ಹೇಳಿದ್ರೆ, ಈಸ್ಟ್ ಅಂದರೆ ಪೂರ್ವದ ಭಾಗದಲ್ಲಿ ಒಂದು ರಿಡ್ಜ್ ಲೈನ್ ಇದೆ, ಅಂದರೆ ಒಂದು ಮಾರ್ಗವಿದೆ, ಅದು ಭಾರತಕ್ಕೆ ಸೇರುತ್ತೆ ಅಂತ ಹೇಳಿ ಭಾರತ ಕ್ಲೇಮ್ ಮಾಡ್ತಾ ಇದೆ. ಹಾಗಾಗಿ ಕಲಪಾನಿ ನ್ಯೂಸ್ನಲ್ಲಿದೆ. ನಂತರದಲ್ಲಿ 2ನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ, ಕಲಪಾನಿ ಇಸ್ ಎ ಡಿಸ್ಪ್ಯೂಟೆಡ್ ಏರಿಯಾ ಬಿಟ್ವೀನ್ ಇಂಡಿಯಾ ಅಂಡ್ ನೇಪಾಲ್. ಹೌದು, ಇದು ಸರಿಯಾದ ಉತ್ತರವಾಗುತ್ತೆ. ಇಂಡಿಯಾ ಮತ್ತು ನೇಪಾಳದ ನಡುವೆ ಇದೊಂದು ಡಿಸ್ಪ್ಯೂಟೆಡ್ ಏರಿಯಾವಾಗಿದೆ ಕಲಪಾನಿ ಎನ್ನುವಂಥದ್ದು. ಈ ಒಂದು ಪಾಯಿಂಟ್ ಅನ್ನು ನೀವು ನೆನಪಿಟ್ಕೊಂಡಿರಬೇಕು. ಇದರ ಜೊತೆ ಕಲಪಾನಿ ಎಲ್ಲಿ ಲೊಕೇಟ್ ಆಗಿದೆ ಮ್ಯಾಪ್ನಲ್ಲಿ ಅನ್ನೋದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿರಬೇಕು. ಅದರಿಂದಾಗಿ ಈ ಒಂದು ಪ್ರಶ್ನೆಗೆ ಮೊದಲನೇ ಸ್ಟೇಟ್ಮೆಂಟ್ ತಪ್ಪು ಮತ್ತು 2ನೇ ಸ್ಟೇಟ್ಮೆಂಟ್ ಸರಿಯಾದ್ರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ 2 ಓನ್ಲಿ ಆಗುತ್ತೆ. ಈಗ 2ನೇ ಪ್ರಶ್ನೆಗೆ ಮೂವ್ ಆಗಿದ್ದಾದರೆ, ಈ ಒಂದು ಪ್ರಶ್ನೆಯಲ್ಲಿ ಯಾವ ಪ್ಲೇಸ್ಗಳು ನ್ಯೂಸ್ನಲ್ಲಿದ್ದಾವೆ ಅಥವಾ ಡಿಸ್ಪ್ಯೂಟೆಡ್ ಏರಿಯಾಸ್ಗಳು ಯಾವುದ್ಯಾವುದು ಇದ್ದಾವೆ ಮತ್ತು ಅವುಗಳ ಲೊಕೇಶನನ್ನು ಪೇರ್ಗಳನ್ನು ಮ್ಯಾಚ್ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇದನ್ನು ನಾವು ಸರಿಯಾದ ಮ್ಯಾಚ್ ಯಾವುದು ಅಂತ ಹೇಳಿ ಕಂಡುಹಿಡಿಬೇಕು. ಈಗ ಮೊದಲನೇ ಮ್ಯಾಚನ್ನು ನೋಡಿದಂಥ ಸಂದರ್ಭದಲ್ಲಿ ಚುಂಬಿ ವ್ಯಾಲಿ ಟ್ರೈ ಜಂಕ್ಷನ್ ಆಫ್ ಇಂಡಿಯಾ, ಚೈನಾ, ಮಯನ್ಮಾರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಆದರೆ ಇದು ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಚುಂಬಿ ವ್ಯಾಲಿ ಇರುವಂಥದ್ದು ಈ ಮ್ಯಾಪ್ನಲ್ಲಿ ನೀವು ನೋಡಿದ್ರೆ ಅರ್ಥವಾಗ್ಬೋದು. ಟ್ರೈ ಜಂಕ್ಷನ್ ಇದು ಇರುವಂಥದ್ದು ಇಂಡಿಯಾ, ಚೈನಾ ಮತ್ತು ಭೂತಾನ್ನ ನಡುವೆ. ಆದ್ದರಿಂದಾಗಿ ಮೊದಲನೇ ಪೇರ್ ತಪ್ಪಾಗುತ್ತೆ. ಈಗ 1ನೇ ಆಪ್ಷನನ್ನು ಎಲಿಮಿನೇಟ್ ಮಾಡಿದಂಥ ಸಂದರ್ಭದಲ್ಲಿ ಆಪ್ಷನ್ ಎ ಮತ್ತು ಆಪ್ಷನ್ ಡಿ ಅನ್ನು ಎಲಿಮಿನೇಟ್ ಮಾಡ್ಬೋದು. ಈಗ ನಂತರದಲ್ಲಿ ಬಿ ಮತ್ತು ಸಿ ಅನ್ನು ನೋಡಬೇಕು. ಆ ಸಂದರ್ಭದಲ್ಲಿ ಕೇವಲ 4ನೇದು ಜೆಲೆಪ್ ಲಾ ಪಾಸ್ ಇದು ಎಲ್ಲಿ ಇದೆ ಅಂತ ಹೇಳಿ ಕಂಡುಹಿಡಿದ್ರೆ ನಾವು ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಡಿಮೆ ಸಮಯದಲ್ಲಿ ರೀಚ್ ಆಗ್ಬೋದು. ಜೆಲೆಪ್ ಲಾ ಪಾಸ್ ಇರುವಂಥದ್ದು ಸಿಕ್ಕಿಂನಲ್ಲಿ. ಇದು ಸರಿಯಾದ ಉತ್ತರ. ಆದ್ದರಿಂದಾಗಿ ಇದಕ್ಕೆ ಸರಿಯಾದ ಉತ್ತರ ಈ ಒಂದು ಪ್ರಶ್ನೆಗೆ ಆಪ್ಷನ್ ಸಿ 2 and 4 ಆಗುತ್ತೆ. ನಂತರದಲ್ಲಿ ನಕುಲಾ ಪಾಸ್ ಎಲ್ಲಿದೆ ಅಂತ ಹೇಳಿ ನೋಡೋದಾದ್ರೆ ಇದು ಸಿಕ್ಕಿಂನಲ್ಲಿದೆ. ಇದು ಸರಿಯಾದ ಉತ್ತರ. ಇತ್ತೀಚೆಗೆ ಇದು ನ್ಯೂಸ್ನಲ್ಲಿತ್ತು.
ಡಿಸ್ಪ್ಯೂಟೆಡ್ ಏರಿಯಾವಾಗಿ. ನಂತರದಲ್ಲಿ ಲಿಪುಲೇಕ್ ಪಾಸ್ ಇದು ಇರುವಂಥದ್ದು ಕಲಪಾನಿ ಏರಿಯಾದ ಬಳಿ. ಕಲಪಾನಿ ಮತ್ತು ಲಿಪುಲೇಕ್ ಪಾಸ್ ಇರುವಂಥದ್ದು ಉತ್ತರಾಖಂಡ್ನಲ್ಲಿ. ಅದರಿಂದಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಮತ್ತು 4 ಇದು ಸರಿಯಾಗಿ ಮ್ಯಾಚ್ ಆಗಿದೆ. ನಕುಲಾ ಪಾಸ್ ಇರುವಂಥದ್ದು ಸಿಕ್ಕಿಂನಲ್ಲಿ, ಜೆಲೆಪ್ಲಾ ಪಾಸ್ ಇರುವಂಥದ್ದು ಸಿಕ್ಕಿಂನಲ್ಲಿ, ಆದರೆ ಲಿಪುಲೇಕ್ ಪಾಸ್ ಇರುವಂಥದ್ದು ಮತ್ತು ಕಲಪಾನಿ ಏರಿಯಾ ಇರುವಂಥದ್ದು ಉತ್ತರಾಖಂಡ್ನಲ್ಲಿ. ನಂತರದಲ್ಲಿ ಬರುವಂಥದ್ದು ಚುಂಬಿ ವ್ಯಾಲಿ ಇದು ಟ್ರೈ ಜಂಕ್ಷನ್ ಆಫ್ ಇಂಡಿಯಾ, ಚೈನಾ ಮತ್ತು ಭೂತಾನ್. ಇಷ್ಟು ಪಾಯಿಂಟ್ಗಳನ್ನು ನೀವು ನೆನ್ಪಿಟ್ಕೊಂಡಿರಬೇಕು. ನಂತರದಲ್ಲಿ ಈ ಒಂದು ಮೂರನೇ ಪ್ರಶ್ನೆಯಲ್ಲಿ ಚೈನಾದ ಇಂಪಾರ್ಟೆಂಟ್ ಸಿಟಿಗಳ ಹೆಸರನ್ನು ಕೊಟ್ಟು ಇದನ್ನು ನಾರ್ತಿಂದ ಸೌತ್ವರೆಗೆ ಅರೇಂಜ್ ಮಾಡಿ, ಈ ಒಂದು ಡೈರೆಕ್ಷನಲ್ಲಿ ಅರೇಂಜ್ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಮೊದಲನೇದಾಗಿ ಬೀಜಿಂಗ್ ಅನ್ನುವಂಥದ್ದು ಚೈನಾದ ಕ್ಯಾಪಿಟಲ್ ಆಗಿದೆ. ನಂತರದಲ್ಲಿ ಶಾಂಘೈ ಅನ್ನುವಂಥದ್ದು ಚೈನಾದ ಫೈನಾನ್ಷಿಯಲ್ ಕ್ಯಾಪಿಟಲ್ ಅಂತಲೇ ಹೇಳ್ಬೋದು ಮತ್ತು ಚೈನಾದ ಬಿಗ್ಗೆಸ್ಟ್ ಸಿಟಿ ಅಂತಲೇ ಹೇಳ್ಬೋದು. ನಂತರದಲ್ಲಿ ಶಾಂಘೈ ಸಿಟಿನ ನಮ್ಮ ದೇಶದ ಮುಂಬೈ ಫೈನಾನ್ಷಿಯಲ್ ಕ್ಯಾಪಿಟಲ್ ಅಂತ ಹೇಳಿ ಏನು ಕನ್ಸಿಡರ್ ಮಾಡ್ತೀವಿ, ಮುಂಬೈಗೆ ಕಂಪೇರ್ ಮಾಡ್ಕೊಬೋದು. ಬೀಜಿಂಗ್ ಚೈನಾದ ಕ್ಯಾಪಿಟಲ್ ಸಿಟಿ ಆಗಿದೆ, ಶಾಂಘೈ ಫೈನಾನ್ಷಿಯಲ್ ಹಬ್ ಮತ್ತು ಒಂದು ಬಿಗ್ಗೆಸ್ಟ್ ಸಿಟಿ ಆಗಿದೆ ಚೈನಾದಲ್ಲಿ. ನಂತರದಲ್ಲಿ ತೈವಾನ್ ಅನ್ನು ಕೊಟ್ಟಿದ್ದಾರೆ. ಇತ್ತೀಚೆಗೆ ಇದು ನ್ಯೂಸ್ನಲ್ಲಿತ್ತು. ಕಾರಣ ಏನು ಅಂತ ಹೇಳಿದ್ರೆ ಚೈನಾ ಒಂದು ಕಂಟ್ರಿ ಪ್ರಿನ್ಸಿಪಲ್ನ ಫಾಲೋ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ತೈವಾನ್ ತನ್ನ ರೀಜನ್ ಅಂತ ಹೇಳಿ, ತನ್ನ ಸವರೆನ್ ನೇಷನ್ನಲ್ಲಿ ಇದು ಸವರೆನ್ ಸಿಟಿ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳೋದಕ್ಕೆ ಮುಂದಾಗಿದೆ. ಅದರಿಂದಾಗಿ ತೈವಾನ್ ನ್ಯೂಸ್ನಲ್ಲಿತ್ತು. ಇದನ್ನು ಮ್ಯಾಪ್ನಲ್ಲಿ ಮಾರ್ಕ್ ಮಾಡೋಣ. ನಂತರದಲ್ಲಿ ಮೆಕಾವು ಅನ್ನುವಂಥದ್ದು ಕೂಡ ಒಂದು ಸ್ಪೆಷಲ್ ಅಡ್ಮಿನಿಸ್ಟ್ರೇಟಿವ್ ರೀಜನ್ ಆಗಿದೆ ಚೈನಾದಲ್ಲಿ. ಮೆಕಾವು 1999ರವರೆಗೆ ಪೋರ್ಚುಗೀಸ್ ಕಂಟ್ರೋಲ್ನಲ್ಲಿತ್ತು. ನಂತರದಲ್ಲಿ ಚೈನಾ ತನ್ನ ಕಂಟ್ರೋಲ್ಗೆ ತಗೊಳುತ್ತೆ. ಈ ಒಂದು ಸಿಟಿ ಕೂಡ ನ್ಯೂಸ್ನಲ್ಲಿತ್ತು. ಹಾಗಾಗಿ ಈ ಸಿಟಿಗಳ ಆರ್ಡರ್ನ ನೋಡಿದಾದರೆ ಮೊದಲನೇದಾಗಿ ನಾರ್ತಿಂದ ಸೌತ್ವರೆಗೆ ಅಂತ ಹೇಳಿದ್ರೆ ಉತ್ತರದಿಂದ ದಕ್ಷಿಣದವರೆಗೆ ಆರ್ಡರ್ನ ನೋಡಿದಾದರೆ ಮೊದಲನೇದಾಗಿ ಬರುವಂಥದ್ದು ಬೀಜಿಂಗ್, ನಂತರದಲ್ಲಿ ಶಾಂಘೈ, ನಂತರದಲ್ಲಿ ತೈವಾನ್ ಮತ್ತು ಕೊನೆಯಲ್ಲಿ ಮೆಕಾವ್. ಆದ್ದರಿಂದಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ 1, 2, 3, 4 ಆಗುತ್ತೆ. ನಂತರದಲ್ಲಿ ಈ ಒಂದು ಪ್ರಶ್ನೆಗೆ ಹೋಗಿದ್ದಾದರೆ ಈ ಒಂದು ಪ್ರಶ್ನೆ 2 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಕರೆಕ್ಟಾದ ಸ್ಟೇಟ್ಮೆಂಟನ್ನು ಗುರುತಿಸಬೇಕು. ಅದು ವಿಶಾಖಪಟ್ಟಣಂ ಗ್ಯಾಸ್ ಲೀಕ್ ಟ್ರಾಜಿಡಿಯ ವಿಷಯವಾಗಿ ಕೇಳಿದಂಥ ಸ್ಟೇಟ್ಮೆಂಟ್ ಆಗಿದೆ. ಮೊದಲನೇ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಇಂಡಿಯಾದಲ್ಲಿ ಯಾವುದೇ ರೀತಿಯಂಥ ಲಾಗಳಿಲ್ಲ ಕಂಪೆನ್ಸೇಷನ್ನ ಕೊಡೋದಕ್ಕೆ ಈ ಥರದ ಗ್ಯಾಸ್ ಟ್ರಾಜಿಡೀಸ್ಗಳು ಆದಾಗ ಅಂತ ಹೇಳಿ ಹೇಳ್ತಾ ಇದೆ. ಆದರೆ ಇದು ತಪ್ಪಾದ ಸ್ಟೇಟ್ಮೆಂಟ್ ಆಗಿದೆ. ಈಗಾಗಲೇ ಆಂಧ್ರ ಪ್ರದೇಶದ ಹೈಕೋರ್ಟ್ LG ಪಾಲಿಮರ್ಸ್ಗೆ ಕಂಪೆನ್ಸೇಷನ್ನ ಪ್ರೊವೈಡ್ ಮಾಡಬೇಕು, ನಂತರದಲ್ಲಿ LG ಪಾಲಿಮರ್ಸ್ ಕಂಪನಿನ ಕಂಪ್ಲೀಟಾಗಿ ಸೀಸ್ ಮಾಡಬೇಕು ಅಂತ ಹೇಳಿ ಕೂಡ ಆಂಧ್ರ ಪ್ರದೇಶದ ಹೈಕೋರ್ಟ್ ಆರ್ಡರ್ ಮಾಡಿದೆ. ನಂತರದಲ್ಲಿ ಕಂಪೆನ್ಸೇಷನ್ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಒಂದು ಲಾ ಇದೆ, ಅದರ ಹೆಸರು ಪಬ್ಲಿಕ್ ಲಯಬಿಲಿಟಿ ಇನ್ಶೂರೆನ್ಸ್ ಆಕ್ಟ್ 1991 ಅಂತ ಹೇಳಿ. ಈ ಒಂದು ಆಕ್ಟ್ನ ಕೆಳಗಡೆ 5 ವರ್ಷದ ಒಳಗೆ ಇನ್ಸಿಡೆಂಟ್ ಆದಂಥ 5 ವರ್ಷದ ಒಳಗೆ ವಿಕ್ಟಿಮ್ ತನ್ನ ಕಂಪೆನ್ಸೇಷನ್ನ ಈ ಒಂದು ಲಯಬಿಲಿಟಿ ಇನ್ಶೂರೆನ್ಸ್ ಆಕ್ಟ್ನ ಕೆಳಗಡೆ ಕ್ಲೇಮ್ ಮಾಡ್ಕೊಬೋದಾಗಿದೆ. ಆದ್ದರಿಂದಾಗಿ ಮೊದಲನೇ ಸ್ಟೇಟ್ಮೆಂಟ್ ಅನ್ನು ನಾವು ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು. ನಂತರದಲ್ಲಿ ಎರಡನೇ ಸ್ಟೇಟ್ಮೆಂಟ್ನಲ್ಲಿ ಭೋಪಾಲ್ ಗ್ಯಾಸ್ ಟ್ರಾಜಿಡಿ 1984 ಈ ಸಂದರ್ಭದಲ್ಲಿ ಮತ್ತು ವಿಶಾಖಪಟ್ಟಣಂ ಗ್ಯಾಸ್ ಟ್ರಾಜಿಡಿ ಈ ಎರಡೂ ಸಂದರ್ಭಗಳಲ್ಲಿಯೂ ಲೀಕ್ ಆದಂಥ ಕೆಮಿಕಲ್ ಗ್ಯಾಸ್ ಸೇಮ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ಇದು ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಭೋಪಾಲ್ ಗ್ಯಾಸ್ ಟ್ರಾಜಿಡಿನಲ್ಲಿ ಲೀಕ್ ಆದಂಥ ಕೆಮಿಕಲ್ನ ನೇಮ್ ಹೆಸರು ಮೀಥೈಲ್ ಐಸೋಸೈನೇಟ್ ಅಂತ ಹೇಳಿ, MIC ಮೀಥೈಲ್ ಐಸೋಸೈನೇಟ್ ಅಂತ ಹೇಳಿ, ಮತ್ತು ವಿಶಾಖಪಟ್ಟಣಂ ಗ್ಯಾಸ್ ಟ್ರಾಜಿಡಿನಲ್ಲಿ ಲೀಕ್ ಆದಂಥ ಕೆಮಿಕಲ್ನ ಹೆಸರು ಸ್ಟೆರಿನ್ ಗ್ಯಾಸ್ ಅಂತ ಹೇಳಿ. ಈ ಪಾಯಿಂಟ್ನ ನೀವು ನೆನ್ಪಿಟ್ಕೊಂಡಿರಿ. ಅದರಿಂದಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ನೈದರ್ 1 ನಾರ್ 2. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನೀಡಿರುವಂಥ ಎರಡೂ ಸ್ಟೇಟ್ಮೆಂಟ್ಗಳು ತಪ್ಪಾಗಿದ್ದಾವೆ. ನಂತರದಲ್ಲಿ ಈ ಒಂದು ಪ್ರಶ್ನೆಗೆ ಹೋಗಿದ್ದಾದರೆ ಇದರಲ್ಲಿ PM ಕೇರ್ಸ್ ಅಂದರೆ ಪ್ರಧಾನ ಮಂತ್ರಿ ಪ್ರೈಮ್ ಮಿನಿಸ್ಟರ್ಸ್ ಸಿಟಿಸನ್ ಅಸಿಸ್ಟೆನ್ಸ್ ಆ್ಯಂಡ್ ರಿಲೀಫ್ ಇನ್ ಎಮರ್ಜೆನ್ಸಿ ಸಿಚುಯೇಷನ್ಸ್ ಫಂಡ್ ಮತ್ತು PM NRF ಅಂತ ಹೇಳಿದ್ರೆ ನ್ಯಾಷನಲ್ ರಿಲೀಫ್ ಫಂಡ್, ಈ ಎರಡು ರಿಲೀಫ್ ಫಂಡ್ಗಳ ವಿಚಾರವಾಗಿ 2 ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂತ ಹೇಳಿ ನಾವು ಇಲ್ಲಿ ಗುರುತಿಸಬೇಕು. ಇಲ್ಲಿ ಮೊದಲನೇ ಸ್ಟೇಟ್ಮೆಂಟನ್ನು ನೋಡಿದಾದರೆ PM ಕೇರ್ಸ್ ಫಂಡ್ ರೆಸಿವ್ಸ್ ಬಜೆಟ್ರಿ ಸಪೋರ್ಟ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ಇದು ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. PM ಕೇರ್ಸ್ ಫಂಡ್ ಆಗಲಿ ಅಥವಾ PM NRF ಆಗಲಿ ಈ ಎರಡೂ ರಿಲೀಫ್ ಫಂಡ್ಗಳು ಬಜೆಟ್ರಿ ಸಪೋರ್ಟನ್ನು ಪಡ್ಕೊಳೋದಿಲ್ಲ. ಆದ್ದರಿಂದಾಗಿ ಇದು ತಪ್ಪಾಗುತ್ತೆ. ನಂತರದಲ್ಲಿ PM NRF ಈಸ್ ಡಿಪೆಂಡ್ ಓನ್ಲಿ ಆನ್ ವಾಲಂಟರಿ ಕಾಂಟ್ರಿಬ್ಯೂಷನ್. ಹೌದು, ಇದು ಸರಿಯಾದ ಸ್ಟೇಟ್ಮೆಂಟ್ ಆಗುತ್ತೆ. ಅಂದರೆ ಅರ್ಧ ಭಾಗ ಮಾತ್ರ ಸರಿಯಾಗಿದೆ. ಆದರೂ ಕೂಡ ಈ ಒಂದು ಮೊದಲನೇ ಸ್ಟೇಟ್ಮೆಂಟ್ ತಪ್ಪು ಅಂತಲೇ ಪರಿಗಣಿಸಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ದ PM ಕೇರ್ಸ್ ಫಂಡ್ ಡಸಂಟ್ ರಿಸೀವ್ ಬಜೆಟ್ರಿ ಸಪೋರ್ಟ್. ನಂತರದಲ್ಲಿ ಎರಡನೇ ಸ್ಟೇಟ್ಮೆಂಟ್ಗೆ ಮೂವ್ ಆಗಿದ್ದಾರೆ. ಈ ಒಂದು ಸ್ಟೇಟ್ಮೆಂಟ್ನಲ್ಲಿ ಫಾರಿನ್ ಕಾಂಟ್ರಿಬ್ಯೂಷನ್ಸ್ಗಳ ವಿಚಾರವಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ಫಾರಿನ್ ಕಾಂಟ್ರಿಬ್ಯೂಷನ್ಸ್ಗಳನ್ನ PM ಕೇರ್ ಫಂಡಲ್ಲಿ ಅಲೋ ಮಾಡಲಾಗುತ್ತೆ ಅಂತ ಹೇಳ್ತಿದ್ದಾರೆ. ಆದರೆ ಎಕ್ಸೆಂಪ್ಷನನ್ನು FCRA ಕೆಳಗಡೆ ಅಂದರೆ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ 2010 ಇದರ ಕೆಳಗಡೆ ನೀಡಲಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದು ಸರಿ. ಆದರೆ PM NRF ಈಸ್ ನಾಟ್ ಅಲೌಡ್ ಟು ರಿಸೀವ್ ಫಾರಿನ್ ಕಾಂಟ್ರಿಬ್ಯೂಷನ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ಇದು ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್ ಇದಕ್ಕೆ ಫಾರಿನ್ ಕಾಂಟ್ರಿಬ್ಯೂಷನ್ಸ್ಗಳನ್ನ ಅಲೋ ಮಾಡಿದ್ದಾರೆ. ಅದರಿಂದಾಗಿ ಅರ್ಧ ಭಾಗ ತಪ್ಪಾಗಿರೋದ್ರಿಂದ ಎರಡನೇ ಸ್ಟೇಟ್ಮೆಂಟ್ ಕೂಡ ತಪ್ಪಾಗುತ್ತೆ. ಇಲ್ಲಿ ನೀಡಿರುವಂಥ ಎರಡೂ ಸ್ಟೇಟ್ಮೆಂಟ್ಗಳು ತಪ್ಪಾದ್ರಿಂದ ಇಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟನ್ನೇ ಕೇಳಿರೋದ್ರಿಂದ ಆಪ್ಷನ್ C ಬೋತ್ 1 and 2 ಕರೆಕ್ಟ್ ಆಗುತ್ತೆ.
ನಂತರದಲ್ಲಿ ಈ ಒಂದು ಪ್ರಶ್ನೆಯಿಂದ ನಾವು ಏನು ಕಲ್ತ್ಕೊಬೋದು ಅಂತ ಹೇಳಿದ್ರೆ, ಯಾವಾಗಲೂ ಕೂಡ ಒಂದು ಸ್ಟೇಟ್ಮೆಂಟಲ್ಲಿ 2 ಸಬ್ ಸ್ಟೇಟ್ಮೆಂಟ್ಗಳು ನೀಡಿದಂಥ ಸಂದರ್ಭದಲ್ಲಿ ನಾವು ಕಂಪ್ಲೀಟಾಗಿ ಪೂರ್ತಿಯಾದ ಸ್ಟೇಟ್ಮೆಂಟನ್ನು ಓದಬೇಕಾಗುತ್ತೆ. ಅರ್ಧ ಸ್ಟೇಟ್ಮೆಂಟನ್ನು ಓದಿ ನಾವು ಆನ್ಸರ್ನ ಮಾಡೋದಕ್ಕೆ ಪ್ರಯತ್ನ ಮಾಡಬಾರ್ದು. ಸಂಪೂರ್ಣವಾಗಿ ಪೂರ್ತಿಯಾದ ಸ್ಟೇಟ್ಮೆಂಟನ್ನು ಓದಿದ ನಂತರವೇ ಆಪ್ಷನನ್ನು ಎಲಿಮಿನೇಟ್ ಅಥವಾ ಚೂಸ್ ಮಾಡುವಂಥ ಕಾರ್ಯಕ್ಕೆ ಮುಂದಾಗಬೇಕು. ನಂತರದಲ್ಲಿ 6ನೇ ಪ್ರಶ್ನೆಗೆ ಹೋಗಿದ್ರೆ, ಈ ಒಂದು ಪ್ರಶ್ನೆಯಲ್ಲಿ GI ಟ್ಯಾಗ್ಗಳನ್ನು ಕೊಟ್ಟು ಅದು ಯಾವ ಸ್ಟೇಟಿಗೆ ಸಂಬಂಧಿತವಾದದ್ದು ಅಂತ ಹೇಳಿ ಕೊಟ್ಟಿದ್ದಾರೆ. ಇದಕ್ಕೆ ನಾವು ಕರೆಕ್ಟ್ ಆದಂಥ ಮ್ಯಾಚ್ಗಳನ್ನು, ಕರೆಕ್ಟಾದ ಪೇರನ್ನು ನಾವು ಇಲ್ಲಿ ಗುರುತಿಸಬೇಕು. ಮೊದಲನೇದಾಗಿ ತೆಲಿಯ ರುಮಾಲ್, ಇತ್ತೀಚೆಗೆ ಇದು ನ್ಯೂಸ್ನಲ್ಲಿತ್ತು. ಇದು ತೆಲಂಗಾಣಕ್ಕೆ ಸೇರಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೌದು, ಇದೊಂದು ಸರಿಯಾದ ಉತ್ತರವಾಗುತ್ತೆ. ತೆಲಿಯ ರುಮಾಲ್ ಅನ್ನುವಂಥ ಒಂದು ಕ್ಲಾತ್, ಬಟ್ಟೆ, ಹ್ಯಾಂಡ್ಮೇಡ್ ಅಂದರೆ ಕೈಯಿಂದ ಮಾಡಿದಂಥ ಬಟ್ಟೆ ಆಗಿರುತ್ತೆ. ಇದನ್ನು ಯಾವುದೇ ರೀತಿ ಮೆಕ್ಯಾನಿಕಲ್ ಮೀನ್ಸ್ಗಳನ್ನು ಉಪಯೋಗಿಸಿ ಪ್ರೊಡ್ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಟ್ರೆಡಿಷನಲ್ ಹ್ಯಾಂಡ್ಲೂಮ್ನ ಬಳಸಿ ಇದನ್ನು ತಯಾರು ಮಾಡ್ತಾರೆ. ನಂತರದಲ್ಲಿ ಇದು ನಿಜಾಮ್ ಡೈನಾಸ್ಟಿ ಈ ಕಾಲದ ಸಂದರ್ಭದಲ್ಲಿ ಇದು ಸ್ಟೇಟಸ್ ಸಿಂಬಲ್ ಆಗಿತ್ತು ಅಂತಲೇ ಹೇಳ್ಬೋದು. ನಂತರದಲ್ಲಿ ಸೋರೈ ಕೋವರ್, ಜಾರ್ಖಂಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಹೌದು, ಇದು ಕೂಡ ಸರಿಯಾದ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಸೋರೈ ಕೋವರ್ ಅನ್ನುವಂಥ ಪೇಂಟಿಂಗನ್ನು ಜಾರ್ಖಂಡ್ನಲ್ಲಿ ಹಜಾರಿಬಾಗ್ ಎಂಬ ಪ್ರದೇಶದಲ್ಲಿ ಇದನ್ನು ಹೆಚ್ಚಾಗಿ ಬಳಕೆ ಮಾಡ್ತಾರೆ. ಇದನ್ನು ಬುಡಕಟ್ಟು ಜನಾಂಗಕ್ಕೆ ಸೇರಿದಂಥ ಮಹಿಳೆಯರು ಇದನ್ನು ಬಿಡಿಸ್ತಾರೆ, ಈ ಒಂದು ಪೇಂಟಿಂಗನ್ನು. ನಂತರದಲ್ಲಿ ಈ ಒಂದು ಚಿತ್ರಣವನ್ನು ಯಾವ ಸಂದರ್ಭಗಳಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಒಂದು ಪ್ರದೇಶದಲ್ಲಿ ಹಾರ್ವೆಸ್ಟ್ ಸೀಸನ್ ಇರುವಂಥ ಸಂದರ್ಭದಲ್ಲಿ ಅಥವಾ ಮದುವೆ ಸಮಾರಂಭಗಳಲ್ಲಿ, ಈ ಥರದ ಶುಭ ಸಮಾರಂಭಗಳಲ್ಲಿ ಈ ಥರದ ಚಿತ್ರ, ಈ ಥರದ ಪೇಂಟಿಂಗನ್ನು ಮಾಡ್ತಾರೆ. ಈ ಪೇಂಟಿಂಗ್ಗಳಲ್ಲಿ ಹೆಚ್ಚಾಗಿ ಪ್ರಾಣಿಗಳು, ಸಸ್ಯಗಳು, ಚುಕ್ಕಿ, ರೇಖೆಗಳು ಇವೆಲ್ಲವನ್ನು ಕೂಡ ಚಿತ್ರಣ ಮಾಡ್ತಾರೆ. ಇವೆಲ್ಲವನ್ನು ಏನನ್ನ ಸಿಂಬಲೈಸ್ ಮಾಡುತ್ತೆ ಅಂತ ಹೇಳಿದ್ರೆ, ಆ ಒಂದು ಪ್ರದೇಶದಲ್ಲಿ ಇರುವಂಥ ಸಮೃದ್ಧಿಯನ್ನು ಸಿಂಬಲೈಸ್ ಮಾಡುತ್ತೆ. ನಂತರದಲ್ಲಿ ಚಕ್ ಹಾವು, ಇದು ಕೂಡ ಮಣಿಪುರ್ಗೆ ಸೇರಿದ್ದು ಅಂತ ಹೇಳಿ ನೀಡ್ತಾ ಇದ್ದಾರೆ. ಹೌದು, ಇದು ಸರಿಯಾದ ಸ್ಟೇಟ್ಮೆಂಟ್ ಆಗಿದೆ. ಇದೊಂದು ಸ್ಟಿಕ್ಕಿ ರೈಸ್ ಆಗಿದೆ. ಇದು ಬ್ಲ್ಯಾಕ್ ಕಲರ್ನಲ್ಲಿ ಇರುತ್ತೆ. ಇದು ಮುಖ್ಯವಾದ ಅಬ್ಸರ್ವೇಷನ್ ಮಾಡಬೇಕಾದಂಥದ್ದು. ಆದ್ದರಿಂದಾಗಿ ಮಣಿಪುರ್ಗೆ ಸೇರಿದಂಥ ಚಕ್ ಹಾವು ಈ ಒಂದು ರೈಸ್ಗೆ ಈಗ GI ಟ್ಯಾಗನ್ನು ನೀಡಿದ್ದಾರೆ. ಆದ್ದರಿಂದಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗುತ್ತೆ, ಕರೆಕ್ಟಾಗಿ ಮ್ಯಾಚ್ ಆಗಿರೋ ಪೇರ್ ಯಾವುದು ಅಂತ ಹೇಳಿದ್ರೆ 1, 2, 3 ಎಲ್ಲವೂ ಕರೆಕ್ಟಾಗಿ ಮ್ಯಾಚ್ ಆಗಿರೋದ್ರಿಂದ ಆಪ್ಷನ್ ಡಿ, ಆಲ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್ ಸರಿಯಾದ ಉತ್ತರವಾಗುತ್ತೆ. ಈಗ ನಾವು ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗಿದ್ರೆ, ಈ ಒಂದು ಪ್ರಶ್ನೆಯಲ್ಲಿ ಪ್ರೊಟೆಕ್ಟೆಡ್ ಏರಿಯಾದ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಈ ಒಂದು ಪ್ಯಾರಾಗ್ರಾಫ್ ಯಾವ ಒಂದು ಬಯೋಸ್ಪಿಯರ್ ರಿಸರ್ವ್ಗೆ ಸಂಬಂಧಿಸಿದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಮೊದಲನೇದಾಗಿ ಹೇಳ್ತಾ ಇದ್ದಾರೆ, ಇದೊಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿದೆ. ನಂತರದಲ್ಲಿ ಇದು ಯುನೆಸ್ಕೋದ ಮ್ಯಾನ್ ಆ್ಯಂಡ್ ಬಯೋಸ್ಪಿಯರ್ ಪ್ರೋಗ್ರಾಮ್, ಈ ಒಂದು ಪ್ರೋಗ್ರಾಮ್ನ ಪಾರ್ಟ್ ಆಗಿದೆ. ನಂತರದಲ್ಲಿ ಇದನ್ನು ರೀಸೆಂಟಾಗಿ ರಾಮ್ಸರ್ ಸೈಟ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ. ಅದರಲ್ಲೂ ಕೂಡ ವೆಟ್ಲ್ಯಾಂಡ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ಹೇಳಿ ಇದರ ಕೆಳಗಡೆ ಲಿಸ್ಟನ್ನು ಮಾಡಿದ್ದಾರೆ. ನಂತರದಲ್ಲಿ ಇದೊಂದು ಪ್ರೊಟೆಕ್ಟೆಡ್ ಏರಿಯಾ ಆಗಿದೆ. ಇದರಲ್ಲಿ ಇತ್ತೀಚೆಗೆ ಟೈಗರ್ಗಳ ಸಂಖ್ಯೆ ಇನ್ಕ್ರೀಸ್ ಆಗಿದೆ ಅಂತ ಹೇಳಿ ಇಂಡಿಕೇಟ್ ಮಾಡಿದ್ದಾರೆ. ಮುಂದುವರೆದು ಹೇಳ್ತಾರೆ, ಪ್ರಪಂಚದಲ್ಲಿ ಇದೊಂದೇ ಏರಿಯಾದಲ್ಲಿ ಮ್ಯಾಂಗ್ರೋವ್ಸ್ಗಳು ಇರುವಂಥ ಜಾಗದಲ್ಲಿ ಟೈಗರ್ಗಳು ಕಾಣಸಿಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈಗ ನಾವು ಆಪ್ಷನ್ಸ್ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಈಗ ಮೊದಲನೇ ಆಪ್ಷನ್ನ ನೀಲಗಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ನೀಲಗಿರಿ ವೆಟ್ಲ್ಯಾಂಡ್ ಏರಿಯಾ ಅಲ್ಲ. ಅದ ನಂತರ 5ನೇ ಕಂಡೀಷನ್, ಈ ಒಂದು ಪ್ರದೇಶದಲ್ಲಿ ಮ್ಯಾಂಗ್ರೋವ್ಸ್ಗಳು ಕಾಣೋದಕ್ಕೆ ಸಿಗೋದಿಲ್ಲ ನೀಲಗಿರಿನಲ್ಲಿ. ಆದ್ದರಿಂದಾಗಿ ಈಸಿಯಾಗಿ ನೀಲಗಿರಿ ಆಪ್ಷನ್ ಎಲಿಮಿನೇಟ್ ಮಾಡ್ಬೋದು. ನಂತರದಲ್ಲಿ ಮಾನಸ್ ನ್ಯಾಷನಲ್ ಪಾರ್ಕ್, ಮಾನಸ್ ನ್ಯಾಷನಲ್ ಪಾರ್ಕ್ ಇರುವಂಥದ್ದು ಅಸ್ಸಾಂನಲ್ಲಿ, ಮತ್ತು ಮಾನಸ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿನಲ್ಲಾಗಿರ್ಬೋದು ಅಥವಾ ಮಾನಸ್ ಟೈಗರ್ ರಿಸರ್ವ್ನಲ್ಲಾಗಿರ್ಬೋದು, ಇಲ್ಲೂ ಕೂಡ ಮ್ಯಾಂಗ್ರೋವ್ಸ್ಗಳು ಕಾಣೋದಕ್ಕೆ ಸಿಗೋದಿಲ್ಲ. ಆದ್ದರಿಂದಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಸುಂದರ್ಬನ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಸುಂದರ್ಬನ್ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಹೇಳಿ 1987ರಿಂದ ಕರೀಲಾಗ್ತಾ ಇದೆ. ನಂತರದಲ್ಲಿ ರಾಮ್ಸರ್ ಸೈಟ್ ಆಗಿ 2019ರಲ್ಲಿ ಆ್ಯಡ್ ಮಾಡಲಾಯಿತು. ನಂತರದಲ್ಲಿ 1989ರಲ್ಲಿ ಈ ಒಂದು ಸುಂದರ್ಬನ್ ನ್ಯಾಷನಲ್ ಪಾರ್ಕ್ ಅನ್ನು ಯುನೆಸ್ಕೋ ಮ್ಯಾನ್ ಅಂಡ್ ಬಯೋಸ್ಪಿಯರ್ ಪ್ರೋಗ್ರಾಮ್ನ ಒಂದು ಪಾರ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಹಾಗಾಗಿ ಮೊದಲನೇ ಕಂಡೀಷನ್ ಸುಂದರ್ಬನ್ ನ್ಯಾಷನಲ್ ಪಾರ್ಕ್ ಅಥವಾ ಸುಂದರ್ಬನ್ ಟೈಗರ್ ರಿಸರ್ವ್ ಇದೊಂದು ಯುನೆಸ್ಕೋದ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿದೆ. ನಂತರದಲ್ಲಿ ಯುನೆಸ್ಕೋ ಮ್ಯಾನ್ ಅಂಡ್ ಬಯೋಸ್ಪಿಯರ್ ರಿಸರ್ವ್ ಪ್ರೋಗ್ರಾಮ್ನ ಪಾರ್ಟ್ ಆಗಿದೆ. ಇದೊಂದು ವೆಟ್ಲ್ಯಾಂಡ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂದರೆ ರಾಮ್ಸರ್ ಸೈಟ್ನ ಕೆಳಗಡೆ ಲಿಸ್ಟ್ ಮಾಡಲಾಗಿದೆ 2009ರಿಂದ. ಅದಂತರ ಈ ಒಂದು ಪ್ರದೇಶದಲ್ಲಿ ಇತ್ತೀಚೆಗೆ ಟೈಗರ್ಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಹೇಳಿ ಕಂಡು ಬಂದಿದೆ. ಮತ್ತು ಪ್ರಪಂಚದಲ್ಲಿ ಮ್ಯಾಂಗ್ರೋವ್ಸ್ಗಳು ಇರುವಂಥ ಜಾಗದಲ್ಲಿ ಟೈಗರ್ಸ್ಗಳನ್ನ ಹೋಸ್ಟ್ ಮಾಡಿರುವಂಥ ಒಂದೇ ಒಂದು ಏಕೈಕ ನ್ಯಾಷನಲ್ ಪಾರ್ಕ್ ಅಥವಾ ಟೈಗರ್ ರಿಸರ್ವ್ ಅಥವಾ ಬಯೋಸ್ಪಿಯರ್ ರಿಸರ್ವ್ ಯಾವುದು ಅಂತ ಹೇಳಿದ್ರೆ ಸುಂದರ್ಬನ್ ನ್ಯಾಷನಲ್ ಪಾರ್ಕ್. ಈ ಒಂದು ಪಾಯಿಂಟ್ನ ಕೂಡ ನೀವು ನೆನ್ಪಿಟ್ಕೊಂಡಿರಬೇಕು. ಅದರಿಂದಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸುಂದರ್ಬನ್ ಆಗುತ್ತೆ. ಈಗ ನಾವು ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗಿದ್ರೆ, ಈ ಒಂದು ಪ್ರಶ್ನೆಯನ್ನು ಮಿನಿಸ್ಟ್ರಿ ಆಫ್ ಜಲ್ ಶಕ್ತಿ ಇದರ ಕೆಳಗಡೆ ಮಾಡಿರುವಂಥ ಇನಿಷಿಯೇಟಿವ್ಸ್ಗಳ ವಿಚಾರವಾಗಿ 2 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ಜಲ್ ಶಕ್ತಿ ಅಭಿಯಾನ್, ಎರಡನೇದಾಗಿ ಜಲ್ ಜೀವನ್ ಮಿಷನ್. ಮೊದಲನೇ ಸ್ಟೇಟ್ಮೆಂಟ್, ಜಲ್ ಶಕ್ತಿ ಅಭಿಯಾನ್ ಈ ಒಂದು ಪ್ರೋಗ್ರಾಮ್ನ ಕೆಳಗಡೆ ಅರ್ಬನ್ ಮತ್ತು ರೂರಲ್ ಏರಿಯಾಸ್ಗಳಲ್ಲಿ ಹೈಡಲ್ ಪವರ್ ಪ್ಲಾಂಟ್ಸ್ಗಳ ಮುಖಾಂತರವಾಗಿ ಎಲೆಕ್ಟ್ರಿಸಿಟಿ ಜನರೇಷನ್ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಿ ನೀಡಿದ್ದಾರೆ. ಆದರೆ ಇದು ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಜಲ್ ಶಕ್ತಿ ಅಭಿಯಾನದ ಮುಖ್ಯವಾದ ಗುರಿ ಏನು ಅಂತ ಹೇಳಿದ್ರೆ, ವಾಟರ್ ಸ್ಟ್ರೆಸ್ ಡಿಸ್ಟ್ರಿಕ್ಟ್ಗಳಲ್ಲಿ ಮತ್ತು ಬ್ಲಾಕ್ಗಳಲ್ಲಿ ಒಂದು ಕ್ಯಾಂಪೇನನ್ನು ಆರಂಭ ಮಾಡೋದು, ಇದರ ಮುಖಾಂತರವಾಗಿ ವಾಟರ್ ಕನ್ಸರ್ವೇಷನ್ನ ಪ್ರಮೋಟ್ ಮಾಡುವಂಥದ್ದು ಮತ್ತು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅನ್ನು ಕೂಡ ಪ್ರಮೋಟ್ ಮಾಡುವಂಥದ್ದು ಇದರ ಮುಖ್ಯವಾದ ಆಬ್ಜೆಕ್ಟಿವ್ ಆಗಿದೆ. ಹೈಡಲ್ ಪವರ್ ಪ್ಲಾಂಟ್ಸ್ಗಳ ಮುಖಾಂತರವಾಗಿ ಎಲೆಕ್ಟ್ರಿಸಿಟಿ ಜನರೇಷನ್ ಇನ್ಕ್ರೀಸ್ ಮಾಡುವಂಥದ್ದು ಜಲ್ ಶಕ್ತಿ ಅಭಿಯಾನಕ್ಕೆ ಸಂಬಂಧಪಟ್ಟಿದ್ದಲ್ಲ.
ಆದ್ದರಿಂದಾಗಿ ಮೊದಲನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ನಂತರದಲ್ಲಿ ಜಲ್ ಜೀವನ್ ಮಿಷನ್ನ ವಿಚಾರಕ್ಕೆ ಹೋಗಿದೆ ಆದರೆ ಇದರ ಏಮ್ ಏನು ಅಂತ ಹೇಳಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 2024ರ ವೇಳೆಗೆ ಎಲ್ಲ ಗ್ರಾಮೀಣ ಮತ್ತು ನಗರ ಕುಟುಂಬಗಳಿಗೆ ಕೊಳವೆ ಕುಡಿಯುವ ನೀರಿನ ಸರಬರಾಜನ್ನು ಮಾಡುವಂಥ ಗುರಿಯನ್ನು ಹೊಂದಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಆದರೆ ಇದು ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಅಬ್ಸರ್ವ್ ಮಾಡಬೇಕು, ಟು ಆಲ್ ರೂರಲ್ ಆ್ಯಂಡ್ ಅರ್ಬನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಆದರೆ ಈ ಒಂದು ಮಿಷನ್ನ ಕೆಳಗಡೆ ಕೇವಲ ಗ್ರಾಮೀಣ ಪ್ರದೇಶಗಳಿಗೆ ಕೊಳವೆ ಕುಡಿಯುವ ನೀರಿನ ಸರಬರಾಜನ್ನು ಮಾಡುವಂಥ ಗುರಿಯನ್ನು ಜಲ್ ಜೀವನ್ ಮಿಷನ್ ಹೊಂದಿದೆ. ಅದರಿಂದಾಗಿ ಇಲ್ಲಿ ಕೊಟ್ಟಿರುವಂಥ ಎರಡೂ ಸ್ಟೇಟ್ಮೆಂಟ್ಗಳು ತಪ್ಪಾದ್ರಿಂದ ಸರಿಯಾದ ಉತ್ತರ ಆಪ್ಷನ್ ಡಿ, ನೈದರ್ 1 ನಾರ್ 2 ಆಗುತ್ತೆ. ಈಗ ನಾವು ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗಿದೆ. ಆದರೆ ಈ ಒಂದು ಪ್ರಶ್ನೆಯನ್ನು ಖುದಾಯ್ ಖಿದ್ಮತ್ಗರ್ ಮೂವ್ಮೆಂಟ್ನ ರಿಲೇಟೆಡ್ ಆಗಿ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಯಲ್ಲಿ ಕಿಸ್ಸಾ ಕ್ವಾನಿ ಬಜಾರ್ ಹತ್ಯಾಕಾಂಡದ ಬಗ್ಗೆ ಕೂಡ ಕೇಳಿದ್ದಾರೆ. ಈ ಒಂದು ಪ್ರಶ್ನೆ ಈಗ ಯಾಕೆ ಸುದ್ದಿನಲ್ಲಿದೆ ಅಂತ ಹೇಳಿದ್ರೆ ಕಿಸ್ಸಾ ಕ್ವಾನಿ ಬಜಾರ್ ಹತ್ಯಾಕಾಂಡಕ್ಕೆ ಈಗ 90 ವರ್ಷಗಳಾಗಿದ್ದಾವೆ. ಈ ಒಂದು ಆನಿವರ್ಸರಿಯ ಸಂದರ್ಭದಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಈಗ ಇಲ್ಲಿ ಮೊದಲನೇ ಸ್ಟೇಟ್ಮೆಂಟನ್ನು ನೋಡಿದೆ ಆದರೆ ಖುದಾಯ್ ಖಿದ್ಮತ್ಗರ್ ಮೂವ್ಮೆಂಟನ್ನು ಇದರ ನೇತೃತ್ವವನ್ನು ವಹಿಸಿಕೊಂಡವರು ಮುಸ್ಲಿಂ ಲೀಗ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ಇದು ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಮೂವ್ಮೆಂಟ್ನ ನೇತೃತ್ವವನ್ನು ವಹಿಸಿಕೊಂಡಂಥದ್ದು ಪಶ್ತೂನ್ ಫ್ರೀಡಮ್ ಫೈಟರ್ ಅಂತ ಹೇಳಿದ್ರೆ ಪಸ್ತೂನ್ ಅನ್ನೋದನ್ನ ವರ್ಡ್ನ ನೀವು ಇಲ್ಲಿ ಗಮನಿಸಬೇಕು. ಪಸ್ತೂನ್ ಅಂತ ಹೇಳಿದ್ರೆ ಇದೊಂದು ಎಥ್ನಿಕ್ ಗ್ರೂಪ್ ಆಗಿದೆ. ಇದು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನಕ್ಕೆ ಸೇರಿದಂತಾಗಿದೆ. ಪಸ್ತೂನ್ ಫ್ರೀಡಮ್ ಫೈಟರ್ ಅಬ್ದುಲ್ ಜಫರ್ ಖಾನ್ ಇವರು ಈ ಒಂದು ಖುದಾಯ್ ಖಿದ್ಮತ್ಗರ್ ಮೂವ್ಮೆಂಟ್ನ ನೇತೃತ್ವವನ್ನು ನಾರ್ತ್ ವೆಸ್ಟ್ ಫ್ರಂಟಿಯರ್ ಪ್ರಾವಿನ್ಸ್ನಲ್ಲಿ ವಹಿಸ್ಕೊಂಡಿರ್ತಾರೆ. ಅದ ನಂತರ ಈ ಒಂದು ಆಂದೋಲನ ಪ್ರಮುಖವಾಗಿ ರಾಜಕೀಯ ಬಣ್ಣವನ್ನು ಪಡ್ಕೊಳ್ತಾ ಹೋಗುತ್ತೆ. ಆದ ಕಾರಣದಿಂದಾಗಿ ಬ್ರಿಟಿಷರು ಈ ಒಂದು ಪ್ರದೇಶದಲ್ಲಿ ಅವರ ಪ್ರಾಮುಖ್ಯತೆಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ನಂತರದಲ್ಲಿ 1929ರಲ್ಲಿ ಖಾನ್ ಮತ್ತು ಜಫರ್ ಖಾನ್ ಅವ್ರನ್ನ ಮತ್ತು ಇತರ ನಾಯಕರನ್ನ ಬಂಧಿಸ್ತಾರೆ. ಅದಾದ ನಂತರ ಖುದಾಯ್ ಖಿದ್ಮತ್ಗರ್ ಮೂವ್ಮೆಂಟ್ಗೆ ಸೇರಿದವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮುಸ್ಲಿಂ ಲೀಗ್ನ ಬೆಂಬಲವನ್ನು ಪಡೆಯೋದಕ್ಕೆ ಮುಂದಾಗ್ತಾರೆ. ಆದರೆ ಮುಸ್ಲಿಂ ಲೀಗ್ ತನ್ನ ಬೆಂಬಲವನ್ನು ಸಪೋರ್ಟನ್ನು ನೀಡೋದಿಲ್ಲ. ಇದರಲ್ಲಿ ಫೇಲ್ಯೂರ್ ಆದ ನಂತರ ಈ ಒಂದು ಚಳುವಳಿಯವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ಜಾಯ್ನ್ ಆಗ್ತಾರೆ. ಆದ್ರಿಂದಾಗಿ ಇಲ್ಲಿ ನೀಡಿರುವಂತಹ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಮುಸ್ಲಿಂ ಲೀಗ್ ಖುದಾಯ್ ಖಿದ್ಮತ್ಗರ್ ಮೂವ್ಮೆಂಟ್ನ ನೇತೃತ್ವವನ್ನು ಪಡ್ಕೊಂಡಿರೋದಿಲ್ಲ. ನಂತರದಲ್ಲಿ ಎರಡನೇ ಸ್ಟೇಟ್ಮೆಂಟ್ಗೆ ಮೂವ್ ಆಗಿದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಇದೊಂದು ನಾನ್ ವೈಲೆಂಟ್ ಮೂವ್ಮೆಂಟ್ ಆಗಿತ್ತು ಅಂತ ಹೇಳಿ. ಹೌದು, ಇದು ಸರಿಯಾದ ಸ್ಟೇಟ್ಮೆಂಟ್ ಆಗುತ್ತೆ. ನಂತರದಲ್ಲಿ ಕಿಸ್ಸಾ ಕ್ವಾನಿ ಬಜಾರ್ ಹತ್ಯಾಕಾಂಡ ಇದರ ವಿಷಯವಾಗಿ ಇದರ ರಿಲೇಟೆಡ್ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೌದು, ಇದೊಂದು ಸರಿಯಾದ ಸ್ಟೇಟ್ಮೆಂಟ್ ಆಗಿದೆ. ಏಪ್ರಿಲ್ 23, 1930ರಂದು ಖುದಾಯ್ ಖಿದ್ಮತ್ಗರ್ ಚಳುವಳಿಯ ಅಹಿಂಸಾತ್ಮಕ ಪ್ರತಿಭಟನಾಕಾರರ ವಿರುದ್ಧವಾಗಿ ಬ್ರಿಟಿಷ್ ಸೈನಿಕರು ನಡೆಸಿದ ಹತ್ಯಾಕಾಂಡದ ಸ್ಥಳ ಕಿಸ್ಸಾ ಕ್ವಾನಿ ಬಜಾರ್. ಆದ್ರಿಂದಾಗಿ ಇದನ್ನ ಕಿಸ್ಸಾ ಕ್ವಾನಿ ಬಜಾರ್ ಹತ್ಯಾಕಾಂಡ ಅಂತ ಹೇಳಿ ಹೇಳ್ತಾರೆ. ಇದಕ್ಕೆ ಈಗ 90 ವರ್ಷಗಳಾಗಿದ್ದಾವೆ. ಆದ್ರಿಂದಾಗಿ ಇಲ್ಲಿ ನೀಡಿರುವಂತಹ ಎರಡನೇ ಸ್ಟೇಟ್ಮೆಂಟ್ ಸರಿಯಾಗುತ್ತೆ, ಮೊದಲನೇ ಸ್ಟೇಟ್ಮೆಂಟ್ ತಪ್ಪು. ಆದ್ರಿಂದಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ 2 ಓನ್ಲಿ ಆಗುತ್ತೆ. ಈಗ ನಾವು ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗಿದ್ರೆ ಈ ಒಂದು ಪ್ರಶ್ನೆಯಲ್ಲಿ ಸೌತ್ ಏಷ್ಯಾ ಸೀಸನಲ್ ಕ್ಲೈಮೇಟ್ ಔಟ್ಲುಕ್ ಫೋರಮ್ನ ಬಗ್ಗೆ ಕೇಳಿದಂಥ ಪ್ರಶ್ನೆಯಾಗಿದೆ. ಈ ಒಂದು ಪ್ರಶ್ನೆ ಈಗ ಸುದ್ದಿಯಲ್ಲಿದೆ. ಯಾಕೆ ಅಂತ ಹೇಳಿದ್ರೆ ಭಾರತದಾದ್ಯಂತ ಮಳೆ ವ್ಯಾಪಕ ವ್ಯತ್ಯಾಸಗಳನ್ನು ತೋರಿಸುವಂಥ ಒಂದು ಪ್ರಾದೇಶಿಕ ಮುನ್ಸೂಚನೆಯನ್ನು ಈಗ ಸೌತ್ ಏಷ್ಯಾ ಸೀಸನಲ್ ಕ್ಲೈಮೇಟ್ ಔಟ್ಲುಕ್ ಫೋರಮ್ ರಿಲೀಸ್ ಮಾಡಿದೆ. ಆದ್ರಿಂದಾಗಿ ಈಗ ಇದು ನ್ಯೂಸ್ನಲ್ಲಿದೆ. ನಂತರದಲ್ಲಿ ಈ ಒಂದು ಸಂಸ್ಥೆ ಮುಖ್ಯವಾದ ಉದ್ದೇಶ ಏನಾಗಿರುತ್ತೆ ಅಂತ ಹೇಳಿದ್ರೆ ರೀಜನಲ್ ಫೋರ್ಕಾಸ್ಟ್ಗಳನ್ನ ಮಾಡುವಂಥದ್ದು, ಅಂದರೆ ಪ್ರಾದೇಶಿಕ ಮುನ್ಸೂಚನೆಗಳನ್ನ ಹೊರಡಿಸುವಂಥದ್ದು ಈ ಒಂದು ಸಂಸ್ಥೆಯ ಮುಖ್ಯವಾದ ಗುರಿಯಾಗಿರುತ್ತೆ. ನಂತರದಲ್ಲಿ ಇದನ್ನು ಯಾರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ವಿಶ್ವ ಹವಾಮಾನ ಸಂಸ್ಥೆ, ವರ್ಲ್ಡ್ ಮೆಟ್ರೋಲಾಜಿಕಲ್ ಆರ್ಗನೈಸೇಷನ್ WMO ಸಪೋರ್ಟ್ ಮಾಡುತ್ತೆ. ನಂತರದಲ್ಲಿ ಇದರ ಮೆಂಬರ್ಸ್ಗಳನ್ನ ನೋಡಿದ್ದೆ ಆದರೆ ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಇಂಡಿಯಾ, ನೇಪಾಳ್, ಬಾಂಗ್ಲಾದೇಶ್, ಶ್ರೀಲಂಕಾ, ಭೂತಾನ್, ಮಾಲ್ಡೀವ್ಸ್ ಮತ್ತು ಮಯನ್ಮಾರ್ ಈ ಎಲ್ಲ ದೇಶಗಳಿಂದ ದಕ್ಷಿಣ ಏಷ್ಯಾದ ಹವಾಮಾನ ತಜ್ಞರಾಗಿರ್ಬೋದು ಅಥವಾ ಜಲವಿಜ್ಞಾನ ತಜ್ಞರಾಗಿರ್ಬೋದು ಇವರೆಲ್ಲರೂ ಸೇರಿ ಮೀಟ್ ಆಗ್ತಾರೆ. ಇಷ್ಟು ಪಾಯಿಂಟ್ಸ್ಗಳು ನೆನಪಿಟ್ಕೊಂಡಿರಬೇಕು. ಆದಂತರ ಇವರು ವರ್ಷಕ್ಕೆ ಒಮ್ಮೆ ಸೌತ್ ವೆಸ್ಟ್ ಮತ್ತು ನಾರ್ತ್ ಈಸ್ಟ್ ಮಾನ್ಸೂನ್ನ ಫೋರ್ಕಾಸ್ಟ್ ಅನ್ನ ರಿಲೀಸ್ ಮಾಡ್ತಾರೆ. ಈ ಒಂದು ಪಾಯಿಂಟ್ ಕೂಡ ನೆನಪಿಟ್ಕೊಂಡಿರಬೇಕು. ನಂತರದಲ್ಲಿ ಈ ಒಂದು ಪ್ರಶ್ನೆಗೆ ಮೂವ್ ಆಗಿದಾದ್ರೆ ಇಲ್ಲಿ ಎರಡು ಸ್ಟೇಟ್ಮೆಂಟ್ ಅನ್ನ ನೀಡಿದರೆ ಸರಿಯಾದ ಸ್ಟೇಟ್ಮೆಂಟ್ ಅನ್ನ ಗುರುತಿಸಬೇಕು. ಇವರು ಹೇಳ್ತಾ ಇದ್ದಾರೆ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಇಟ್ ಇನ್ಕ್ಲೂಡ್ಸ್ ಆಲ್ ದ ಸಾರ್ಕ್ ನೇಷನ್, ಅಂದ್ರೆ ಸಾರ್ಕ್ ನೇಷನ್ ಅಲ್ಲಿ ಇರುವಂತಹ ಮೆಂಬರ್ಸ್ಗಳು ಎಲ್ಲರೂ ಇರ್ತಾರೆ. ಇದರ ಜೊತೆಗೆ ಮಯನ್ಮಾರ್ ಕೂಡ ಇದೆ ಸೌತ್ ಏಷ್ಯಾ ಸೀಸನ್ ಕ್ಲೈಮೇಟ್ ಔಟ್ಲುಕ್ ಫೋರಮ್ನಲ್ಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತು ಈ ಒಂದು ಸಂಸ್ಥೆನ ಸಪೋರ್ಟ್ ಮಾಡುವಂಥದ್ದು ವರ್ಲ್ಡ್ ಮೆಟ್ರೋಲಾಜಿಕಲ್ ಆರ್ಗನೈಸೇಷನ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೌದು, ಇದು ಸರಿಯಾದ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಮಗೆ ಗೊತ್ತು ಸಾರ್ಕ್ ಕಂಟ್ರೀಸ್ಗಳನ್ನ ನೇಮ್ ಮಾಡೋದಾದ್ರೆ MBBS ಸ್ಪೇನ್ ಅಂತ ಹೇಳಿ ನೆನ್ಪಿಟ್ಕೊಳ್ಳಿ. ಮಾಲ್ಡೀವ್ಸ್, ಬಾಂಗ್ಲಾದೇಶ್, ಭೂತಾನ್, ಶ್ರೀಲಂಕಾ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಇಂಡಿಯಾ ಮತ್ತು ನೇಪಾಳ್ ಇವರೆಲ್ಲರೂ ಕೂಡ ಸಾರ್ಕ್ ಕಂಟ್ರೀಸ್ಗಳಾಗಿದ್ದಾವೆ. ಇವರೆಲ್ಲರ ಜೊತೆ ಮಯನ್ಮಾರ್ ಕೂಡ ಸೌತ್ ಏಷ್ಯಾ ಸೀಸನಲ್ ಕ್ಲೈಮೇಟ್ ಔಟ್ಲುಕ್ ಫೋರಮ್ನ ಮೆಂಬರ್ ಆಗಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ದರಿಂದಾಗಿ ಇದು ಸರಿಯಾದ ಸ್ಟೇಟ್ಮೆಂಟ್ ಆಗುತ್ತೆ. ನಂತರದಲ್ಲಿ ಈ ಒಂದು ಸಂಸ್ಥೆ ಪ್ರತಿ ವರ್ಷವೂ ಕೂಡ ಸೌತ್ ವೆಸ್ಟ್ ಮತ್ತು ನಾರ್ತ್ ಈಸ್ಟ್ ಮಾನ್ಸೂನ್ ಸೀಸನ್ಸ್ಗಳ ವಿಚಾರವಾಗಿ ಫೋರ್ಕಾಸ್ಟ್ ಅನ್ನ, ಅಂದ್ರೆ ಹವಾಮಾನ ಮುನ್ಸೂಚನೆಗಳನ್ನ ಪ್ರತಿ ವರ್ಷವೂ ಕೂಡ ಬಿಡುಗಡೆ ಮಾಡುತ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೌದು, ಇದು ಕೂಡ ಸರಿಯಾದ ಸ್ಟೇಟ್ಮೆಂಟ್ ಆಗುತ್ತೆ. ಆದ್ರಿಂದಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬೋತ್ 1 and 2 ಆಗುತ್ತೆ.
ನಂತರದಲ್ಲಿ ಮುಂದಿನ ಪ್ರಶ್ನೆಗೆ ಮೂವ್ ಆಗಿದ್ರೆ ಈ ಒಂದು ಪ್ರಶ್ನೆಯನ್ನು ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ರಿಲೇಟೆಡ್ ಆಗಿ ಕೇಳಿದಂಥ ಪ್ರಶ್ನೆ ಆಗಿದೆ. UPSC ಆಗಾಗ್ಗೆ BOD ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಬಗ್ಗೆ ಕೇಳ್ತಾನೆ ಇರುತ್ತೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ ಮೊದಲನೇದಾಗಿ ನೀರಿನಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಜಾಸ್ತಿ ಇರುತ್ತೆ ಅಂತ ಹೇಳಿ ಅರ್ಥ. ಈಗ ಆರ್ಗ್ಯಾನಿಕ್ ಮ್ಯಾಟರ್ ಜಾಸ್ತಿ ಇದ್ರೆ ಅಲ್ಲಿ ಹೈ ಅಂದರೆ ಜಾಸ್ತಿ ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಇರುತ್ತೆ ಅಂತ ಹೇಳಿ ಅರ್ಥ. ಈ ಒಂದು ಸ್ಟೇಟ್ಮೆಂಟನ್ನು ನೀವು ನೆನ್ಪಿಟ್ಕೊಂಡಿರಿ ಯಾವಾಗಲೂ. BOD ಯಾವಾಗ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ, ಅಂದರೆ ಆಕ್ಸಿಜನ್ ಡಿಮ್ಯಾಂಡ್ ಯಾವಾಗ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ ಆ ನೀರಿನಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಜಾಸ್ತಿ ಇದೆ ಅಂತ ಹೇಳಿ ಅರ್ಥ. ಈಗ ಇನ್ನೊಂದು ಪಾಯಿಂಟ್, ದ ಡಿಸಾಲ್ವ್ಡ್ ಆಕ್ಸಿಜನ್ ಅಂದರೆ ನೀರಿನಲ್ಲಿ ಕರಗಿದ ಆಮ್ಲಜನಕ ಏನು ಮಾಡುತ್ತೆ ಅಂತ ಹೇಳಿದ್ರೆ ಅದನ್ನು ಬ್ಯಾಕ್ಟೀರಿಯಾಗಳು ಕನ್ಸ್ಯೂಮ್ ಮಾಡಿಕೊಂಡು ಆರ್ಗ್ಯಾನಿಕ್ ಮ್ಯಾಟರ್ನ ಡಿಕಂಪೋಸ್ ಮಾಡ್ಕೊಳೋದಕ್ಕೆ ಯೂಸ್ ಮಾಡ್ಕೊಳುತ್ತೆ. ಅದ ನಂತರ ಸೀವೇಜ್ ಡಿಸ್ಚಾರ್ಜನ್ನು ಕೂಡ ಡಿಕಂಪೋಸ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಈ ಸಂದರ್ಭದಲ್ಲಿ ಆಕ್ಸಿಜನ್ನ ಬ್ಯಾಕ್ಟೀರಿಯಾ ಹೆಚ್ಚು ಕನ್ಸ್ಯೂಮ್ ಮಾಡುತ್ತೆ. ಇದರಿಂದಾಗಿ ಆಕ್ಸಿಜನ್ ವಾಟರ್ ಬಾಡಿನಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಈ ರೀತಿ ಆಕ್ಸಿಜನ್ ಕಡಿಮೆ ಆಗ್ತಾ ಬಂದರೆ, ಡಿಕ್ರೀಸ್ ಆಗ್ತಾ ಬಂದರೆ ಅದು ಅಕ್ವಾಟಿಕ್ ಲೈಫ್ಗೆ ತೊಂದರೆ ಮಾಡುತ್ತೆ. ಈ ಥರದ ಸಂದರ್ಭಗಳಲ್ಲಿ ಮೀನುಗಳು ಮತ್ತು ನೀರಿನಲ್ಲಿ ಬದುಕುವಂಥ ಪ್ರಾಣಿಗಳು ಸಾಯ್ತವೆ. ಈ ಪಾಯಿಂಟ್ಸ್ಗಳನ್ನ ನೀವು ನೆನ್ಪಿಟ್ಕೊಂಡಿರಬೇಕು. ಬಯಾಲಜಿಕಲ್ ಆಕ್ಸಿಜನ್ ಡಿಮಾಂಡ್ ಅಂತ ಹೇಳಿದ್ರೆ ಜೈವಿಕ ಆಮ್ಲಜನಕದ ಬೇಡಿಕೆ ಅಂತ ಹೇಳಿ. ಈಗ ನಾವು ಇಲ್ಲಿ ಮೊದಲನೇ ಸ್ಟೇಟ್ಮೆಂಟನ್ನು ನೋಡಿದಂಥ ಸಂದರ್ಭದಲ್ಲಿ ಡಿಸಾಲ್ವ್ಡ್ ಆಕ್ಸಿಜನ್ ಜಾಸ್ತಿ ಅಂತ ಸಂದರ್ಭದಲ್ಲಿ ವಾಟರ್ ಬಾಡಿನಲ್ಲಿ ಅದು ಪೊಲ್ಯೂಷನ್ ಲೆವೆಲ್ ಜಾಸ್ತಿ ಇದೆ ಅಂತ ಹೇಳಿ ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ಇದು ತಪ್ಪಾದ ಸ್ಟೇಟ್ಮೆಂಟ್ ಆಗಿದೆ. ಯಾವಾಗ ನೀರಿನಲ್ಲಿ ಡಿಸಾಲ್ವ್ಡ್ ಆಕ್ಸಿಜನ್ ಜಾಸ್ತಿ ಇರುತ್ತೋ ಅದು ಸಹಾಯ ಮಾಡುತ್ತೆ. ಆ ವಾಟರ್ ಬಾಡಿನಲ್ಲಿ ಪೊಲ್ಯೂಷನ್ ಕಡಿಮೆ ಇದೆ ಅಂತ ಹೇಳಿ ಅರ್ಥ. ಅದು ಇನ್ಕ್ರೀಸ್ಡ್ ಪೊಲ್ಯೂಷನ್ ಅಲ್ಲ. ಡಿಸಾಲ್ವ್ಡ್ ಆಕ್ಸಿಜನ್ ಜಾಸ್ತಿ ಇದ್ದಷ್ಟು ಒಳ್ಳೆಯದು ಮತ್ತು ಅದು ಲೆಸ್ ಪೊಲ್ಯೂಷನ್ ಇಂಡಿಕೇಟ್ ಮಾಡುತ್ತೆ. ನಂತರದಲ್ಲಿ ಎರಡನೇ ಸ್ಟೇಟ್ಮೆಂಟ್ಗೆ ಮೂವ್ ಆಗಿದ್ರೆ ಗಂಗಾ ನದಿಯಲ್ಲಿ ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ತುಂಬಾ ಕಡಿಮೆ ಇದೆ. ಈ ಕಾರಣದಿಂದಾಗಿ ಮೀನುಗಳು ಮತ್ತು ಬೇರೆ ಆರ್ಗಾನಿಸಮ್ಸ್ಗಳು ಸಸ್ಟೈನ್ ಆಗೋದಕ್ಕೆ ಸಾಧ್ಯವಾಗ್ತಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದೊಂದು ಜನರಲ್ ಸ್ಟೇಟ್ಮೆಂಟ್ ಆಗಿದೆ. ಇದು ತಪ್ಪು ಅಂತ ಹೇಳಿ ನಮ್ಮ ಭಾಸಕ್ಕೆ ಗೊತ್ತಾಗುತ್ತೆ. ಆದ್ರಿಂದಾಗಿ ಇದನ್ನು ಕೂಡ ನಾವು ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು. ಮೊದಲನೇ ಮತ್ತು ಎರಡನೇ ಸ್ಟೇಟ್ಮೆಂಟ್ ಎರಡೂ ಸ್ಟೇಟ್ಮೆಂಟ್ಗಳು ತಪ್ಪಾದ್ರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ನೈದರ್ 1 nor 2 ಆಗುತ್ತೆ. ಈಗ ನಾವು ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗಿದ್ರೆ ದೀಂಗ್ ಪಟ್ಕೈ ಎಲಿಫೆಂಟ್ ರಿಸರ್ವ್ ಇದರ ಬಗ್ಗೆ ಕೇಳಿದಂಥ ಪ್ರಶ್ನೆ ಆಗಿದೆ. ಇದರ ಲೊಕೇಶನ್ ಎಲ್ಲಿದೆ, ಯಾವ ಸ್ಟೇಟ್ನಲ್ಲಿದೆ ಅಂತ ಹೇಳಿ ಕೇಳಿದ್ದಾರೆ. ಮೊದಲನೇದಾಗಿ ಇದು ಇತ್ತೀಚೆಗೆ ಯಾಕೆ ನ್ಯೂಸ್ನಲ್ಲಿತ್ತು ಅಂತ ಹೇಳಿದ್ರೆ ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ NBW ಇತ್ತೀಚೆಗೆ ರಿಕಮೆಂಡ್ ಮಾಡಿತ್ತು ಈ ಒಂದು ಪ್ರದೇಶದಲ್ಲಿ, ಅಂದರೆ ದೀಂಗ್ ಪಟ್ಕೈ ಎಲಿಫೆಂಟ್ ರಿಸರ್ವ್ ಇರುವಂಥ ಪ್ರದೇಶದಲ್ಲಿ ಕೋಲ್ ಮೈನಿಂಗ್ನ ಮಾಡ್ಬೋದು ಅಂತ ಹೇಳಿ ರಿಕಮೆಂಡೇಶನ್ ಕೊಟ್ಟಿತ್ತು. ಆದ ಕಾರಣದಿಂದಾಗಿ ಈ ಒಂದು ಎಲಿಫೆಂಟ್ ರಿಸರ್ವ್ ನ್ಯೂಸ್ನಲ್ಲಿತ್ತು. ನಂತರದಲ್ಲಿ ಈಗ ಉತ್ತರಕ್ಕೆ ಹೋಗೋದಾದ್ರೆ ದೀಂಗ್ ಪಟ್ಕೈ ಎಲಿಫೆಂಟ್ ರಿಸರ್ವ್ ಇರುವಂಥದ್ದು ಅಸ್ಸಾಂ ಸ್ಟೇಟ್ನಲ್ಲಿ. ಈ ಪಾಯಿಂಟ್ನ ನೀವು ನೆನ್ಪಿಟ್ಕೊಂಡಿರಬೇಕು. ನಂತರದಲ್ಲಿ ದೀಂಗ್ ಪಟ್ಕೈ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯನ್ನ ಜೈಪುರ್ ರೈನ್ ಫಾರೆಸ್ಟ್ ಅಂತ ಹೇಳಿ ಕೂಡ ಕರೀತಾರೆ. ನಂತರದಲ್ಲಿ ಈ ಒಂದು ಎಲಿಫೆಂಟ್ ರಿಸರ್ವ್ನಲ್ಲಿ ದೀಂಗ್ ಅನ್ನುವಂಥ ನದಿ ಹರಿಯುತ್ತೆ ಮತ್ತು ಪಟ್ಕೈ ಅನ್ನುವಂಥದ್ದು ಅಲ್ಲಿ ಇರುವಂಥ ಬೆಟ್ಟದ ಹಿಲ್ನ ಹೆಸರಾಗಿದೆ. ಆದ್ದರಿಂದಾಗಿ ಇದನ್ನು ದೀಂಗ್ ಪಟ್ಕೈ ಅಂತ ಹೇಳಿ ಈ ಒಂದು ಎಲಿಫೆಂಟ್ ರಿಸರ್ವ್ಗೆ ಹೆಸರನ್ನು ಇಟ್ಟಿದ್ದಾರೆ. ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ನೆನ್ಪಿಟ್ಕೊಂಡಿರಬೇಕು. ಮುಖ್ಯವಾಗಿ ಇದು ಯಾವ ಸ್ಟೇಟ್ನಲ್ಲಿ ಇದೆ ಅಂತ ಹೇಳಿದ್ರೆ ಅಸ್ಸಾಂ ಸ್ಟೇಟ್ನಲ್ಲಿ ಇದೆ ಅನ್ನೋದನ್ನು ನೀವು ನೆನ್ಪಿಟ್ಕೊಂಡಿರಬೇಕು. ನಂತರದಲ್ಲಿ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗಿದ್ರೆ ಈ ಒಂದು ಪ್ರಶ್ನೆಯನ್ನು ಗ್ಲೋಬಲ್ ಟೆರರಿಸಮ್ ಇಂಡೆಕ್ಸ್ನ ಬಗ್ಗೆ ಕೇಳಿದಂತಾಗಿದೆ. ಈ ಒಂದು ಇಂಡೆಕ್ಸನ್ನು ಯಾರು ರಿಲೀಸ್ ಮಾಡ್ತಾರೆ ಅಂತ ಹೇಳಿ ಕೇಳಿದ್ದಾರೆ. ಈ ಒಂದು ಇಂಡೆಕ್ಸ್ GTI ಗ್ಲೋಬಲ್ ಟೆರರಿಸಮ್ ಇಂಡೆಕ್ಸ್ ಈ ಒಂದು ರಿಪೋರ್ಟನ್ನು ಪ್ರತಿ ವರ್ಷವೂ ಆನ್ಯುವಲಿ ಪಬ್ಲಿಷ್ ಮಾಡ್ತಾರೆ. ಇದನ್ನು ಪಬ್ಲಿಷ್ ಮಾಡುವಂಥದ್ದು ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಆ್ಯಂಡ್ ಪೀಸ್ ಅಂತ ಹೇಳಿ. ನಂತರದಲ್ಲಿ ಈ ಒಂದು ಇಂಡೆಕ್ಸ್ ಏನನ್ನ ಪ್ರೊವೈಡ್ ಮಾಡುತ್ತೆ ಅಂತ ಹೇಳಿದ್ರೆ ಕೀ ಗ್ಲೋಬಲ್ ಟ್ರೆಂಡ್ಸ್ಗಳಾಗಿರ್ಬೋದು ಟೆರರಿಸಮ್ ಬಗ್ಗೆ ಮತ್ತು ಪ್ಯಾಟರ್ನ್ಸ್ ಆಗಿರ್ಬೋದು ಟೆರರಿಸಮ್ನಲ್ಲಿ, ಇದರ ಬಗ್ಗೆ ಕಂಪ್ರೆಹೆನ್ಸಿವ್ ಸಮ್ಮರಿಯನ್ನು ಪ್ರೊವೈಡ್ ಮಾಡುತ್ತೆ. ಅದರಿಂದಾಗಿ ಗ್ಲೋಬಲ್ ಟೆರರಿಸಮ್ ಇಂಡೆಕ್ಸ್ ಇದನ್ನು ಪ್ರತಿ ವರ್ಷ ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಆ್ಯಂಡ್ ಪೀಸ್ ರಿಲೀಸ್ ಮಾಡ್ತಾರೆ ಅನ್ನೋದನ್ನು ನೀವು ನೆನ್ಪಿಟ್ಕೊಂಡಿರಿ. ನಂತರದಲ್ಲಿ ಈ ಒಂದು ಗ್ಲೋಬಲ್ ಟೆರರಿಸಮ್ ಇಂಡೆಕ್ಸ್ನಲ್ಲಿ ಯಾವ ಕಂಟ್ರಿ ಅಂದರೆ ಟೆರರಿಸಮ್ ಇಂದಾಗಿ ಮೋಸ್ಟ್ ಅಫೆಕ್ಟೆಡ್ ಯಾವ ಕಂಟ್ರಿ ಅಂತ ಹೇಳಿ ಇಂಡೆಕ್ಸ್ನಲ್ಲಿ ರಿಲೀಸ್ ಮಾಡ್ತಾರೆ. ಕಳೆದ ವರ್ಷ ಇರಾಕ್ ಮೋಸ್ಟ್ ಅಫೆಕ್ಟೆಡ್ ಆಗಿತ್ತು, ಆದರೆ ಈ ವರ್ಷ ಅಫ್ಘಾನಿಸ್ತಾನ್ ಇರಾಕನ್ನು ರಿಪ್ಲೇಸ್ ಮಾಡಿದೆ. ನಂತರದಲ್ಲಿ ಭಾರತದ ರ್ಯಾಂಕಿಂಗನ್ನು ನೋಡಿದ್ರೆ ಭಾರತ 7ನೇ ರ್ಯಾಂಕ್ನಲ್ಲಿದೆ. ಭಾರತ 7th ವರ್ಸ್ಟ್ ಟೆರರಿಸಮ್ ಅಫೆಕ್ಟೆಡ್ ಕಂಟ್ರಿ ಅಂತ ಹೇಳಿ ಅನಿಸ್ಕೊಂಡಿದೆ. ನಂತರದಲ್ಲಿ ನೀತಿ ಆಯೋಗ ಕೂಡ ಇದರ ಬಗ್ಗೆ ಪ್ರಶ್ನೆ ಮಾಡಿತ್ತು, ಯಾವ ಮೆಥಡಾಲಜಿನ ಅಡಾಪ್ಟ್ ಮಾಡ್ಕೊತೀರಾ ಈ ಒಂದು ರಿಪೋರ್ಟನ್ನು ಪಬ್ಲಿಷ್ ಮಾಡೋದಕ್ಕೆ ಅಂತ ಹೇಳಿ ಗ್ಲೋಬಲ್ ಟೆರರಿಸಮ್ ಇಂಡೆಕ್ಸ್ನ ವಿಚಾರವಾಗಿ ತನ್ನ ತಕರಾರನ್ನು ನೀತಿ ಆಯೋಗ ಎತ್ತಿತ್ತು. ಇದು ಇತ್ತೀಚೆಗೆ ನ್ಯೂಸ್ನಲ್ಲಿ ಇತ್ತು ಕೂಡ. ಅದರಿಂದಾಗಿ ಈ ಎಲ್ಲ ಪಾಯಿಂಟ್ಸ್ಗಳನ್ನ ನೀವು ನೆನ್ಪಿಟ್ಕೊಂಡಿರಿ ಗ್ಲೋಬಲ್ ಟೆರರಿಸಮ್ ಇಂಡೆಕ್ಸ್ನ ವಿಚಾರವಾಗಿ. ನಂತರದಲ್ಲಿ ಈ ಒಂದು ಪ್ರಶ್ನೆ ದ ಟ್ರೆಂಡ್ಸ್ ಇನ್ ವರ್ಲ್ಡ್ ಮಿಲಿಟರಿ ಎಕ್ಸ್ಪೆಂಡಿಚರ್ ರಿಪೋರ್ಟ್ 2019 ಇದನ್ನು ಪಬ್ಲಿಷ್ ಮಾಡುವಂಥದ್ದು ಯಾರು ಅಂತ ಹೇಳಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ SIPRI ಆಗುತ್ತೆ. SIPRI ಫುಲ್ ಫಾರ್ಮ್ ಏನು ಅಂತ ಹೇಳಿದರೆ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ಇದೊಂದು ಸ್ವೀಡಿಷ್ ಥಿಂಕ್ ಟ್ಯಾಂಕ್ ಆಗಿದೆ. ಇದರ ಮುಖಾಂತರವಾಗಿ ನಮಗೆ ಪ್ರಪಂಚದಲ್ಲಿ ಯಾವ ದೇಶಗಳು ತಮ್ಮ ಮಿಲಿಟರಿಗೆ ಎಷ್ಟೆಷ್ಟು ಎಕ್ಸ್ಪೆಂಡಿಚರ್ನ ಮಾಡ್ತಾರೆ ಅನ್ನೋದು ತಿಳಿದು ಬರುತ್ತೆ. ಮೊದಲನೇ ಸ್ಥಾನದಲ್ಲಿ ಯುನೈಟೆಡ್ ಸ್ಟೇಟ್ಸ್ ಇದೆ. $732 ಬಿಲಿಯನ್ ಈ ಒಂದು ಮಿಲಿಟರಿ
ಮೇಲೆ ಎಕ್ಸ್ಪೆಂಡಿಚರ್ನ ಮಾಡುತ್ತೆ. ನಂತರದಲ್ಲಿ ಚೈನಾ $261 ಬಿಲಿಯನ್. ನಂತರದಲ್ಲಿ ಮೂರನೇ ಸ್ಥಾನದಲ್ಲಿ ಪ್ರಪಂಚದಲ್ಲಿ ಭಾರತ ಇದೆ. $71.1 ಬಿಲಿಯನ್ ನಮ್ಮ ದೇಶ ಮಿಲಿಟರಿಯ ಮೇಲೆ ಸ್ಪೆಂಡ್ ಮಾಡುತ್ತೆ. ಇಷ್ಟು ಪಾಯಿಂಟ್ಸ್ಗಳನ್ನು ನೀವು ನೆನ್ಪಿಟ್ಕೊಂಡಿರಿ. SIPRI ಇದರ ಫುಲ್ ಫಾರ್ಮ್ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅನ್ನೋದನ್ನು ನೆನ್ಪಿಟ್ಕೊಂಡಿರಿ. ಇದರ ಜೊತೆಗೆ ಈ ಒಂದು ಸಂಸ್ಥೆ, ಈ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ ಸ್ವೀಡಿಷ್ ಥಿಂಕ್ ಟ್ಯಾಂಕ್ ಆಗಿದೆ ಅನ್ನೋದನ್ನು ಕೂಡ ನೆನ್ಪಿಟ್ಕೊಂಡಿರಿ. ಈಗ ನಾವು ನೆಕ್ಸ್ಟ್ ಕ್ವಶನ್ಗೆ ಮುಗಿದಾದರೆ ಈ ಒಂದು ಪ್ರಶ್ನೆನ ADB ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ವಿಚಾರವಾಗಿ 3 ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ. ಇದಕ್ಕೆ ನಾವು ಕರೆಕ್ಟ್ ಸ್ಟೇಟ್ಮೆಂಟನ್ನು ಗುರುತಿಸಬೇಕು. ಇದರಲ್ಲಿ ಈಗ ಮೊದಲನೇ ಸ್ಟೇಟ್ಮೆಂಟನ್ನು ನೋಡಿದ್ರೆ ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ ಎಲ್ಲ ಮೆಂಬರ್ ಕಂಟ್ರೀಸ್ಗಳು, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಎಲ್ಲ ಮೆಂಬರ್ ಕಂಟ್ರೀಸ್ಗಳು ಏಷ್ಯಾಕ್ಕೆ ಸೇರಿದವರಾಗಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ಇದು ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಯುನೈಟೆಡ್ ಸ್ಟೇಟ್ಸ್ ಕೂಡ ಮೆಂಬರ್ ಆಗಿದೆ, ಯುನೈಟೆಡ್ ಕಿಂಗ್ಡಮ್ ಕೂಡ ಮೆಂಬರ್ ಆಗಿದೆ, ಇದರ ಜೊತೆಗೆ ಮಿಡಲ್ ಈಸ್ಟ್ ಕಂಟ್ರೀಸ್ಗಳು ಕೂಡ ಮೆಂಬರ್ ಆಗಿದ್ದಾವೆ. ಆದ ಕಾರಣದಿಂದಾಗಿ ಈ ಒಂದು ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ನಂತರದಲ್ಲಿ ಹೇಳ್ತಾ ಇದ್ದಾರೆ ಇದರ ಹೆಡ್ ಕ್ವಾರ್ಟರ್ಸ್ ಮನಿಲಾದಲ್ಲಿ, ಫಿಲಿಪೈನ್ಸ್ನಲ್ಲಿ ಇರುವಂತಹ ಮನಿಲಾದಲ್ಲಿ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದು ಸರಿ. ಆದರೆ ADBಯ ಮೆಂಬರ್ ಕಂಟ್ರೀಸ್ಗಳು ಕೇವಲ ಏಷ್ಯಾದಿಂದ ಮಾತ್ರ ಅಲ್ಲ, ಪ್ರಪಂಚದ ಎಲ್ಲ ರೀಜನ್ಗಳಿಂದನೂ ಕೂಡ ಮೆಂಬರ್ ಆಗಿದ್ದಾವೆ. ಆದ ಕಾರಣದಿಂದಾಗಿ ಮೊದಲನೇ ಸ್ಟೇಟ್ಮೆಂಟ್ ತಪ್ಪು. ಈಗ ಮೊದಲನೇ ಸ್ಟೇಟ್ಮೆಂಟನ್ನು ಎಲಿಮಿನೇಟ್ ಮಾಡಿದ ಸಂದರ್ಭದಲ್ಲಿ A, B ಮತ್ತು D ಎಲಿಮಿನೇಟ್ ಮಾಡಿ ಈಸಿಯಾಗಿ ನಾವು ಆಪ್ಷನ್ C ಸರಿಯಾದ ಉತ್ತರಕ್ಕೆ ತಲುಪಬಹುದು. ಆದರೂ ಕೂಡ ಎರಡನೇ ಸ್ಟೇಟ್ಮೆಂಟನ್ನು ನೋಡಿದೆ ಆದರೆ ಜಪಾನ್ ಲಾರ್ಜೆಸ್ಟ್ ಶೇರ್ನ ಹೊಂದಿದೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನಲ್ಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೌದು, ಇದು ಸರಿಯಾದ ಉತ್ತರವಾಗುತ್ತೆ. ಜಪಾನ್ ಲಾರ್ಜೆಸ್ಟ್ ಪ್ರಪೋರ್ಷನ್ ಆಫ್ ಶೇರನ್ನು ಹೊಂದಿದೆ, ಅದು 15.67% ಅಷ್ಟು. ನಂತರದಲ್ಲಿ ಬರುವಂಥದ್ದು ಯುನೈಟೆಡ್ ಸ್ಟೇಟ್ಸ್, ಇದು 15.5% ಅಷ್ಟು ಶೇರನ್ನು ಹೊಂದಿದ್ರೆ, ಚೈನಾ 6.4, ನಂತರದಲ್ಲಿ ಇಂಡಿಯಾ 6.35% ಅಷ್ಟು ಶೇರನ್ನು ಹೊಂದಿದೆ. ನಂತರದಲ್ಲಿ ಆಸ್ಟ್ರೇಲಿಯಾ 5.8% ಹೊಂದಿದೆ. ಈ ಪಾಯಿಂಟ್ಸ್ಗಳನ್ನು ನೀವು ನೆನಪಿಟ್ಕೊಂಡಿರಿ. ಮೊದಲನೆಯ ಲಾರ್ಜೆಸ್ಟ್ ಪ್ರಪೋರ್ಷನ್ ಶೇರನ್ನು ಹೊಂದಿರುವಂಥದ್ದು ಜಪಾನ್, ಅದರಿಂದಾಗಿ ಇದು ಸರಿಯಾದ ಸ್ಟೇಟ್ಮೆಂಟ್ ಆಗುತ್ತೆ. ನಂತರದಲ್ಲಿ ಮೂರನೇ ಸ್ಟೇಟ್ಮೆಂಟ್ಗೆ ಮೂವ್ ಆಗಿದ್ದಾದರೆ COVID-19 ವಿರುದ್ಧವಾಗಿ ಫೈಟ್ ಮಾಡೋದಕ್ಕೋಸ್ಕರ ಈಗ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಒಂದು ಹೊಸ ಇನಿಷಿಯೇಟಿವ್ನ ತಂದಿದೆ. ಅದರ ಹೆಸರು ಕೇರ್ಸ್ ಪ್ರೋಗ್ರಾಮ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೌದು, ಇದು ಸರಿಯಾದ ಉತ್ತರವಾಗುತ್ತೆ. ನಮ್ಮ ದೇಶ ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಈಗ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಜೊತೆಗೆ ಒಂದು ಅಗ್ರಿಮೆಂಟನ್ನು ಸೈನ್ ಮಾಡಿದೆ. $1.5 ಬಿಲಿಯನ್ ಲೋನ್ ಅಗ್ರಿಮೆಂಟನ್ನು ಸೈನ್ ಮಾಡಿದೆ. ಇದರ ಕೇರ್ಸ್ನ ಫುಲ್ ಫಾರ್ಮ್ ಏನು ಅಂತ ಹೇಳಿದ್ರೆ COVID-19 ಆಕ್ಟಿವ್ ರೆಸ್ಪಾನ್ಸ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಸಪೋರ್ಟ್ ಪ್ರೋಗ್ರಾಮ್ ಅಂತ ಹೇಳಿ ಕೇರ್ಸ್ ಪ್ರೋಗ್ರಾಮ್. ಅದರಿಂದಾಗಿ ಇದು ಸರಿಯಾದ ಸ್ಟೇಟ್ಮೆಂಟ್ ಆಗುತ್ತೆ. ಇಲ್ಲಿ ನೀಡಿರೋದ್ರಲ್ಲಿ ಎರಡನೇ ಮತ್ತು ಮೂರನೇ ಸ್ಟೇಟ್ಮೆಂಟ್ ಸರಿಯಾದ್ರಿಂದ ಆಪ್ಷನ್ C 2 and 3 ಓನ್ಲಿ ಸರಿಯಾದ ಉತ್ತರವಾಗುತ್ತೆ. ನಂತರದಲ್ಲಿ ನೆಕ್ಸ್ಟ್ ಪ್ರಶ್ನೆಗೆ ಮೂವ್ ಆಗಿದ್ದಾದರೆ ಈ ಒಂದು ಪ್ರಶ್ನೆಯಲ್ಲಿ ಹಜೋಂಗ್ ಮತ್ತು ಚಕ್ಮಾ ಕಮ್ಯುನಿಟೀಸ್ಗಳು ಅಂದರೆ ರಿಲಿಜಿಯಸ್ ಪರ್ಸಿಕ್ಯೂಷನ್ಗೆ ಒಳಗಾದಂಥ ಈ ಎರಡು ಕಮ್ಯುನಿಟೀಸ್ಗಳು ಯಾವ ದೇಶದಿಂದ ಮೈಗ್ರೇಷನ್ನ ಮಾಡ್ಕೊಳ್ತಾ ಇದ್ದಾರೆ ಅಥವಾ ಯಾವ ದೇಶಕ್ಕೆ ಸೇರಿದವರು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಾಂಗ್ಲಾದೇಶ ಆಗುತ್ತೆ. ಚಕ್ಮಾಸ್ ಇವರು ಬುದ್ಧಿಸಮ್ ರಿಲಿಜಿಯನ್ಗೆ ಮತ್ತು ಹಜೋಂಗ್ಸ್ ಇವರು ಹಿಂದೂಗಳಾಗಿದ್ದು ಇವರುಗಳು ಬಾಂಗ್ಲಾದೇಶದಲ್ಲಿ ಈಗ ರಿಲಿಜಿಯಸ್ ಪರ್ಸಿಕ್ಯೂಷನ್ಗೆ ಒಳಗಾಗ್ತಾ ಇದ್ದಾರೆ. ಆದ ಕಾರಣದಿಂದಾಗಿ ಇದು ನ್ಯೂಸ್ನಲ್ಲಿತ್ತು ಇತ್ತೀಚೆಗೆ. ಇವರುಗಳು ನಮ್ಮ ದೇಶದ ಸಿಟಿಸನ್ಶಿಪ್ಗಾಗಿ ಕಾಯ್ತಾ ಇದ್ದಾರೆ. ಆದ್ದರಿಂದಾಗಿ ಹಜೋಂಗ್ ಮತ್ತು ಚಕ್ಮಾ ಕಮ್ಯುನಿಟೀಸ್ಗಳು ಯಾವ ದೇಶದಿಂದ ಮೈಗ್ರೇಷನ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಸರಿಯಾದ ಉತ್ತರ ಆಪ್ಷನ್ C ಬಾಂಗ್ಲಾದೇಶ ಆಗುತ್ತೆ. ನಂತರದಲ್ಲಿ ಮುಂದಿನ ಪ್ರಶ್ನೆಗೆ ಹೋಗಿದಾದರೆ ಈ ಒಂದು ಪ್ರಶ್ನೆಯನ್ನು ಕಂಪ್ರೆಹೆನ್ಸಿವ್ ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್ ಟ್ರೀಟಿಯ ಬಗ್ಗೆ CTBT ಬಗ್ಗೆ ಕೇಳಿದಂಥ ಪ್ರಶ್ನೆ ಆಗಿದೆ. ಇಲ್ಲಿ ಮೊದಲನೇ ಸ್ಟೇಟ್ಮೆಂಟಲ್ಲಿ ಹೇಳ್ತಾ ಇದ್ದಾರೆ ಯುನೈಟೆಡ್ ನೇಷನ್ಸ್ನ ಇನಿಷಿಯೇಟಿವ್ ಆಗಿದೆ CTBT ಅನ್ನುವಂಥದ್ದು ಮತ್ತು ಇದರ ಮುಖಾಂತರವಾಗಿ ಎಲ್ಲ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ಸ್ಗಳನ್ನು ಬ್ಯಾನ್ ಮಾಡುವಂಥದ್ದು ಎಲ್ಲ ಕಡೆ ಮತ್ತು ಎಲ್ಲರಿಂದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೌದು, ಇದೊಂದು ಸರಿಯಾದ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ CTBTಯನ್ನು ಫಸ್ಟ್ ಟೈಮ್ ನೆಗೋಷಿಯೇಟ್ ಮಾಡಿದಂಥದ್ದು ಕಾನ್ಫರೆನ್ಸ್ ಆನ್ ಡಿಸ್ಆರ್ಮಮೆಂಟ್ ಅಂತ ಹೇಳಿ ಒಂದು ಕಾನ್ಫರೆನ್ಸ್ ನಡೆಯುತ್ತೆ ಜೆನೀವಾದಲ್ಲಿ. ನಂತರದಲ್ಲಿ ಇದನ್ನು ಅಡಾಪ್ಟ್ ಮಾಡಿಕೊಳ್ಳುವಂಥದ್ದು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ 1996ರಲ್ಲಿ. ಆದ್ದರಿಂದಾಗಿ ಇದೊಂದು UN ಇನಿಷಿಯೇಟಿವ್. ಹೌದು, ಇದು ಸರಿಯಾದ ಉತ್ತರವಾಗುತ್ತೆ. ನಂತರದಲ್ಲಿ ಇದರ ಮುಖಾಂತರವಾಗಿ ಎಲ್ಲ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ಸ್ಗಳ ವಿಚಾರವಾಗಿ ಇದು ಬ್ಯಾನ್ ಮಾಡುತ್ತೆ. ಎಲ್ಲ ದೇಶಗಳು ಎವ್ರಿವೇರ್ ಬೈ ಎವ್ರಿವನ್ ಎಲ್ಲ ಕಡೆ ಮತ್ತು ಎಲ್ಲರಿಂದ ಬ್ಯಾನ್ ಮಾಡುತ್ತೆ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ಅಥವಾ ನ್ಯೂಕ್ಲಿಯರ್ ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡೋದ್ರ ವಿಚಾರವಾಗಿ. ಇದರಲ್ಲಿ ಹೆಸರೇ ಹೇಳುವಂತೆ ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್ ಟ್ರೀಟಿ ಅಂತ ಹೇಳಿ ಯಾವುದೇ ರೀತಿಯಂಥ ನ್ಯೂಕ್ಲಿಯರ್ ಟೆಸ್ಟ್ಗಳನ್ನ ಬ್ಯಾನ್ ಮಾಡುವಂಥದ್ದು ಈ ಟ್ರೀಟಿಯ ಕೆಳಗಡೆ ಸೈನ್ ಆಗಿರುತ್ತೆ. ನಂತರದಲ್ಲಿ ಎರಡನೇ ಸ್ಟೇಟ್ಮೆಂಟ್ಗೆ ಮೂವ್ ಆಗಿದ್ದಾದರೆ ಇಂಡಿಯಾ ಇಸ್ ಎ ಪಾರ್ಟಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ಇದು ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇಂಡಿಯಾ, ನಾರ್ತ್ ಕೊರಿಯಾ ಮತ್ತು ಪಾಕಿಸ್ತಾನ್ ಈ ಮೂರು ದೇಶಗಳು ಇನ್ನೂ ಕೂಡ ಕಂಪ್ರೆಹೆನ್ಸಿವ್ ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್ ಟ್ರೀಟಿಯನ್ನು ಸೈನ್ ಮಾಡಿಲ್ಲ. ಆದರೆ ಚೈನಾ ಇದರ ವಿಚಾರವಾಗಿ ಸೈನ್ ಮಾಡಿದೆ, ಆದರೆ ಇನ್ನೂ ರ್ಯಾಟಿಫೈ ಮಾಡಿಲ್ಲ. ಆದರೆ ಭಾರತ ಮಾತ್ರ ಇದಕ್ಕೆ ಪಾರ್ಟಿ ಆಗಿಲ್ಲ. ಅದರಿಂದಾಗಿ ಈ ಒಂದು ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಮೊದಲನೇ ಸ್ಟೇಟ್ಮೆಂಟ್ ಸರಿ, ಅದರಿಂದ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ A 1 ಓನ್ಲಿ ಆಗುತ್ತೆ.
ಈಗ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗಿದ್ರೆ ಈ ಒಂದು ಪ್ರಶ್ನೆಯನ್ನ ಪಾಡೂರ್, ವಿಶಾಖಪಟ್ಟಣಂ, ಚಂಡಿಕಾವಳೆ ಈ 3 ಪ್ಲೇಸಸ್ಗಳು ಯಾವಾಗಲೂ ಒಟ್ಟಿಗೆ ನ್ಯೂಸ್ನಲ್ಲಿ ಇರುತ್ತೆ. ಇದು ಯಾವ ವಿಶ್ವವಾಗಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಸ್ಟ್ರಾಟಜಿಕ್ ಆಯಿಲ್ ರಿಸರ್ವ್ಸ್ ಅಥವಾ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಗಳ ವಿಚಾರವಾಗಿ ಅಂತ ಹೇಳಿ. ಮೊದಲನೇದಾಗಿ ನಾವಿಲ್ಲಿ ಅರ್ಥ ಮಾಡ್ಕೊಬೇಕು, ಇಂಡಿಯನ್ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ ಲಿಮಿಟೆಡ್ ಅಂತ ಹೇಳಿ ಒಂದು ಇಂಡಿಯನ್ ಕಂಪನಿ ಇದೆ. ಇದು ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಸ್ಗಳನ್ನು ಭಾರತದಲ್ಲಿ ಮೇಂಟೈನ್ ಮಾಡುತ್ತೆ. ಈಗ ಭಾರತದಲ್ಲಿ ಇಂಡಿಯನ್ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಸ್ ಲಿಮಿಟೆಡ್ನ ಕೆಳಗಡೆ 3 ಕಡೆ ವಿಶಾಖಪಟ್ಟಣಂ, ಮ್ಯಾಂಗ್ಳೂರ್ ಮತ್ತು ಪಾಡೂರ್ನಲ್ಲಿ ಈಗ ಪೆಟ್ರೋಲಿಯಂ ರಿಸರ್ವ್ಸ್ ಇದ್ದಾವೆ. ನಂತರದಲ್ಲಿ ಪಾಡೂರ್ನಲ್ಲಿ ಈ ಒಂದು ಪೆಟ್ರೋಲಿಯಂ ರಿಸರ್ವ್ ಕೆಪಾಸಿಟಿನ ಡಬಲ್ ಮಾಡೋದಾಗಿ, ನಂತರದಲ್ಲಿ ಚಂಡಿಕಾವಳೆ ಅನ್ನುವಂಥ ಒಂದು ಪ್ಲೇಸ್ನಲ್ಲಿ, ಒಡಿಸಾದಲ್ಲಿ ಇರುವಂಥ ಚಂಡಿಕಾವಳೆ ಅನ್ನುವಂಥ ಪ್ಲೇಸ್ನಲ್ಲಿ ಪೆಟ್ರೋಲಿಯಂ ರಿಸರ್ವ್ನ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಹೇಳಿ ಗೌರ್ಮೆಂಟ್ 2018ರಲ್ಲಿ ನಿರ್ಧಾರ ಮಾಡುತ್ತೆ. ಈಗ ಅದು ಅಂಡರ್ ಕನ್ಸ್ಟ್ರಕ್ಷನ್ನಲ್ಲಿದೆ. ಅದರಿಂದಾಗಿ ವಿಶಾಖಪಟ್ಟಣಂ, ಮ್ಯಾಂಗ್ಳೂರ್, ಪಾಡೂರ್ ಮತ್ತು ಚಂಡಿಕಾವಳೆ ಈ 4 ಪ್ಲೇಸ್ಗಳು ಕೂಡ ಆಗಾಗ್ಗೆ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ನ ವಿಚಾರವಾಗಿ ನ್ಯೂಸ್ನಲ್ಲಿರುತ್ತೆ. ಇಷ್ಟು ಪಾಯಿಂಟ್ಸ್ಗಳನ್ನ ಈ ಒಂದು ಪ್ರಶ್ನೆ ಹಿನ್ನೆಲೆಯಲ್ಲಿ ನೆನ್ಪಿಟ್ಕೊಂಡಿರಿ. ನಂತರದಲ್ಲಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗಿದ್ರೆ ಆಪರೇಷನ್ ಸಂಜೀವಿನಿ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು. ಇದು ಯಾವ ದೇಶದ ವಿಚಾರವಾಗಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಮಾಲ್ಡೀವ್ಸ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಕೋವಿಡ್-19 ವಿರುದ್ಧವಾಗಿ ಫೈಟ್ ಮಾಡೋದಕ್ಕೆ ಈಗ ಭಾರತ ಮಾಲ್ಡೀವ್ಸ್ಗೆ 6.2 ಟನ್ಸ್ ಅಷ್ಟು ಎಸೆನ್ಷಿಯಲ್ ಮೆಡಿಸಿನ್ಸ್ನ ಕಳುಹಿಸಿಕೊಟ್ಟಿದೆ. ಆದ ಕಾರಣದಿಂದಾಗಿ ಇತ್ತೀಚೆಗೆ ಇದು ನ್ಯೂಸ್ನಲ್ಲಿತ್ತು, ಆಪರೇಷನ್ ಸಂಜೀವಿನಿ ಮಾಲ್ಡೀವ್ಸ್ನ ವಿಚಾರವಾಗಿ ಅನ್ನುವಂಥದ್ದು. ನಂತರದಲ್ಲಿ ಮುಂದಿನ ಪ್ರಶ್ನೆಗೆ ಹೋಗಿದ್ರೆ ಈ ಒಂದು ಪ್ರಶ್ನೆನ ಅಗಸ್ತ್ಯಮಲ ಬಯೋಸ್ಪಿಯರ್ ರಿಸರ್ವ್ನ ಬಗ್ಗೆ ಕೇಳಿದಂಥ ಪ್ರಶ್ನೆ ಆಗಿದೆ. ನಮಗೆಲ್ಲರಿಗೂ ಗೊತ್ತು, ಅಗಸ್ತ್ಯಮಲ ಬಯೋಸ್ಪಿಯರ್ ರಿಸರ್ವ್ ಇರುವಂಥದ್ದು ತಮಿಳುನಾಡು ಮತ್ತು ಕೇರಳದ ಬಾರ್ಡರ್ನಲ್ಲಿ. ಮತ್ತು ಈ ಒಂದು ಬಯೋಸ್ಪಿಯರ್ ರಿಸರ್ವ್ ಎಸ್ಟಾಬ್ಲಿಷ್ ಆದಂಥದ್ದು 2001ರಲ್ಲಿ ಮತ್ತು ಅಗಸ್ತ್ಯಮಲ ಬಯೋಸ್ಪಿಯರ್ ರಿಸರ್ವ್ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಪಿಯರ್ ರಿಸರ್ವ್ನ ಪಾರ್ಟ್ ಆಗಿದೆ 2016ರಿಂದ. ಮತ್ತು ಯುನೆಸ್ಕೋದ ವರ್ಲ್ಡ್ ಲಿಸ್ಟ್ ಆಫ್ ಬಯೋಸ್ಪಿಯರ್ ರಿಸರ್ವ್ನಲ್ಲೂ ಇದು ತನ್ನ ಹೆಸರನ್ನ ಪಡ್ಕೊಂಡಿದೆ. ನಂತರದಲ್ಲಿ ಈ ಒಂದು ಪ್ರಶ್ನೆಗೆ ಹೋಗಿದ್ರೆ ಇಲ್ಲಿ 4 ಆಪ್ಷನ್ಸ್ಗಳನ್ನ ಕೊಟ್ಟು 3 ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗಳನ್ನ ಮತ್ತು 1 ಟೈಗರ್ ರಿಸರ್ವ್ ಹೆಸರನ್ನ ಕೊಟ್ಟು ಇದು ಅಗಸ್ತ್ಯಮಲೈ ಬಯೋಸ್ಪಿಯರ್ ರಿಸರ್ವ್ನ ಪಾರ್ಟ್ ಆಗಿದೆಯಾ ಇಲ್ವಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇಲ್ಲಿ ನೀಡಿರುವಂಥ ಮೊದಲನೇದು ಶಂಧರ್ನಿ, ನಂತರದಲ್ಲಿ ಪೆಪ್ಪಾರ, ನೇಯರ್ ಈ 3 ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗಳು ಮತ್ತು ಕಲಕ್ಕಡ್, ಮುಂದನತುರಾಯ್ ಟೈಗರ್ ರಿಸರ್ವ್ ಈ 4 ಪ್ಲೇಸಸ್ಗಳು ಕೂಡ ಅಗಸ್ತ್ಯಮಲೈ ಬಯೋಸ್ಪಿಯರ್ ರಿಸರ್ವ್ನ ಭಾಗವಾಗಿದೆ ಅಥವಾ ಪಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಈ ಥರದ ಪಾಯಿಂಟ್ಸ್ಗಳನ್ನ ನಾವು ಎಲ್ಲಿಂದ ಕಲ್ತ್ಕೊಬೇಕು ಅಂತ ಹೇಳಿದ್ರೆ ವಿಕಿಪೀಡಿಯಾದಲ್ಲಿ ಹೋಗ್ಬಿಟ್ಟು ಈ ಥರದ ಬಯೋಸ್ಪಿಯರ್ ರಿಸರ್ವ್ಗಳ ಹೆಸರನ್ನು ನಾವು ಸರ್ಚ್ ಮಾಡಿದಂಥ ಸಂದರ್ಭದಲ್ಲಿ ಅವುಗಳ ವಿಕಿಪೀಡಿಯಾ ಇನ್ಫಾರ್ಮೇಷನ್ ನಾವು ಕಲ್ತ್ಕೊಂಡ್ರೆ ಸಾಕು. ನಮ್ಮ UPSC ಫಿಲಿಮ್ಸ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಯಿಂದ ಈ ಒಂದು ಪ್ರಶ್ನೆನ ವಿಕಿಪೀಡಿಯಾದಿಂದನೇ ಫಾರ್ಮ್ ಮಾಡಲಾಗಿದೆ. ಅದರಿಂದಾಗಿ ನೀವು ಈ ಥರದ ಟೈಗರ್ ರಿಸರ್ವ್ಸ್ಗಳಾಗಿರ್ಬೋದು, ಬಯೋಸ್ಪಿಯರ್ ರಿಸರ್ವ್ಗಳಾಗಿರ್ಬೋದು, ಇವುಗಳ ವಿಚಾರವಾಗಿ ಮೊದಲನೇದಾಗಿ ಮ್ಯಾಪನ್ನು ಕವರ್ ಮಾಡಬೇಕು. ನಂತರದಲ್ಲಿ ಇವುಗಳ ಇನ್ಫಾರ್ಮೇಷನನ್ನು ಡೈರೆಕ್ಟಾಗಿ ವಿಕಿಪೀಡಿಯಾದಿಂದ ಕವರ್ ಮಾಡಿದಂಥ ಸಂದರ್ಭದಲ್ಲಿ ಹೋಲಿಸ್ಟಿಕಲಿ ನಾವು ಒಂದು ಟಾಪಿಕನ್ನು ಕವರ್ ಮಾಡ್ದಂಗೆ ಆಗುತ್ತೆ. ಅದರಿಂದಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1, 2, 3, 4 ಆಗುತ್ತೆ. ಈಗ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗಿದ್ರೆ ಈ ಒಂದು ಪ್ರಶ್ನೆಯನ್ನು MPLAD ಸ್ಕೀಮ್ನ ಬಗ್ಗೆ ಕೇಳಿದಂಥ ಪ್ರಶ್ನೆ ಆಗಿದೆ. MPLAD ಅಂತ ಹೇಳಿದ್ರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಹೇಳಿ ಇತ್ತೀಚೆಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಅನೌನ್ಸ್ ಮಾಡ್ತು. ಏನಂತ ಹೇಳಿದ್ರೆ ಕೋವಿಡ್-19 ವಿರುದ್ಧವಾಗಿ ಹೋರಾಡೋದಕ್ಕೋಸ್ಕರ ಈಗ MPLAD ಸ್ಕೀಮನ್ನು ಮುಂದಿನ ಈ ವರ್ಷ 2020 ಮತ್ತು ಮುಂದಿನ ವರ್ಷ 2021 2 ವರ್ಷದ ಕಾಲದವರೆಗೆ MPLAD ಸ್ಕೀಮನ್ನು ಸಸ್ಪೆಂಡ್ ಮಾಡೋದಾಗಿ ಮತ್ತು ಇದರ ಮುಖಾಂತರವಾಗಿ ನೀಡ್ತಿದ್ದಂಥ ಫಂಡನ್ನು ಮುಂದೆ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾಗೆ ಟ್ರಾನ್ಸ್ಫರ್ ಮಾಡೋದಾಗಿ ಮತ್ತು ಇದರ ಮುಖಾಂತರವಾಗಿ ಅರೌಂಡ್ 7,900 crores ರೈಸ್ ಮಾಡುವ ಉದ್ದೇಶವನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಅನೌನ್ಸ್ ಮಾಡ್ತು. ಈ ವಿಚಾರದ ಹಿನ್ನೆಲೆಯಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ. ಇದರಲ್ಲಿ ಮೊದಲನೇ ಸ್ಟೇಟ್ಮೆಂಟ್ನಲ್ಲಿ ಹೇಳ್ತಾ ಇದ್ದಾರೆ MPLAD ಸ್ಕೀಮನ್ನು ಮೊದಲನೇ ಬಾರಿಗೆ ಅನೌನ್ಸ್ ಮಾಡಿದ್ದು ಗೌರ್ಮೆಂಟ್ 2014ರಲ್ಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಫಂಡ್ಗಳನ್ನು ಕೇವಲ ಎಲೆಕ್ಟೆಡ್ MPsಗಳಿಗೆ ಮಾತ್ರ ಕೊಡಲಾಗುತ್ತೆ ಲೋಕಲ್ ಏರಿಯಾವನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಮತ್ತು ಅವರವರ ರೆಸ್ಪೆಕ್ಟಿವ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ಈ ಒಂದು ಸ್ಟೇಟ್ಮೆಂಟ್ ಕಂಪ್ಲೀಟ್ ಆಗಿ ತಪ್ಪಿದೆ. ಯಾಕೆ ಅಂತ ಹೇಳಿದ್ರೆ MPLAD ಸ್ಕೀಮನ್ನು ಮೊದಲನೇ ಬಾರಿಗೆ ಅನೌನ್ಸ್ ಮಾಡಿದಂಥದ್ದು 23 ಡಿಸೆಂಬರ್ 1993ರಲ್ಲಿ. ನಂತರದಲ್ಲಿ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕಾದಂಥ ಇದೊಂದು ಪಾಯಿಂಟ್ ಏನು ಅಂತ ಹೇಳಿದ್ರೆ ಇದರ ಕೆಳಗಡೆ MPಗಳು ಅವರವರ ಕಾನ್ಸ್ಟಿಟ್ಯೂಷನ್ನಲ್ಲಿ ಖರ್ಚು ಮಾಡೋದಕ್ಕೋಸ್ಕರ ಅವರುಗಳಿಗೆ 5 ಕೋಟಿಯಷ್ಟು ಪ್ರತಿ ವರ್ಷ ಸ್ಯಾಂಕ್ಷನ್ ಮಾಡಲಾಗುತ್ತೆ ಮತ್ತು 25 ಲಕ್ಷದವರೆಗೆ ಇವರು ಪ್ರತಿ ವರ್ಷ ಬೇರೆ ಏರಿಯಾಗಳಲ್ಲಿ ಅಥವಾ ಅವರ ಕಾನ್ಸ್ಟಿಟ್ಯೂನ್ಸಿ ಅಲ್ದನೇ ಇರುವಂಥ ಏರಿಯಾದಲ್ಲೂ ಕೂಡ ಇವರು ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಕೆಲಸವನ್ನ ಕೈಗೊಳ್ಳಬಹುದು. ನಂತರದಲ್ಲಿ ರಾಜ್ಯಸಭಾದ ಎಲೆಕ್ಟೆಡ್ ಮೆಂಬರ್ಸ್ಗಳ ವಿಚಾರವಾಗಿ ಹೋಗಿದೆ ಅಂದರೆ ಇವರುಗಳು ಅವರವರ ಸ್ಟೇಟನ್ನು ರೆಪ್ರೆಸೆಂಟ್ ಮಾಡ್ತಿರ್ತಾರೆ ಅಲ್ವಾ. ಅದರಿಂದಾಗಿ ಇವರು ಆ ಒಂದು ಸ್ಟೇಟ್ನಲ್ಲಿ 1 ಅಥವಾ 2 ಅಥವಾ ಅದಕ್ಕಿಂತ ಹೆಚ್ಚಿನ ಡಿಸ್ಟ್ರಿಕ್ಟ್ಗಳನ್ನು ಚೂಸ್ ಮಾಡ್ಕೊಬೋದು ಈ ಒಂದು ಲೋಕಲ್ ಏರಿಯಾ ಡೆವಲಪ್ಮೆಂಟ್ನ ಸ್ಕೀಮ್ನ ಕೆಳಗಡೆ. ನಂತರದಲ್ಲಿ ನಾಮಿನೇಟೆಡ್ ಮೆಂಬರ್ಸ್ಗಳ ವಿಚಾರವಾಗಿ ಹೋಗಿದೆ ಆದರೆ ಲೋಕಸಭಾ ಮತ್ತು ರಾಜ್ಯಸಭಾದಲ್ಲಿ ಇವರುಗಳು ನಮ್ಮ ದೇಶದಲ್ಲಿ ಯಾವುದೇ ಒಂದು ಡಿಸ್ಟ್ರಿಕ್ಟನ್ನು ಯಾವುದೇ ಒಂದು ಏರಿಯಾವನ್ನು ಇವರು ಚೂಸ್ ಮಾಡ್ಕೊಬೋದು ಲೋಕಲ್ ಏರಿಯಾವನ್ನು ಡೆವಲಪ್ಮೆಂಟ್ ಮಾಡೋದ್ರ ವಿಚಾರವಾಗಿ. ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ಬೇಸಿಕನ್ನು ತಿಳ್ಕೊಂಡಿರಬೇಕು MPLAD ಸ್ಕೀಮ್ನ ವಿಚಾರವಾಗಿ. ನಂತರದಲ್ಲಿ ಎರಡನೇ ಸ್ಟೇಟ್ಮೆಂಟ್ನಲ್ಲಿ ಹೇಳ್ತಾ ಇದ್ದಾರೆ ಇಟ್ ಈಸ್ ಬೀಯಿಂಗ್ ಇಂಪ್ಲಿಮೆಂಟೆಡ್ ಬೈ ಮಿನಿಸ್ಟ್ರಿ ಆಫ್ ರೂರಲ್
ಡೆವಲಪ್ಮೆಂಟ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ಇದು ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಮುಂಚಿತವಾಗಿ 1993ರಲ್ಲಿ ಯಾವಾಗ ಈ ಸ್ಕೀಮ್ ಅನೌನ್ಸ್ ಆಗುತ್ತೆ, ಆಗ ಎಂಪಿಲ್ಯಾಡ್ ಸ್ಕೀಮ್ನ ಕಂಟ್ರೋಲ್ ಮಾಡುತ್ತಿದ್ದಂಥದ್ದು ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪ್ಲಾನಿಂಗ್ಗೆ. ಆದರೆ ಅಕ್ಟೋಬರ್ 1994ರಲ್ಲಿ ಈ ಒಂದು ಸ್ಕೀಮನ್ನು ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ಗೆ ಟ್ರಾನ್ಸ್ಫರ್ ಮಾಡಲಾಗಿದೆ. ಈ ಒಂದು ಪಾಯಿಂಟ್ ತುಂಬ ಚೆನ್ನಾಗಿ ನೆನ್ಪಿಟ್ಕೊಂಡಿರಬೇಕು. ಅದರಿಂದಾಗಿ ಇಲ್ಲಿ ನೀಡಿರುವಂಥ ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಈಗ ಎಂಪಿಲ್ಯಾಡ್ ಸ್ಕೀಮ್ ಇರುವಂಥದ್ದು ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ನ ಕೆಳಗಡೆ. ನಂತರದಲ್ಲಿ ಮೂರನೇ ಸ್ಟೇಟ್ಮೆಂಟ್ನಲ್ಲಿ ಹೇಳ್ತಾ ಇದ್ದಾರೆ, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗೆ ಫೈನಲ್ ಅಥಾರಿಟಿ ಇರುತ್ತೆ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಗಳನ್ನು ಫೈನಲೈಸ್ ಮಾಡೋದಕ್ಕೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ಇದು ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. ಫೈನಲ್ ಅಥಾರಿಟಿ ಅಂತ ಏನು ಹೇಳಿ ಇರೋದಿಲ್ಲ. ಆದರೆ ಎಂಪಿಗಳು ಹೇಳಿದ ಹಾಗೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ಗಳು ಅಲೋಕೇಟ್ ಮಾಡ್ತಾರೆ ಈ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ಗಳನ್ನು, ಮತ್ತು ಫಂಡ್ಗಳನ್ನು ಹೇಳಿ ಮಾಡುವಂಥದ್ದು ಡಿಸ್ಟ್ರಿಕ್ಟ್ ಕಲೆಕ್ಟರ್. ಆದರೆ ಫೈನಲ್ ಅಥಾರಿಟಿ ಅನ್ನುವಂಥದ್ದು ತುಂಬ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಆದ್ರಿಂದ ನೀವು ಇದನ್ನು ಕೂಡ ಎಲಿಮಿನೇಟ್ ಮಾಡ್ಬೋದು. ಇಲ್ಲಿ ನೀಡಿರುವಂಥ 3 ಸ್ಟೇಟ್ಮೆಂಟ್ಗಳು ತಪ್ಪು. ಇಲ್ಲಿ ಕೇಳಿರುವಂಥದ್ದು ಕೂಡ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ಗಳು ಯಾವ್ದು ಅಂತ ಹೇಳಿ. ಆದ್ರಿಂದಾಗಿ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ 1, 2, 3 ಡಿ ಆಪ್ಷನ್ ಸರಿಯಾಗುತ್ತೆ. ನಂತರದಲ್ಲಿ ಮುಂದಿನ ಪ್ರಶ್ನೆಗೆ ಮೂವ್ ಆಗಿದ್ದಾದರೆ, ಈ ಒಂದು ಪ್ರಶ್ನೆಯನ್ನು BCG ವ್ಯಾಕ್ಸಿನ್ ವಿಚಾರವಾಗಿ ಕೇಳಿದಂಥ ಪ್ರಶ್ನೆ ಆಗಿದೆ. ಇತ್ತೀಚೆಗೆ BCG ವ್ಯಾಕ್ಸಿನ್ ತುಂಬ ನ್ಯೂಸ್ನಲ್ಲಿತ್ತು. ಯಾಕೆ ಅಂತ ಹೇಳಿದ್ರೆ, ಕೋವಿಡ್-19 ಫೈಟ್ ಮಾಡೋದರ ವಿಚಾರವಾಗಿ BCG ವ್ಯಾಕ್ಸಿನ್ ಯೂಸ್ ಮಾಡಿದಂಥ ದೇಶಗಳಲ್ಲಿ ಕಡಿಮೆ ಸಾವು ಸಂಭವಿಸಿದ್ದನ್ನ ಅಬ್ಸರ್ವ್ ಮಾಡಿದ್ವಿ. ಅದರಿಂದಾಗಿ BCG ವ್ಯಾಕ್ಸಿನ್ ನ್ಯೂಸ್ನಲ್ಲಿತ್ತು. ಮತ್ತು ಇದು ಪ್ರೈಮರ್ಲಿ ಯಾವ ಒಂದು ಡಿಸೀಸನ್ನು ಫೈಟ್ ಮಾಡೋದಕ್ಕೆ ಉಪಯೋಗಿಸ್ತಾರೆ ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಟ್ಯೂಬರ್ಕ್ಯುಲೋಸಿಸ್, TB ಡಿಸೀಸ್ ಆಗುತ್ತೆ. ನಂತರದಲ್ಲಿ BCG ಈ ಒಂದು ವ್ಯಾಕ್ಸಿನ್ನ ಫುಲ್ ಫಾರ್ಮ್ನ ನೋಡಿದಾದರೆ, ಇದರ ಫುಲ್ ಫಾರ್ಮ್ ಬೆಸಿಲೆ ಕ್ಯಾಲ್ಮೆಟೆಗಿರಿನ್ ಅಂತ ಹೇಳಿ. ಇದನ್ನ ನೀವು ನೆನ್ಪಿಟ್ಕೊಂಡಿರಿ. ನಂತರದಲ್ಲಿ ಕೋವಿಡ್-19 ವಿಚಾರವಾಗಿ ಇದು ನ್ಯೂಸ್ನಲ್ಲಿತ್ತು ಅನ್ನೋದು ಕೂಡ ನೀವು ನೆನ್ಪಿಟ್ಕೊಂಡಿರಿ. BCG ವ್ಯಾಕ್ಸಿನ್ ಪಾಲಿಸಿ ಮತ್ತು ಕೋವಿಡ್-19 ಡೆತ್ಸ್ಗಳ ವಿಚಾರವಾಗಿ ನೋಡಿದ್ದಾದರೆ, ಮಿಡಲ್ ಮತ್ತು ಹೈ ಇನ್ಕಮ್ ಕಂಟ್ರೀಸ್ಗಳಲ್ಲಿ ಯಾವ್ಯಾವ ಕಂಟ್ರಿಗಳು ಯೂನಿವರ್ಸಲ್ BCG ಪಾಲಿಸಿಯನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೇವೆ, ಆ ದೇಶಗಳಲ್ಲಿ 1 ಮಿಲಿಯನ್ ಪೀಪಲ್ಗೆ 0.78 ಸಾವನ್ನು ಅಂದರೆ 0.78 ಡೆತ್ಸ್ಗಳನ್ನ ನಾವು ಕಾಣ್ತೇವೆ. ಆದರೆ ಯಾವ್ಯಾವ ಕಂಟ್ರಿಗಳಲ್ಲಿ ಯೂನಿವರ್ಸಲ್ BCG ಪಾಲಿಸಿಯನ್ನು ಫಾಲೋ ಮಾಡಿಲ್ಲ, ಅಲ್ಲಿ ಮಾರ್ಟಾಲಿಟಿ ರೇಟ್ ಜಾಸ್ತಿ ಇದೆ. ಅದು ಕೂಡ 16.39 ಡೆತ್ಸ್ಗಳು ಪರ್ ಮಿಲಿಯನ್ ಪೀಪಲ್ನಲ್ಲಿ ಕಾಣ್ತಾ ಇದೆ ಕೋವಿಡ್-19 ವಿಚಾರವಾಗಿ. ಇಷ್ಟು ಪಾಯಿಂಟ್ಗಳನ್ನ ಈ ಒಂದು ಪ್ರಶ್ನೆ ಹಿನ್ನೆಲೆಯಲ್ಲಿ ನೆನ್ಪಿಟ್ಕೊಂಡಿದ್ರೆ ಸಾಕಾಗುತ್ತೆ. ಈಗ ನಾವು ಮುಂದಿನ ಪ್ರಶ್ನೆಗೆ ಮೂವ್ ಆಗಿದ್ದಾದರೆ, ಈ ಒಂದು ಪ್ರಶ್ನೆಯಲ್ಲಿ 2 ಸ್ಟೇಟ್ಮೆಂಟ್ಗಳನ್ನು ಕವಚ್ ಇನಿಷಿಯೇಟಿವ್ನ ವಿಚಾರವಾಗಿ ಕೇಳಿದಂಥ ಪ್ರಶ್ನೆ ಆಗಿದೆ. CAWCH ಇದರ ಫುಲ್ ಫಾರ್ಮ್ ಏನು ಅಂತ ಹೇಳಿದ್ರೆ, ಸೆಂಟರ್ ಫಾರ್ ಆಗ್ಮೆಂಟಿಂಗ್ ವಾರ್ ವಿತ್ ಕೋವಿಡ್-19 ಹೆಲ್ತ್ ಕ್ರೈಸಿಸ್ ಅಂತ ಹೇಳಿ. ಇದೊಂದು ಪ್ಲಾಟ್ಫಾರ್ಮ್ ಆಗಿದೆ ಸ್ಟಾರ್ಟ್ಅಪ್ಗಳನ್ನು ಪ್ರಮೋಟ್ ಮಾಡೋದಕ್ಕೆ ಮತ್ತು ಎಸ್ಟಾಬ್ಲಿಷ್ ಮಾಡೋದಕ್ಕೆ. ನಂತರದಲ್ಲಿ ಈ ಒಂದು ಇನಿಷಿಯೇಟಿವ್ನ ಮುಖ್ಯವಾದ ಗುರಿ ಏನು ಅಂತ ಹೇಳಿದ್ರೆ, ಇನೋವೇಟಿವ್ ಸೊಲ್ಯೂಷನ್ಸ್ಗಳನ್ನು ಐಡೆಂಟಿಫೈ ಮಾಡುವಂಥದ್ದು ಮತ್ತು ಈಗ ಕಂಟ್ರಿ ಕೋವಿಡ್-19 ಹಿನ್ನೆಲೆಯಲ್ಲಿ ಡಯಾಗ್ನೋಸ್ಟಿಕ್ಸ್, ವೆಂಟಿಲೇಟರ್ಸ್ ಮತ್ತು ಥೆರಪಿಗಳ ವಿಚಾರವಾಗಿ ಸಹಾಯ ಮಾಡುವಂಥದ್ದು ಈ ಒಂದು ಕವಚ್ನ ಮುಖ್ಯವಾದ ಗುರಿಯಾಗಿದೆ. ನಂತರದಲ್ಲಿ ಈ ಒಂದು ಇನಿಷಿಯೇಟಿವ್ ಯಾರು ತಂದಿದ್ದು ಅಂತ ಹೇಳಿದ್ರೆ, ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಇಲ್ಲಿ ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಇದೊಂದು ಇನಿಷಿಯೇಟಿವ್ ಆಫ್ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಆದರೆ ನೀವು ಕನ್ಫ್ಯೂಸ್ ಆಗಬಾರ್ದು. ಕೊರೋನಾ ವಿಷಯವಾಗಿ ಆಗಿದ್ರೂ ಕೂಡ ಇದರಲ್ಲಿ ಇನೋವೇಟಿವ್ ಟೆಕ್ನಾಲಜೀಸ್ಗಳನ್ನು ತರೋದಕ್ಕೋಸ್ಕರ ಈ ಒಂದು ಸ್ಕೀಮ್ನ ತಂದಿರೋದ್ರಿಂದ, ಈ ಒಂದು ಇನಿಷಿಯೇಟಿವ್ ಸ್ಟಾರ್ಟ್ ಮಾಡಿರೋದ್ರಿಂದ ಇದು ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಕೆಳಗಡೆ ಬರುತ್ತೆ. ನಂತರದಲ್ಲಿ ಇದನ್ನು ಯಾರು ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೈನ್ ಅಂತ ಹೇಳಿ IIT ಬಾಂಬೆನಲ್ಲಿ, ಸೈನ್ ಅಂತ ಹೇಳಿದ್ರೆ SINE, ಸೊಸೈಟಿ ಫಾರ್ ಇನೋವೇಷನ್ ಆ್ಯಂಡ್ ಆಂಟ್ರಪ್ರನರ್ಶಿಪ್ ಅಂತ ಹೇಳಿ. ಇದೊಂದು ಟೆಕ್ನಾಲಜಿ ಇನ್ಕ್ಯುಬೇಟರ್ ಆಗಿದೆ. ಇದು ಸೊಲ್ಯೂಷನ್ನ ಪ್ರೊವೈಡ್ ಮಾಡುತ್ತೆ. ಇದು ಇರುವಂಥದ್ದು IIT ಬಾಂಬೆನಲ್ಲಿ. ಇವರು ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಆಗಿದ್ದಾರೆ. ಈ ಒಂದು ಇನಿಷಿಯೇಟಿವ್ ಇರುವಂಥದ್ದು ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಕೆಳಗಡೆ. ಅದರಿಂದಾಗಿ ಇಲ್ಲಿ ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಮೊದಲನೇ ಸ್ಟೇಟ್ಮೆಂಟ್ ಸರಿ. ಆದ್ರಿಂದ ಇದಕ್ಕೆ ಸರಿಯಾದ ಉತ್ತರ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ A 1 ಓನ್ಲಿ ಆಗುತ್ತೆ. ಈಗ ನಾವು ಮುಂದಿನ ಪ್ರಶ್ನೆಗೆ ಮೂವ್ ಆಗಿದ್ದಾದರೆ, ಈ ಒಂದು ಪ್ರಶ್ನೆಯಲ್ಲಿ ಸ್ವಯಂ ಪ್ರಭಾ ಇನಿಷಿಯೇಟಿವ್ನ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಸ್ವಯಂ ಪ್ರಭಾ ಇನಿಷಿಯೇಟಿವ್ನ ತಂದಂಥದ್ದು ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಆ್ಯಂಡ್ ಡೆವಲಪ್ಮೆಂಟ್. ಇದರ ಕೆಳಗಡೆ, ಈ ಒಂದು ಇನಿಷಿಯೇಟಿವ್ನ ಕೆಳಗಡೆ 32 ಹೈ ಕ್ವಾಲಿಟಿ ಎಜುಕೇಷನ್ ಚಾನಲ್ಗಳನ್ನ DTH ಮುಖಾಂತರವಾಗಿ ನಮ್ಮ ದೇಶದಾದ್ಯಂತ 24/7 ಬೇಸಿಸ್ನಲ್ಲಿ ಬ್ರಾಡ್ಕಾಸ್ಟ್ ಮಾಡೋದಾಗಿ ಒಂದು ಇನಿಷಿಯೇಟಿವ್ನ ತಂದಿದ್ದಾರೆ. ಇದರ ಮುಖಾಂತರವಾಗಿ ಕ್ವಾಲಿಟಿ ಲರ್ನಿಂಗ್ ರಿಸೋರ್ಸಸ್ಗಳನ್ನು ನಮ್ಮ ಭಾರತದಲ್ಲಿ ಇರುವಂಥ ರೂರಲ್ ಏರಿಯಾಗಳಿಗೆ, ಎಲ್ಲಿ ಇಂಟರ್ನೆಟ್ ಅವೈಲಬಿಲಿಟಿ ಇನ್ನೂ ಕೂಡ ಚಾಲೆಂಜ್ ಆಗಿದೆ ಅಂತ ರಿಮೋಟ್ ಏರಿಯಾಗಳಲ್ಲಿ ಕ್ವಾಲಿಟಿ ಲರ್ನಿಂಗ್ ರಿಸೋರ್ಸಸ್ಗಳನ್ನು ಆಕ್ಸೆಸಿಬಿಲಿಟಿ ಕೊಡಬೇಕು ರೂರಲ್ ಏರಿಯಾದವರೆಗೂ ಕೂಡ ಅಂತ ಹೇಳಿ 32 ಹೈ ಕ್ವಾಲಿಟಿ ಎಜುಕೇಷನ್ ಚಾನಲ್ಗಳನ್ನು ಈಗ DTH ಮುಖಾಂತರವಾಗಿ ಬ್ರಾಡ್ಕಾಸ್ಟ್ ಮಾಡ್ತಾ ಇದ್ದಾರೆ. ಈ ಪಾಯಿಂಟ್ಸ್ಗಳನ್ನ ನೀವು ನೆನ್ಪಿಟ್ಕೊಂಡಿರಬೇಕು. ಆದ್ದರಿಂದಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ B, ಮೇಕಿಂಗ್ ಕ್ವಾಲಿಟಿ ಲರ್ನಿಂಗ್ ರಿಸೋರ್ಸಸ್ ಆಕ್ಸೆಸಿಬಲ್ ಟು ರಿಮೋಟ್ ಏರಿಯಾಸ್ ಆಫ್ ಇಂಡಿಯಾ. ಇದು ಸ್ವಯಂ ಪ್ರಭಾ ಇನಿಷಿಯೇಟಿವ್ನ ಮುಖ್ಯವಾದ ಗುರಿಯಾಗಿದೆ. ಈಗ ನಾವು ಮುಂದಿನ ಪ್ರಶ್ನೆಗೆ ಮೂವ್ ಆಗಿದ್ದಾದರೆ, ಈ ಒಂದು ಪ್ರಶ್ನೆಯಲ್ಲಿ ಆರ್ಟಿಕಲ್ 142 ವಿಚಾರವಾಗಿ ಕೇಳಿದ್ದಾರೆ. ಇಲ್ಲಿ ಕೆಳಗಡೆ ನೀಡಿರುವಂತಹ 4 ಆಪ್ಷನ್ಸ್ಗಳಲ್ಲಿ ಯಾವ ಒಂದು ಆಪ್ಷನ್ ಕರೆಕ್ಟ್ ಆದ ಎಕ್ಸ್ಪ್ಲನೇಷನ್ ನೀಡುತ್ತೆ ಅಂತ ಹೇಳಿ ಕೇಳಿದ್ದಾರೆ.
ಮೊದಲನೇದಾಗಿ ಆರ್ಟಿಕಲ್ 142 ಇತ್ತೀಚೆಗೆ ಯಾಕೆ ನ್ಯೂಸ್ನಲ್ಲಿ ಇತ್ತು ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ತನ್ನ ಎಕ್ಸ್ಟ್ರಾರ್ಡಿನರಿ ಪವರ್ಸ್ಗಳನ್ನ ಡಿಸ್ಪ್ಲೇ ಮಾಡಿತ್ತು ಆರ್ಟಿಕಲ್ 142ನ ಎಕ್ಸಿಕ್ಯೂಟ್ ಮಾಡೋದ್ರ ಮುಖಾಂತರವಾಗಿ. ಹೇಗೆ ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಮಣಿಪುರದ ಕ್ಯಾಬಿನೆಟ್ ಮಿನಿಸ್ಟರ್ ಆದಂಥ ಟಿ ಶ್ಯಾಮ್ ಕುಮಾರ್ ಅವರನ್ನ ಅವರ ಡಿಸ್ಕ್ವಾಲಿಫಿಕೇಶನ್ ಪ್ರೊಸೀಡಿಂಗ್ಸ್ನ ಡಿಫೆಕ್ಷನ್ ವಿಚಾರವಾಗಿ, ಆಂಟಿ ಡಿಫೆಕ್ಷನ್ ಲಾ ಇದೆಯಲ್ಲ 10th ಶೆಡ್ಯೂಲ್ ಕೆಳಗಡೆ, ಅದರ ವಿಚಾರವಾಗಿ ಅವರು ಡಿಸ್ಕ್ವಾಲಿಫಿಕೇಶನ್ನ ಫೇಸ್ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಇವರನ್ನ ಆಫೀಸಿಂದ ಬ್ಯಾನ್ ಮಾಡಲಾಯಿತು ಮತ್ತು ಆಫೀಸ್ ಮತ್ತು ಅಸೆಂಬ್ಲಿಯಿಂದ ಕಂಪ್ಲೀಟ್ ಎಂಟ್ರಿನೇ ಬ್ಯಾನ್ ಮಾಡಲಾಗಿತ್ತು ಇತ್ತೀಚೆಗೆ. ಅದರಿಂದಾಗಿ ಆರ್ಟಿಕಲ್ 142 ನ್ಯೂಸ್ ತಂದಿತ್ತು. ನಂತರದಲ್ಲಿ ಕಂಪ್ಲೀಟ್ ಜಸ್ಟಿಸ್ ವಿಚಾರವಾಗಿ ಬಂದ ಸಂದರ್ಭದಲ್ಲಿ ಒಂದು ಯೂನಿಕ್ ಪವರ್ ಇದೆ ಸುಪ್ರೀಂ ಕೋರ್ಟ್ಗೆ. ಇದರ ಮುಖಾಂತರವಾಗಿ ಕಂಪ್ಲೀಟ್ ಜಸ್ಟಿಸ್ ಅನ್ನ ಪ್ರೊವೈಡ್ ಮಾಡಬಹುದು ಎರಡು ಪಾರ್ಟಿಗಳ ನಡುವೆ ಭಿನ್ನಾಭಿಪ್ರಾಯ ಅಥವಾ ವ್ಯತ್ಯಾಸ ಕಂಡು ಬಂದಂತ ಸಂದರ್ಭದಲ್ಲಿ. ನಂತರದಲ್ಲಿ ಯಾವಾಗಲಾದರೂ ಲಾ ಅಥವಾ ಒಂದು ಸ್ಟ್ಯಾಚ್ಯೂಟ್ ಸರಿಯಾದ ರೆಮಿಡಿನ ಪ್ರೊವೈಡ್ ಮಾಡೋದ್ರಲ್ಲಿ ಫೇಲ್ಯೂರ್ ಕಂಡಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಆರ್ಟಿಕಲ್ 142ನ ಉಪಯೋಗಿಸಿಕೊಂಡು ಅದಕ್ಕೆ ಸರಿಯಾದ ರೀತಿಯಲ್ಲಿ ಆ ಒಂದು ಡಿಸ್ಪ್ಯೂಟ್ಗೆ ಸರಿಯಾದ ಮ್ಯಾನರ್ನಲ್ಲಿ ರೆಮಿಡಿಯನ್ನು ಕೊಡಬಹುದು. ಅದರಿಂದಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ಹೇಳಿದ್ರೆ, ಆಪ್ಷನ್ ಎ, ಎಂಪವರ್ ದ ಸುಪ್ರೀಂ ಕೋರ್ಟ್ ವಿತ್ ಪವರ್ಸ್ ನೆಸೆಸರಿ ಫಾರ್ ಡೂಯಿಂಗ್ ಕಂಪ್ಲೀಟ್ ಜಸ್ಟಿಸ್ ಅಂತ ಹೇಳಿ. ಇದು ಆರ್ಟಿಕಲ್ 142ನ ವಿಶೇಷತೆ ಆಗಿದೆ. ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗಿದ್ದಾದ್ರೆ, ಈ ಒಂದು ಪ್ರಶ್ನೆಯಲ್ಲಿ ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ವಿಚಾರವಾಗಿ ಕೇಳಿದಂಥ ಪ್ರಶ್ನೆ ಆಗಿದೆ. ಇದು ರೀಸೆಂಟ್ ಆಗಿ ನ್ಯೂಸ್ನಲ್ಲಿತ್ತು. ಯಾವ ವಿಚಾರವಾಗಿ ಅಂತ ಹೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಇದೊಂದು ಆಂಟಿ ಮಲೇರಿಯಾ ಡ್ರಗ್ ಆಗಿದೆ. ಇದನ್ನು ಈಗ ಕೋವಿಡ್-19 ವಿರುದ್ಧವಾಗಿ ಹೋರಾಡೋದಕ್ಕೆ ಟ್ರಯಲ್ಗಳಲ್ಲಿ ಉಪಯೋಗಿಸ್ಕೊಳ್ತಿದ್ದಾರೆ ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಟ್ಯಾಬ್ಲೆಟ್ ಅನ್ನು. ಇದೊಂದು ಓರಲ್ ಡ್ರಗ್ ಆಗಿದೆ. ನಂತರದಲ್ಲಿ ಇದನ್ನು ಆಟೋ ಇಮ್ಯೂನ್ ಡಿಸೀಸ್ಗಳ ವಿರುದ್ಧವಾಗಿ ಹೋರಾಡೋದಕ್ಕೆ ಉಪಯೋಗಿಸ್ಕೊಳ್ತಾರೆ. ಆಟೋ ಇಮ್ಯೂನ್ ಡಿಸೀಸ್ಗಳಾದಂಥ ರಿಮಿಟಾಯ್ಡ್ ಅಂತ ಹೇಳಿದ್ರೆ ಇದು ಇನ್ಫ್ಲಮೇಟರಿ ಡಿಸಾರ್ಡರ್ ಆಗಿದೆ. ಜಾಯಿಂಟ್ ಪೇನ್ ಅಥವಾ ಫೀಟ್ ಪೇನ್, ಹ್ಯಾಂಡ್ ಪೇನ್ ಇವುಗಳ ವಿರುದ್ಧವಾಗಿ ಹೋರಾಡೋದಕ್ಕೆ, ಮತ್ತು ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳಿದ್ರೆ ನಮ್ಮ ಬಾಡಿನಲ್ಲಿ ಇಮ್ಯೂನ್ ಸಿಸ್ಟಮ್ ಅಟ್ಯಾಕ್ ಆಗೋಂಥ ಸಂದರ್ಭದಲ್ಲಿ, ಹೆಲ್ತಿ ಸೆಲ್ಸ್ಗಳ ಮೇಲೆ ಅಟ್ಯಾಕ್ ಆಗೋಂಥ ಸಂದರ್ಭದಲ್ಲಿ ಆಟೋ ಇಮ್ಯೂನ್ ಡಿಸೀಸ್ಗಳನ್ನು ಫೈಟ್ ಮಾಡೋದಕ್ಕೂ ಕೂಡ ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಡ್ರಗ್ಗನ್ನು ಯೂಸ್ ಮಾಡ್ಕೊಳ್ತಾರೆ. ಇದೊಂದು ಆಂಟಿ ಮಲೇರಿಯಾ ಡ್ರಗ್ ಆಗಿದೆ. ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ಈ ಒಂದು ಪ್ರಶ್ನೆ ಹಿನ್ನೆಲೆಯಲ್ಲಿ ನೆನ್ಪಿಟ್ಕೊಂಡಿರಿ. ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗಿದ್ದಾದ್ರೆ, ಈ ಒಂದು ಪ್ರಶ್ನೆಯಲ್ಲಿ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟು ಈ ಪ್ಯಾರಾಗ್ರಾಫ್ ಯಾವ ಟೈಗರ್ ರಿಸರ್ವ್ ರಿಲೇಟೆಡ್ ಆಗಿದೆ ಅಂತ ಹೇಳಿ ಕೇಳಿದ್ದಾರೆ. ಈ ಪ್ಯಾರಾಗ್ರಾಫ್ನಲ್ಲಿ ಏನೇನು ಮೆನ್ಷನ್ ಮಾಡಿದ್ದಾರೆ ಅನ್ನೋದನ್ನು ನೋಡೋದಾದರೆ, ಮೊದಲನೇದಾಗಿ ಅವರು ಹೇಳ್ತಾ ಇದ್ದಾರೆ, ಈ ಒಂದು ಟೈಗರ್ ರಿಸರ್ವ್ನಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಟೈಗರ್ಸ್ಗಳಿದ್ದಾವೆ 4ನೇ ಟೈಗರ್ ಸೆನ್ಸಸ್ನ ಪ್ರಕಾರವಾಗಿ ಅಂತ ಹೇಳಿ. ಇದು ಮೊದಲನೇ ಪಾಯಿಂಟ್. ಆದರೆ ಎರಡನೇ ಪಾಯಿಂಟ್ನಲ್ಲಿ ಹೇಳ್ತಾರೆ, ಈ ಒಂದು ಟೈಗರ್ ರಿಸರ್ವ್ ತನ್ನ ಹೆಸರನ್ನು ಅಲ್ಲಿ ಹರಿಯುವಂಥ ನದಿಯಿಂದ ಪಡ್ಕೊಂಡಿದೆ. ನಂತರದಲ್ಲಿ ಸತ್ಪುರ ರೇಂಜಿನ ಒಂದು ಪಾರ್ಟ್ ಆಗಿದೆ ಅಂತ ಹೇಳಿ, ಮತ್ತು ಇದು ಇರುವಂಥದ್ದು ಮಧ್ಯಪ್ರದೇಶದಲ್ಲಿ ಅಂತ ಹೇಳಿ ಒಂದು ಸ್ಟ್ರಾಂಗ್ ಆದ ಕ್ಲೂವನ್ನು ಕೊಟ್ಟಿದ್ದಾರೆ. ಈಗ ಮೊದಲನೇದಾಗಿ ಈ 4 ಟೈಗರ್ ರಿಸರ್ವ್ಗಳು ಯಾವ ಯಾವ ರಾಜ್ಯಗಳಲ್ಲಿ ಬರುತ್ತೆ ಅನ್ನೋದು ನಿಮಗೆ ಗೊತ್ತಿದ್ರೆ ಡೈರೆಕ್ಟ್ ಆಗಿ ಆನ್ಸರ್ನ ರೀಚ್ ಆಗ್ಬೋದು. ನಂತರದಲ್ಲಿ ಸತ್ಪುರ ರೇಂಜಿಗೆ ಹತ್ತಿರವಾಗಿರುವಂಥ ಟೈಗರ್ ರಿಸರ್ವ್ ಯಾವುದು ಅಂತ ತಿಳ್ಕೊಂಡಿದ್ರು ಬೇಗ ರೀಚ್ ಆಗ್ಬೋದು. ಅಥವಾ ಈ ಒಂದು ಟೈಗರ್ ರಿಸರ್ವ್ನಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಟೈಗರ್ಸ್ಗಳು ಇದ್ವು 4 ಟೈಗರ್ ಸೆನ್ಸಸ್ನ ಪ್ರಕಾರವಾಗಿ ಅಂತ ಹೇಳಿ ಎಲ್ಲಾದರೂ ಓದಿದ್ರೆ ನೀವು ಇದಕ್ಕೆ ಸರಿಯಾದ ಉತ್ತರವನ್ನು ಬೇಗ ರೀಚ್ ಆಗ್ಬೋದು. ಇಲ್ಲಿ ಮುಖ್ಯವಾಗಿ UPSC ಸ್ಟೇಟ್ಗಳ ವಿಚಾರವಾಗಿ ಮ್ಯಾಥ್ ದ ಫಾಲೋಯಿಂಗ್ ಕೊಡೋದ್ರಿಂದ ಟೈಗರ್ ರಿಸರ್ವ್ಸ್ಗಳನ್ನು, ನ್ಯಾಷನಲ್ ಪಾರ್ಕ್ಗಳನ್ನು ನಾವಿಲ್ಲಿ ಈ ಟೈಗರ್ ರಿಸರ್ವ್ಸ್ಗಳು ಯಾವ ಸ್ಟೇಟ್ನಲ್ಲಿ ಬರ್ತವೆ ಅಂತ ಹೇಳಿ ಸಾಲ್ವ್ ಮಾಡ್ಕೊಳ್ತಾ ಸರಿಯಾದ ಉತ್ತರಕ್ಕೆ ತಲುಪೋಣ. ಮೊದಲನೇದಾಗಿ ನಮ್ದಫಾ ಟೈಗರ್ ರಿಸರ್ವ್ ಅಥವಾ ನಮ್ದಫಾ ನ್ಯಾಷನಲ್ ಪಾರ್ಕ್ ಇರುವಂಥದ್ದು ಯಾವ ರಾಜ್ಯದಲ್ಲಿ ಅಂತ ಹೇಳಿದ್ರೆ ಅರುಣಾಚಲ್ ಪ್ರದೇಶನಲ್ಲಿ. ಆದರೆ ಪ್ರಶ್ನೆಯಲ್ಲಿ ಸ್ಟ್ರಾಂಗ್ ಆದ ಕ್ಲೂ ಏನಂತ ಹೇಳಿದರೆ ಸತ್ಪುರ ರೇಂಜ್ ಹತ್ರ ಇದೆ ಮತ್ತು ಮಧ್ಯಪ್ರದೇಶ ರಾಜ್ಯದಲ್ಲಿ ಅಂತ ಹೇಳಿ ಕೊಟ್ಟಿದ್ದಾರೆ. ಅದರಿಂದಾಗಿ ಮೊದಲನೇ ಆಪ್ಷನ್ನ ಎಲಿಮಿನೇಟ್ ಮಾಡ್ಬೋದು. ನಂತರದಲ್ಲಿ ಜಿಮ್ ಕಾರ್ಬೆಟ್ ಟೈಗರ್ ರಿಸರ್ವ್ ಅಂತ ಹೇಳಿ ಕೊಟ್ಟಿದ್ದಾರೆ. ನಮಗೆ ಗೊತ್ತು ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ನಲ್ಲಿ ಈ ಒಂದು ಟೈಗರ್ ರಿಸರ್ವ್ ಇದೆ. ಇದು ಇರುವಂಥದ್ದು ಉತ್ತರಾಖಂಡ್ನಲ್ಲಿ. ಇದು ಎಸ್ಟಾಬ್ಲಿಷ್ ಆಗಿರುವಂಥದ್ದು ಸ್ವತಂತ್ರ ಪೂರ್ವ 1936ರಲ್ಲಿ. ಅದರಿಂದಾಗಿ ಕಾರ್ಬೆಟ್ ಟೈಗರ್ ರಿಸರ್ವ್ ಇರುವಂಥದ್ದು ಉತ್ತರಾಖಂಡ್ನಲ್ಲಿ. ಆದ್ದರಿಂದ ಇದನ್ನು ಕೂಡ, ಈ ಆಪ್ಷನ್ನು ಕೂಡ ಎಲಿಮಿನೇಟ್ ಮಾಡ್ಬೋದು. ನಂತರದಲ್ಲಿ ಪೆರಿಯಾರ್ ಟೈಗರ್ ರಿಸರ್ವ್ ಇರುವಂಥದ್ದು ಕೇರಳದಲ್ಲಿ. ಇದೊಂದು ಎಲಿಫೆಂಟ್ ರಿಸರ್ವ್ ಹೌದು, ಟೈಗರ್ ರಿಸರ್ವ್ ಹೌದು. ಈ ಒಂದು ಆಪ್ಷನ್ನು ಕೂಡ ಎಲಿಮಿನೇಟ್ ಮಾಡ್ಬೋದು. ಕೊನೆಯಲ್ಲಿ ಬರುವಂಥದ್ದು ಪೆಂಚ್ ಟೈಗರ್ ರಿಸರ್ವ್. ಈ ಟೈಗರ್ ರಿಸರ್ವ್ನ ಬಗ್ಗೆ ನೋಡೋದಾದ್ರೆ ಪೆಂಚ್ ಟೈಗರ್ ರಿಸರ್ವ್ ಇರುವಂಥದ್ದು ಮಧ್ಯಪ್ರದೇಶದಲ್ಲಿ. ನಂತರದಲ್ಲಿ ಇದು ಇರುವಂಥದ್ದು ಸತ್ಪುರ ರೇಂಜ್ಗಳು, ಸೆಂಟ್ರಲ್ ಇಂಡಿಯಾದಲ್ಲಿ ಇರುವಂಥ ಸತ್ಪುರ ರೇಂಜ್ನ ಪೋರ್ಷನ್ ಆಗಿ ಪೆಂಚ್ ಟೈಗರ್ ರಿಸರ್ವ್ ಇದೆ. ನಂತರದಲ್ಲಿ 4th ಟೈಗರ್ ಸೆನ್ಸಸ್ನಲ್ಲಿ ಈ ಒಂದು ಪ್ರದೇಶದಲ್ಲಿ ಈ ಟೈಗರ್ ರಿಸರ್ವ್ನಲ್ಲಿ ಹೈಯೆಸ್ಟ್ ಟೈಗರ್ಸ್ ಇದೆ ಅಂತ ಹೇಳಿ ತಿಳಿದು ಬಂದಿದೆ. ನಂತರದಲ್ಲಿ ಇದಕ್ಕೆ ಹೆಸರು ಎಲ್ಲಿಂದ ಡೆರೈವ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ರಿವರ್ ಪೆಂಚ್ ಅಂತ ಹೇಳಿ ಹರಿಯುತ್ತೆ. ಇದು ಲೈಫ್ ಲೈನ್ ಆಗಿದೆ ಆ ಒಂದು ಪ್ರದೇಶಕ್ಕೆ. ಅದರಿಂದಾಗಿ ಈ ಒಂದು ಟೈಗರ್ ರಿಸರ್ವ್ಗೆ ಆ ನದಿಯ ಹೆಸರನ್ನೇ ಇಟ್ಟಿದ್ದಾರೆ, ಪೆಂಚ್ ಟೈಗರ್ ರಿಸರ್ವ್ ಅಂತ ಹೇಳಿ. ಅದರಿಂದಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ, ಪೆಂಚ್ ಟೈಗರ್ ರಿಸರ್ವ್ ಆಗುತ್ತೆ. ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗಿದ್ರೆ, ಈ ಒಂದು ಪ್ರಶ್ನೆಯನ್ನು ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ NBWL ಇದರ ರಿಲೇಟೆಡ್ ಆಗಿ 3 ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂತ ಹೇಳಿ ಕಂಡುಹಿಡಿಯಬೇಕು. ಈಗ ಮೊದಲನೇ ಸ್ಟೇಟ್ಮೆಂಟ್ ಅನ್ನು ನೋಡಿದಾದ್ರೆ ಇದನ್ನು ಎಸ್ಟಾಬ್ಲಿಷ್ ಮಾಡಿರುವಂಥದ್ದು ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ 1986 ಕೆಳಗಡೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ಇದು ತಪ್ಪಾದ ಸ್ಟೇಟ್ಮೆಂಟ್ ಆಗಿದೆ. ಇದನ್ನು ಎಸ್ಟಾಬ್ಲಿಷ್ ಮಾಡಿರುವಂಥದ್ದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972
ಇದರ ಕೆಳಗಡೆ ಎಸ್ಟಾಬ್ಲಿಷ್ ಮಾಡಿರುವಂಥದ್ದು. ಅದರಿಂದಾಗಿ ಇದು ಸ್ಟ್ಯಾಚ್ಯುಟರಿ ಬಾಡಿ ಆಗಿದೆ. ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಇದೊಂದು ಸ್ಟ್ಯಾಚ್ಯುಟರಿ ಬಾಡಿ ಆಗಿದೆ ಮತ್ತು ಇದು ಅಫಿಷಿಯಲಿ ಕಾನ್ಸ್ಟಿಟ್ಯೂಟ್ ಆಗಿರುವಂಥದ್ದು 2003ರಲ್ಲಿ. ನಂತರದಲ್ಲಿ ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ ಯೂನಿಯನ್ ಎನ್ವಿರಾನ್ಮೆಂಟಲ್ ಮಿನಿಸ್ಟರ್ ಇವರು ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ನ ಹೆಡ್ ಆಗಿರ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ಇದು ತಪ್ಪಾದ ಸ್ಟೇಟ್ಮೆಂಟ್ ಆಗಿದೆ. NBWನ ಚೇರ್ಮನ್ ಯಾರಾಗಿರ್ತಾರೆ ಅಂತ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್ ಅವರು ಆಗಿರ್ತಾರೆ. ಅದರಿಂದಾಗಿ ಎರಡನೇ ಸ್ಟೇಟ್ಮೆಂಟ್ ಕೂಡ ತಪ್ಪು. ನಂತರದಲ್ಲಿ ಮೂರನೇ ಸ್ಟೇಟ್ಮೆಂಟಲ್ಲಿ ಹೇಳ್ತಾ ಇದ್ದಾರೆ ಗೌರ್ಮೆಂಟ್ಗೆ ಇದು ಅಡ್ವೈಸರ್ನ ನೀಡುತ್ತೆ, ಇದು ಬೈಂಡಿಂಗ್ ಆಗಿರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ಇದು ತಪ್ಪು. ಬೋರ್ಡಿನ ಎಲ್ಲ ಸಜೆಷನ್ಸ್ಗಳು ಕೇವಲ ಅಡ್ವೈಸರಿ ನೇಚರ್ನ ಹೊಂದಿರುತ್ತೆ, ನಾನ್ ಬೈಂಡಿಂಗ್ ಆಗಿರುತ್ತೆ. ಅದರಿಂದಾಗಿ ಮೂರನೇ ಸ್ಟೇಟ್ಮೆಂಟ್ ಕೂಡ ತಪ್ಪು. ಇಲ್ಲಿ ನೀಡಿರುವಂಥ ಮೊದಲನೇ, ಎರಡನೇ, ಮೂರನೇ ಸ್ಟೇಟ್ಮೆಂಟ್ಗಳು ತಪ್ಪಾಗಿದ್ದಾವೆ. ಇಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅನ್ನೇ ಕೇಳಿದ್ದಾರೆ. ಅದರಿಂದಾಗಿ ಸರಿಯಾದ ಉತ್ತರ D 1, 2, 3 ಆಗುತ್ತೆ. ನಂತರದಲ್ಲಿ ಈ ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ನ ಕೆಳಗಡೆ ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಇರುತ್ತೆ. ಇದರ ಚೇರ್ಮನ್ ಮಿನಿಸ್ಟರ್ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಆಗಿರ್ತಾರೆ. ಈ ಪಾಯಿಂಟನ್ನು ನೀವು ನೆನ್ಪಿಟ್ಕೊಂಡಿರಿ. ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ನ ಕೆಳಗಡೆ ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಇರುತ್ತೆ. ಇದರ ಚೇರ್ಮನ್ ಮಿನಿಸ್ಟರ್ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಆಗಿರ್ತಾರೆ. ಆದರೆ ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ನ ಚೇರ್ಮನ್ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಆದ ನಂತರ ಇದೊಂದು ಇಂಪಾರ್ಟೆಂಟ್ ಬಾಡಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ವೈಲ್ಡ್ ಲೈಫ್ ರಿಲೇಟೆಡ್ ಮ್ಯಾಟರ್ಗಳನ್ನ ರಿವ್ಯೂ ಮಾಡುವಂಥದ್ದು, ಅಂದರೆ ಪರಿಶೀಲನೆ ಮಾಡುವಂಥ ಒಂದು ಅಪೆಕ್ಸ್ ಬಾಡಿ ಆಗಿದೆ ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್. ಇಷ್ಟು ಪಾಯಿಂಟ್ಗಳನ್ನ ಈ ಒಂದು ಪ್ರಶ್ನೆ ಹಿನ್ನೆಲೆಯಲ್ಲಿ ತಿಳ್ಕೊಂಡಿದ್ರೆ ಸಾಕಾಗುತ್ತೆ. ನಂತರದಲ್ಲಿ ಮುಂದಿನ ಪ್ರಶ್ನೆಗೆ ಹೋಗಿದ್ರೆ ಈ ಒಂದು ಪ್ರಶ್ನೆಯನ್ನ ಫಾಲ್ ಆರ್ಮಿ ವರ್ಮ್ ಒಂದು ಪೆಸ್ಟ್ನ ಬಗ್ಗೆ ಕೇಳಿದಂಥ ಪ್ರಶ್ನೆ ಆಗಿದೆ. ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ ಈ ಒಂದು ಪೆಸ್ಟ್ ರೈಸ್ ಕ್ರಾಪ್ಗೆ ರಿಲೇಟೆಡ್ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ಇದು ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಪೆಸ್ಟ್ ರಿಲೇಟೆಡ್ ಅಥವಾ ಸಂಬಂಧಿಸಿರುವಂಥದ್ದು ಮೇಸ್ ಕ್ರಾಪ್ಗೆ, ಅಂದರೆ ಜೋಳದ ಕ್ರಾಪ್ಗಳಿಗೆ. ಅದನಂತರ ಕಡಿಮೆ ಪ್ರಮಾಣದಲ್ಲಿ ರಾಗಿ ಮತ್ತು ಸೋರ್ಗಮ್ ಮೇಲೂ ಕೂಡ ಸ್ವಲ್ಪ ಮಟ್ಟಿಗೆ ಪರಿಣಾಮವನ್ನು ಬೀರುತ್ತೆ. ಆದರೆ ಪ್ರಾಥಮಿಕವಾಗಿ ಪ್ರೈಮರಿಲಿ ಇದೊಂದು ಮೆಕ್ಕೆಜೋಳದ ವಿಷಯವಾಗಿ ರಿಲೇಟೆಡ್ ಆಗಿರುವಂಥ ಪೆಸ್ಟ್ ಆಗಿದೆ ಫಾಲ್ ಆರ್ಮಿ ವರ್ಮ್ ಅನ್ನುವಂಥದ್ದು. ನಂತರದಲ್ಲಿ ಇವರು ಹೇಳ್ತಾ ಇದ್ದಾರೆ ಎಂಡೆಮಿಕ್ ಟು ಸೌತ್ ಏಷ್ಯಾ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ಇದು ತಪ್ಪು. ಇದು ನೇಟಿವ್ ಆಗಿರುವಂಥದ್ದು ಎಲ್ಲಿಗೆ ಅಂತ ಹೇಳಿದ್ರೆ ಅಮೆರಿಕಕ್ಕೆ, ಟ್ರಾಪಿಕಲ್ ಆ್ಯಂಡ್ ಸಬ್ ಟ್ರಾಪಿಕಲ್ ರೀಜನ್ಸ್ ಆಫ್ ಅಮೆರಿಕಕ್ಕೆ ಇದು ನೇಟಿವ್ ಆಗಿದೆ. ನಂತರದಲ್ಲಿ ಈ ಒಂದು ಪೆಸ್ಟನ್ನು ಫಸ್ಟ್ ಟೈಮ್ ಡಿಟೆಕ್ಟ್ ಮಾಡಿರುವಂಥದ್ದು ಆಫ್ರಿಕನ್ ಕಾಂಟಿನೆಂಟಲ್ಲಿ 2016ರಲ್ಲಿ. ಆಗ್ಲಿಂದ ಇದು ಚೈನಾ, ಥೈಲ್ಯಾಂಡ್, ಮಲೇಷ್ಯಾ, ಶ್ರೀಲಂಕಾ ಈ ಥರದ ಎಲ್ಲ ದೇಶಗಳಿಗೂ ಹರಡ್ತಾ ಇದೆ. ಈಗ ಭಾರತಕ್ಕೆ ಬಂದಿದೆ. ಇದು ರೀಸೆಂಟಾಗಿ ನ್ಯೂಸ್ನಲ್ಲಿತ್ತು. ಅದರಿಂದಾಗಿ ಇಲ್ಲಿ ನೀಡಿರುವಂಥ ಮೊದಲನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ನಂತರದಲ್ಲಿ ಎರಡನೇ ಸ್ಟೇಟ್ಮೆಂಟ್ಗೆ ಹೋಗಿದ್ರೆ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಗ್ಲೋಬಲ್ ಆಕ್ಷನ್ ಫಾರ್ FAW ಅಂದರೆ ಫಾಲ್ ಆರ್ಮಿ ವರ್ಮ್ ಕಂಟ್ರೋಲ್ ಈ ಥರದ ಒಂದು ಇನಿಷಿಯೇಟಿವ್ನ ಲಾಂಚ್ ಮಾಡಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೌದು, ಇದು ಸರಿಯಾದ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಫಾಲ್ ಆರ್ಮಿ ವರ್ಮ್ ಇದರ ವಿರುದ್ಧವಾಗಿ ಫೈಟ್ ಮಾಡೋದಕ್ಕೋಸ್ಕರ ಈ ಒಂದು ಗ್ಲೋಬಲ್ ಆಕ್ಷನ್ನ ತಂದಿದೆ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್. ಅದರಿಂದಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಅಂದರೆ 2 ಓನ್ಲಿ ಆಗುತ್ತೆ. ಈಗ ನಾವು ಮುಂದಿನ ಪ್ರಶ್ನೆಗೆ ಮೂವ್ ಆಗೋಣ. ಈ ಒಂದು ಪ್ರಶ್ನೆಯನ್ನು ಆಯುಷ್ಮಾನ್ ಭಾರತ್ ಸ್ಕೀಮ್ನ ಬಗ್ಗೆ ಕೇಳಿದಂಥ ಪ್ರಶ್ನೆ ಆಗಿದೆ. ಇದರಲ್ಲಿ 2 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಕರೆಕ್ಟ್ ಸ್ಟೇಟ್ಮೆಂಟನ್ನು ಗುರುತಿಸಬೇಕು. ಮೊದಲನೇ ಸ್ಟೇಟ್ಮೆಂಟಲ್ಲಿ ಹೇಳ್ತಾ ಇದ್ದಾರೆ ವೆಲ್ನೆಸ್ ಸೆಂಟರ್ಸ್ಗಳನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ ಮತ್ತು ಹೆಲ್ತ್ ಇನ್ಶೂರೆನ್ಸ್ನ ಪ್ರೊವೈಡ್ ಮಾಡ್ತಾರೆ, ಒಂದು ಕಂಪ್ರಹೆನ್ಸಿವ್ ಹೆಲ್ತ್ ಕೇರ್ನ ಪ್ರೊವೈಡ್ ಮಾಡೋದಕ್ಕೋಸ್ಕರ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದೊಂದು ಸರಿಯಾದ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಸ್ಕೀಮ್ನ ಕೆಳಗಡೆ ವೆಲ್ನೆಸ್ ಸೆಂಟರ್ಸ್ಗಳನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ ಮತ್ತು ಇದರ ಕೆಳಗಡೆ 5 ಲಕ್ಷದವರೆಗೆ ಪ್ರತಿ ಫ್ಯಾಮಿಲಿಗೆ ಪ್ರತಿ ವರ್ಷ ಇನ್ಶೂರೆನ್ಸನ್ನು ಕವರ್ ಮಾಡ್ತಾರೆ. ಇದರ ಮುಖಾಂತರವಾಗಿ 50 ಕೋಟಿ ಭಾರತೀಯರನ್ನ ಕವರ್ ಮಾಡುವಂತ ಉದ್ದೇಶವನ್ನ ಈ ಒಂದು ಸ್ಕೀಮ್ ಹೊಂದಿದೆ. ನಂತರದಲ್ಲಿ ಈ ಒಂದು ಸ್ಕೀಮ್ನ ಕೆಳಗಡೆ ಬೆನಿಫಿಷಿಯರ್ಸ್ನ ಯಾವ ರೀತಿ ಐಡೆಂಟಿಫೈ ಮಾಡ್ತಾರೆ ಅಂತ ಹೇಳಿದ್ರೆ ಸೋಷಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್ SCCC ಈ ಒಂದು ಡೇಟಾವನ್ನು ಉಪಯೋಗಿಸಿಕೊಂಡು ಬೆನಿಫಿಷಿಯರ್ಸ್ಗಳನ್ನ ಐಡೆಂಟಿಫೈ ಮಾಡ್ತಾರೆ. ನಂತರದಲ್ಲಿ ಎರಡನೇ ಸ್ಟೇಟ್ಮೆಂಟ್ಗೆ ಹೋಗಿದ್ರೆ ಇವರು ಹೇಳ್ತಾ ಇದ್ದಾರೆ ಇದೊಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿದೆ, 100% ಫಂಡಿಂಗ್ ಸೆಂಟ್ರಲ್ ಗೌರ್ಮೆಂಟ್ ಕೊಡುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ಇದು ತಪ್ಪಾದ ಸ್ಟೇಟ್ಮೆಂಟ್ ಆಗಿದೆ. ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದೆ ಅಂತ ಹೇಳಿದ್ರೆ ಇದರಲ್ಲಿ ಫಂಡಿಂಗನ್ನು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಶೇರ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಆಯುಷ್ಮಾನ್ ಭಾರತ್ ಸ್ಕೀಮ್ನೇ ತೊಗೊಂಡಿದ್ದಂಥ ಸಂದರ್ಭದಲ್ಲಿ ಈಗ ಯಾವ ಸ್ಟೇಟ್ಗಳಲ್ಲಿ ಅಥವಾ ಯೂನಿಯನ್ ಟೆರಿಟರಿಗಳಲ್ಲಿ ಲೆಜಿಸ್ಲೇಚರ್ ಇದೆ, ಓನ್ ಲೆಜಿಸ್ಲೇಚರ್ ಇದೆ, ಆ ಸ್ಟೇಟ್ಗಳಿಗೆ ಏನು ಮಾಡುತ್ತೆ ಅಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ 60% ಅಷ್ಟು ಫಂಡಿಂಗ್ ಮಾಡುತ್ತೆ. ಇನ್ನುಳಿದಂಥ 40%ಅನ್ನು ಆ ಸ್ಟೇಟ್ಗಳು, ಯಾವ ಸ್ಟೇಟ್ಗಳು ಅಥವಾ ಯೂನಿಯನ್ ಟೆರಿಟರೀಸ್ಗಳು ಲೆಜಿಸ್ಲೇಚರ್ನ ಹೊಂದಿದ್ದಾವೆ ಆ ಸ್ಟೇಟ್ಗಳು 40% ಅಷ್ಟು ಕಾಂಟ್ರಿಬ್ಯೂಟ್ ಮಾಡ್ತವೆ. ನಂತರದಲ್ಲಿ 90:10 90 ಸೆಂಟ್ರಲ್ ಗೌರ್ಮೆಂಟ್ ಪೇ ಮಾಡಿದ್ರೆ 10 ಇನ್ನುಳಿದ ನಾರ್ತ್ ಈಸ್ಟ್ ಸ್ಟೇಟ್ಗಳು ಮತ್ತು 3 ಹಿಮಾಲಯನ್ ಸ್ಟೇಟ್ಸ್ಗಳು ಇವರ ವಿಚಾರದಲ್ಲಿ 90:10 ಫಾರ್ಮುಲಾವನ್ನು ಯೂಸ್ ಮಾಡಲಾಗುತ್ತೆ. ಅದರಿಂದಾಗಿ ಇದೊಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಲ್ಲ, ಇದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗುತ್ತೆ. ಅದರಿಂದಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ತಪ್ಪು. ಸರಿಯಾದ ಉತ್ತರ ಆಪ್ಷನ್ A 1 ಓನ್ಲಿ ಆಗುತ್ತೆ. ಈಗ ನಾವು ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗಿದ್ರೆ ಈ ಒಂದು ಪ್ರಶ್ನೆಯನ್ನು ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಇದನ್ನು ಯಾರು ರಿಲೀಸ್ ಮಾಡ್ತಾರೆ ಅಂತ ಹೇಳಿ
ಕೇಳಿದ್ದಾರೆ. ಇಂಡೆಕ್ಸ್ಗಳು ಆಗಾಗ್ಗೆ ನ್ಯೂಸ್ನಲ್ಲಿ ಇರ್ತವೆ ಮತ್ತು ಇದನ್ನು UPSC ಹಾಟ್ ಟಾಪಿಕ್ ಅಂತಲೇ ಹೇಳ್ಬೋದು. ಪ್ರತಿ ವರ್ಷವೂ ಕೂಡ ಇಂಡೆಕ್ಸ್ಗಳ ವಿಚಾರವಾಗಿ ಅಥವಾ ಪರ್ಟಿಕ್ಯುಲರ್ ರಿಪೋರ್ಟ್ಗಳ ವಿಚಾರವಾಗಿ ಕೇಳ್ತಾನೆ ಇರುತ್ತೆ. ಅದರಿಂದಾಗಿ ಈ ಟಾಪಿಕ್ಸ್ಗಳನ್ನ ಕವರ್ ಮಾಡುವಂಥದ್ದು ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇದನ್ನು ರಿಲೀಸ್ ಮಾಡುವಂಥದ್ದು ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅಂತ ಹೇಳಿ, ಇವರನ್ನ RSF ಅಂತ ಹೇಳಿ ಕೂಡ ಕರೀತಾರೆ. ರಿಪೋರ್ಟರ್ಸ್ ಸಾನ್ಸ್ ಫ್ರಂಟಿಯರ್ಸ್ ಅಂತ ಹೇಳಿ ಇವರುಗಳು ಪ್ರತಿ ವರ್ಷವೂ ಕೂಡ ಈ ಒಂದು ಇಂಡೆಕ್ಸನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಸಿನ್ಸ್ 2002 2002ನೇ ವರ್ಷದಿಂದ ಈ ಇಂಡೆಕ್ಸನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಈಗ ಈ ವರ್ಷದ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ 2020 ಈ ಒಂದು ಇಂಡೆಕ್ಸ್ನ ಹೈಲೈಟ್ಸ್ನ ನೋಡೋದಾದರೆ, ಮೊದಲನೇದಾಗಿ ಇಂಡಿಯಾದ ರ್ಯಾಂಕಿಂಗ್ ಈ ವರ್ಷ 142ನೇ ಪೊಸಿಷನ್ನಲ್ಲಿದೆ ಔಟ್ ಆಫ್ 180 ಕಂಟ್ರೀಸ್. ಕಳೆದ ವರ್ಷ 140ನೇ ರ್ಯಾಂಕ್ನಲ್ಲಿತ್ತು, ಆದರೆ ಈ ವರ್ಷ 2 ರ್ಯಾಂಕ್ಗಳು ಡ್ರಾಪ್ ಆಗಿ 142ನೇ ಪೊಸಿಷನ್ಗೆ ಇಂಡಿಯಾ ಬಂದಿದೆ. ನಂತರದಲ್ಲಿ ನಾರ್ವೆ ಫಸ್ಟ್ ರ್ಯಾಂಕನ್ನು ಪಡ್ಕೊಂಡಿದೆ. ಸೌತ್ ಏಷ್ಯಾದಲ್ಲಿ ಅಬ್ಸರ್ವ್ ಮಾಡಿದ್ರೆ ಪಾಕಿಸ್ತಾನಕ್ಕೆ 145ನೇ ರ್ಯಾಂಕ್ ಸಿಕ್ಕಿದೆ ಮತ್ತು ಬಾಂಗ್ಲಾದೇಶಕ್ಕೆ 151ನೇ ರ್ಯಾಂಕ್ ಮತ್ತು ಚೈನಾಗೆ 177ನೇ ರ್ಯಾಂಕ್ ಮತ್ತು ಕೊನೆಯದಾಗಿ ನಾರ್ತ್ ಕೊರಿಯಾಗೆ 180ನೇ ಪೊಸಿಷನ್ ಸಿಕ್ಕಿದೆ. ಇಷ್ಟು ಈ ಒಂದು ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ನ ಹೈಲೈಟ್ಸ್ ಆಗಿದೆ. ಇದನ್ನು ಯಾರು ರಿಲೀಸ್ ಮಾಡ್ತಾರೆ ಅಂತ ಹೇಳಿ ನೆನ್ಪಿಟ್ಕೊಂಡಿರಿ. ಇದನ್ನು ರಿಲೀಸ್ ಮಾಡುವಂಥದ್ದು ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅಂತ ಹೇಳಿ. ಈಗ ಮುಂದಿನ ಪ್ರಶ್ನೆಗೆ ಮೂವ್ ಆಗಿದ್ದಾದರೆ, ನಮ್ಮ ಎಕಾನಮಿನಲ್ಲಿ ಲಿಕ್ವಿಡಿಯನ್ನು ಬೂಸ್ಟ್ ಮಾಡೋದಕ್ಕೋಸ್ಕರ ಯಾವ್ಯಾವ ಸ್ಟೆಪ್ಗಳನ್ನ ತೊಗೊಬೇಕು ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಮೊದಲನೇ ಆಪ್ಷನ್ ಹೇಳ್ತಾ ಇದೆ ಲಾಂಗ್ ಟರ್ಮ್ ರೆಪೋ ಆಪರೇಷನ್ಸ್ಗಳನ್ನ RBI ಕಂಡಕ್ಟ್ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದು ಸರಿಯಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಮೊದಲನೇದಾಗಿ ರೆಪೋ ರೇಟ್ ಅಂದರೆ ಏನು ಅಂತ ಹೇಳಿ ಅರ್ಥ ಮಾಡ್ಕೋಣ. ಅದಾದಮೇಲೆ ಲಾಂಗ್ ಟರ್ಮ್ ರಿವರ್ಸ್ ರೆಪೋ ಆಪರೇಷನ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ರೆಪೋ ರೇಟ್ ಅಂತ ಹೇಳಿದ್ರೆ, ಈಗ RBI ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಸಾಲವನ್ನು ನೀಡುವಂಥದ್ದು. ರೆಪೋ ರೇಟ್ ಅಂದರೆ ರೀಪರ್ಚೇಸ್ ರೇಟ್ ಅಂತ ಹೇಳಿ ಇದರ ಫುಲ್ ಫಾರ್ಮ್. ಇದೊಂದು ಬಡ್ಡಿ ದರ ಆಗಿದೆ. ಅಂದರೆ ಈಗ RBI ಎಷ್ಟು ಬಡ್ಡಿ ದರದಲ್ಲಿ ಬ್ಯಾಂಕ್ಗಳಿಗೆ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಸಾಲವನ್ನು ನೀಡುತ್ತೆ ಅನ್ನೋದೇ ರೆಪೋ ರೇಟ್ ಆಗಿದೆ. ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಆದಂಥ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಸಾಲವನ್ನು ನೀಡುತ್ತೆ. ಈ ಒಂದು ಪ್ರೋಸೆಸ್ಸೇ ರೆಪೋ ರೇಟ್. ಎಷ್ಟು ಬಡ್ಡಿ ದರದಲ್ಲಿ ಸಾಲವನ್ನು ನೀಡುತ್ತೆ ಅನ್ನೋದೇ ರೆಪೋ ರೇಟ್ ಆಗಿರುತ್ತೆ. ನಂತರದಲ್ಲಿ ಇದರಲ್ಲಿ 2 ಟೈಪ್ಸ್ ಇದೆ. ಒಂದು ಓವರ್ನೈಟ್ ರೆಪೋ ಅಂತ ಹೇಳಿ, ಇನ್ನೊಂದು ಟರ್ಮ್ ರೆಪೋ ಅಂತ ಹೇಳಿ. ಓವರ್ನೈಟ್ ರೆಪೋ ಅಂತ ಹೇಳಿದ್ರೆ RBI ಒಂದು ದಿನಕ್ಕೆ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಸಾಲವನ್ನು ನೀಡಿದಂಥ ಸಂದರ್ಭದಲ್ಲಿ ಅದನ್ನು ಓವರ್ನೈಟ್ ರೆಪೋ ಅಂತ ಹೇಳ್ತೀವಿ. ನಂತರದಲ್ಲಿ ಟರ್ಮ್ ರೆಪೋ ಅಂತ ಹೇಳಿದ್ರೆ ಒಂದು ಪೀರಿಯಡ್ ಫಿಕ್ಸ್ ಆಗಿರುತ್ತೆ. 7 ಡೇಸ್, 14 ಡೇಸ್ ಅಥವಾ 28 ಡೇಸ್ ಈ ಥರದ ಟೈಮ್ ಪೀರಿಯಡ್ ಮೆನ್ಷನ್ ಆಗಿರುತ್ತೆ. ಇದಕ್ಕೆ ರೆಪೋ ರೇಟ್, ಇದಕ್ಕೆ ಬಡ್ಡಿ ದರವನ್ನು RBI ಸೆಂಟ್ರಲ್ ಬ್ಯಾಂಕ್ಗಳಿಗೆ ಎಷ್ಟು ಬಡ್ಡಿ ದರದಲ್ಲಿ ಸಾಲವನ್ನು ನೀಡಬೇಕು ಅಂತ ಹೇಳಿ ಮೆನ್ಷನ್ ಮಾಡಿದ್ರೆ ಇದನ್ನು ಟರ್ಮ್ ರೆಪೋ ಅಂತ ಹೇಳಿ ಕರಿತೀವಿ. ಈಗ ಲಾಂಗ್ ಟರ್ಮ್ ರೆಪೋ ಆಪರೇಷನ್ ಅಂತ ಹೇಳಿದ್ರೆ ಏನು? ಲಾಂಗ್ ಟರ್ಮ್ ಅಂತ ಹೆಸರೇ ಹೇಳುವಂತೆ ಈ ರೆಪೋ ಆಪರೇಷನ್ಸ್ಗಳು ಅತಿಯಾದ ಹೆಚ್ಚು ದೀರ್ಘಾವಧಿಗೆ ಎಕ್ಸ್ಟೆಂಡ್ ಆಗಿರುತ್ತೆ. ಅಂದರೆ ಲಾಂಗ್ ಟರ್ಮ್ ರೆಪೋ ರೇಟ್ನ ಕೆಳಗಡೆ ಸಾಲವನ್ನು 1 ರಿಂದ 3 ವರ್ಷದವರೆಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ನೀಡುತ್ತೆ. ಈಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಈ ಸಾಲವನ್ನು ಅತಿ ಹೆಚ್ಚು ದೀರ್ಘಾವಧಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕಮರ್ಷಿಯಲ್ ಬ್ಯಾಂಕ್ ಹತ್ರ ಹಣ ಜಾಸ್ತಿ ಆಗುತ್ತೆ. ಕಮರ್ಷಿಯಲ್ ಬ್ಯಾಂಕ್ ಹತ್ರ ಹಣ ಜಾಸ್ತಿ ಆದರೆ ಏನಾಗುತ್ತೆ, ಈ ಹಣವನ್ನು ಜನಗಳಿಗೆ MSME ಸೆಕ್ಟರ್ಗಳಿಗೆ ಸಾಲ ನೀಡೋದ್ರ ಮುಖಾಂತರವಾಗಿ ಅಥವಾ ಇಂಡಸ್ಟ್ರೀಸ್ಗಳಿಗೆ ಸಾಲವನ್ನು ನೀಡೋದ್ರ ಮುಖಾಂತರವಾಗಿ ಅಥವಾ ಯಾವುದೇ ಒಂದು ಬೇರೆ ಒಬ್ಬ ವ್ಯಕ್ತಿಗೆ ಸಾಲವನ್ನು ನೀಡೋದ್ರ ಮುಖಾಂತರವಾಗಿ ನಮ್ಮ ಎಕಾನಮಿನಲ್ಲಿ ಹಣವನ್ನು ಅಂದರೆ ಲಿಕ್ವಿಡಿಟಿನ ಹೆಚ್ಚು ಮಾಡ್ಬೋದು. ಲಿಕ್ವಿಡಿಟಿ ಅಂದರೆ ಏನು? ಕಂಟಿನ್ಯೂಸ್ ಫ್ಲೋ ಆಫ್ ಕ್ಯಾಶ್ ಅಂತ ಹೇಳಿ, ಅಂದರೆ ನಿರಂತರವಾದ ಹಣದ ಹರಿಯುವಿಕೆಯನ್ನು ಲಿಕ್ವಿಡಿಟಿ ಅಂತ ಹೇಳಿ ಕರಿತೀವಿ. ಈಗ ಮೊದಲನೇ ಸ್ಟೇಟ್ಮೆಂಟ್ ಹೇಳುವಂತೆ ಲಾಂಗ್ ಟರ್ಮ್ ರೆಪೋ ಆಪರೇಷನ್ಸ್ಗಳನ್ನ ಕಂಡಕ್ಟ್ ಮಾಡೋದ್ರಿಂದ RBI ಲಿಕ್ವಿಡಿಟಿಯನ್ನು ಹೆಚ್ಚು ಮಾಡ್ಬೋದು ನಮ್ಮ ಎಕಾನಮಿನಲ್ಲಿ ಅಂತ ಹೇಳಿ ಹೇಳ್ತಾ ಇದೆ. ಆದ್ದರಿಂದಾಗಿ ಇದು ಸರಿಯಾದ ಸ್ಟೇಟ್ಮೆಂಟ್ ಆಗುತ್ತೆ. ನಂತರದಲ್ಲಿ 2ನೇ ಸ್ಟೇಟ್ಮೆಂಟಿಗೆ ಹೋಗಿದ ಸಂದರ್ಭದಲ್ಲಿ ಸ್ಟ್ಯಾಂಡಿಂಗ್ ಡೆಪಾಸಿಟ್ ಫೆಸಿಲಿಟಿಗೆ ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡೋದ್ರಿಂದ ಲಿಕ್ವಿಡಿಟಿ ಹೆಚ್ಚಾಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಮೊದಲನೇದಾಗಿ ಅರ್ಥ ಮಾಡ್ಕೊಬೇಕು. ಸ್ಟ್ಯಾಂಡಿಂಗ್ ಡೆಪಾಸಿಟ್ ಫೆಸಿಲಿಟಿ ಅಂತ ಹೇಳಿದ್ರೆ RBI ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಸಾಲವನ್ನು ಕೊಡುತ್ತೆ, ಆದರೆ ಯಾವುದೇ ರೀತಿಯಾದಂಥ ಕೊಲ್ಯಾಟ್ರಲ್ ಅಂತ ಹೇಳಿದ್ರೆ ಆಧಾರವನ್ನು ಅಡ ಇಟ್ಕೊಂಡು ಸಾಲವನ್ನು ಕೊಡೋದಿಲ್ಲ. ಇದನ್ನ ನೀವು ನೆನ್ಪಿಟ್ಕೊಂಡಿರಬೇಕು. ಸ್ಟ್ಯಾಂಡಿಂಗ್ ಡೆಪಾಸಿಟ್ ಫೆಸಿಲಿಟಿ ಅಂತ ಹೇಳಿದ್ರೆ ಇದೊಂದು ಸಾಲವನ್ನು ಕೊಡುವಂಥ ರೀತಿಯಾಗಿದೆ, ಆದರೆ ಇದರಲ್ಲಿ ಆಧಾರವನ್ನು ಇಟ್ಕೊಂಡು ಸಾಲವನ್ನು ಕೊಡೋದಿಲ್ಲ RBI ಕಮರ್ಷಿಯಲ್ ಬ್ಯಾಂಕ್ಗಳಿಗೆ. ಈ ಥರದ ಸಂದರ್ಭದಲ್ಲಿ ಈಗ ಏನಾದರೂ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡಿದ್ರು ಅಂದ್ಕೋಣ ಸ್ಟ್ಯಾಂಡಿಂಗ್ ಡೆಪಾಸಿಟ್ ಫೆಸಿಲಿಟಿ ಸಂದರ್ಭದಲ್ಲಿ, ಅಂದರೆ ಕಮರ್ಷಿಯಲ್ ಬ್ಯಾಂಕ್ಗೆ RBI ಸಾಲ ಕೊಡ್ತಾ ಇದೆ, ಆದರೆ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ನಲ್ಲಿ. ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕಮರ್ಷಿಯಲ್ ಬ್ಯಾಂಕ್ಗಳು ಹಿಂದೇಟಾಗ್ತವೆ ಸಾಲವನ್ನು ಪಡೆಯೋದಕ್ಕೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡಿದೆ RBI. ಆದ ಕಾರಣದಿಂದಾಗಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಆದಂಥ ಸಂದರ್ಭದಲ್ಲಿ ಸ್ಟ್ಯಾಂಡಿಂಗ್ ಡೆಪಾಸಿಟ್ ಫೆಸಿಲಿಟಿಯ ವಿಚಾರವಾಗಿ ಆ ಸಂದರ್ಭದಲ್ಲಿ ನಮ್ಮ ಎಕಾನಮಿನಲ್ಲಿ ಲಿಕ್ವಿಡಿಟಿ ಅಂದರೆ ನಿರಂತರವಾದ ಹಣದ ಹರಿಯುವಿಕೆ ಹೆಚ್ಚಾಗುತ್ತೆ.
ಅದರಿಂದಾಗಿ ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ನಂತರದಲ್ಲಿ ಮೂರನೇ ಸ್ಟೇಟ್ಮೆಂಟ್ಗೆ ಹೋಗಿದೆ ಆದರೆ ಇನ್ಕ್ರೀಸಿಂಗ್ ರಿವರ್ಸ್ ರೆಪೋ ರೇಟ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಮಗೆ ಗೊತ್ತು ರೆಪೋ ರೇಟ್ ಅಂದರೆ RBI ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಸಾಲವನ್ನು ಒಂದು ಬಡ್ಡಿ ದರದಲ್ಲಿ ನೀಡಿದ್ರೆ ಅದನ್ನು ರೆಪೋ ರೇಟ್ ಅಂತೀವಿ. ಆದರೆ ರಿವರ್ಸ್ ರೆಪೋ ರೇಟ್ ಅಂತ ಹೇಳಿದ್ರೆ ಕಮರ್ಷಿಯಲ್ ಬ್ಯಾಂಕ್ಗಳು RBIಗೆ ಒಂದು ಬಡ್ಡಿ ದರದಲ್ಲಿ ಸಾಲವನ್ನು ನೀಡಿದರೆ ಅದನ್ನು ರಿವರ್ಸ್ ರೆಪೋ ರೇಟ್ ಅಂತ ಹೇಳಿ ಹೇಳ್ತೀವಿ. ಈಗ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗಿದೆ ಅಂದರೆ ರಿವರ್ಸ್ ರೆಪೋ ರೇಟ್ ಅಂದರೆ ಕಮರ್ಷಿಯಲ್ ಬ್ಯಾಂಕ್ಗಳು RBIಗೆ ಹಣವನ್ನು ಕೊಡುವಂಥ ಸಂದರ್ಭದಲ್ಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳಿ ಅಂದ್ಕೋಣ. ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ RBI ಅತಿ ಹೆಚ್ಚು ಸಾಲವನ್ನು ಪಡ್ಕೊಳ್ಳುತ್ತೆ ಕಮರ್ಷಿಯಲ್ ಬ್ಯಾಂಕ್ಗಳಿಂದ, ಅದು ಕೂಡ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ಗೆ. ಅಂದರೆ ನಮ್ಮ ಎಕಾನಮಿಯಿಂದ ಹಣ ಸಕೌಟ್ ಆಗ್ತಾ ಇದೆ. ಇನ್ ದ ಸೆನ್ಸ್ ಹಣ ಇರೋದೆಲ್ಲವನ್ನು ಕೂಡ RBI ಸಾಲ ಪಡ್ಕೊಂಡ್ಬಿಟ್ರೆ ಇಲ್ಲಿ MSMEಗಳಿಗೆ ಅಥವಾ ಇಂಡಸ್ಟ್ರೀಸ್ಗಳಿಗೆ ಅಥವಾ ಕೆಲವೊಂದು ಇಂಡಿವಿಜುವಲ್ಸ್ಗಳಿಗೆ ವ್ಯಕ್ತಿಗಳಿಗೆ ಸಾಲವನ್ನು ಯಾರು ಕೊಡ್ತಾರೆ? ಕಮರ್ಷಿಯಲ್ ಬ್ಯಾಂಕ್ಗಳ ಬಳಿ ಹಣ ಕಡಿಮೆ ಆಗುತ್ತೆ, ಅದರಿಂದಾಗಿ ನಮ್ಮ ಎಕಾನಮಿನಲ್ಲಿ ಲಿಕ್ವಿಡಿಟಿ ಕಡಿಮೆ ಆಗುತ್ತೆ. ಇದನ್ನ ನೀವು ಅಬ್ಸರ್ವ್ ಮಾಡಬೇಕು. ಅದರಿಂದಾಗಿ ಮೂರನೇ ಸ್ಟೇಟ್ಮೆಂಟ್ ಕೂಡ ತಪ್ಪಾಗುತ್ತೆ. ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಮಾತ್ರ ಸರಿಯಾಗಿರೋದ್ರಿಂದ ಲಾಂಗ್ ಟರ್ಮ್ ರೆಪೋ ಆಪರೇಷನ್ಸ್ಗಳನ್ನು ಅಂದರೆ 1 ವರ್ಷದಿಂದ 3 ವರ್ಷದವರೆಗೆ ದೀರ್ಘಾವಧಿಯ ಕಾಲದವರೆಗೆ RBI ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಸಾಲವನ್ನು ನೀಡೋದ್ರಿಂದ ಕಮರ್ಷಿಯಲ್ ಬ್ಯಾಂಕ್ಗಳು ನಂತರದಲ್ಲಿ ಈ ಹಣವನ್ನು ನಮ್ಮ ಸಮಾಜದಲ್ಲಿ ಉಪಯೋಗಿಸ್ಕೊಳ್ಳೋದ್ರಿಂದ ಲಿಕ್ವಿಡಿಟಿ ಇನ್ಕ್ರೀಸ್ ಮಾಡ್ಬೋದು. ಅದರಿಂದಾಗಿ ಮೊದಲನೇ ಸ್ಟೇಟ್ಮೆಂಟ್ ಸರಿಯಾಗುತ್ತೆ. ಇನ್ನುಳಿದ ಎಲ್ಲ ಸ್ಟೇಟ್ಮೆಂಟ್ಗಳು ತಪ್ಪಾದ್ರಿಂದ ಆಪ್ಷನ್ ಎ ಒನ್ ಓನ್ಲಿ ಸರಿಯಾದ ಉತ್ತರವಾಗುತ್ತೆ. ಈಗ ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಈ ಒಂದು ಪ್ರಶ್ನೆಯಲ್ಲಿ SDR ಅಂದರೆ ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಇವುಗಳ ಶೇರನ್ನು ಡಿಸೆಂಡಿಂಗ್ ಆರ್ಡರ್ನಲ್ಲಿ IMF ಬ್ಯಾಸ್ಕೆಟ್ನಲ್ಲಿ ಇರುವಂತಹ ಕರೆನ್ಸೀಸ್ಗಳನ್ನು ಡಿಸೆಂಡಿಂಗ್ ಆರ್ಡರ್ನಲ್ಲಿ ಅರೇಂಜ್ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ನಮಗೆ ಗೊತ್ತು ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ನ ಕೆಳಗಡೆ ಯಾವ್ಯಾವ ಕರೆನ್ಸಿಗಳು ಇದ್ದಾವೆ ಅಂತ ಹೇಳಿದ್ರೆ US ಡಾಲರ್, ನಂತರದಲ್ಲಿ ಯೂರೋ, ಜಪಾನೀಸ್ ಯೆನ್, ಪೌಂಡ್ ಸ್ಟೆರ್ಲಿಂಗ್ ಮತ್ತು ಚೈನೀಸ್ ರೆಮ್ನಿಬಿ. ಇವೆಲ್ಲವನ್ನು ಚೈನೀಸ್ ರೆಮ್ನಿಬಿಯನ್ನು 2016ರಲ್ಲಿ ಇನ್ಕ್ಲೂಡ್ ಮಾಡಲಾಯಿತು SDR ಬ್ಯಾಸ್ಕೆಟ್ ಆಫ್ ಕರೆನ್ಸೀಸ್ಗೆ. ನಂತರದಲ್ಲಿ ಇವುಗಳ ಶೇರನ್ನು ನೋಡಿದಾಗ ಇದರ ವೆಯ್ಟನ್ನು ನೋಡಿದಾಗ US ಡಾಲರ್ ಹೈಯೆಸ್ಟ್ ಪಾಯಿಂಟನ್ನು ಪಡ್ಕೊಂಡಿದೆ. ನಂತರದಲ್ಲಿ ಬರುವಂಥದ್ದು ಯೂರೋ, ನಂತರದಲ್ಲಿ ಚೈನೀಸ್ ಯುವಾನ್, ನಂತರದಲ್ಲಿ ಜಪಾನೀಸ್ ಯೆನ್ ಕರೆನ್ಸಿ, ಕೊನೆಯದಾಗಿ ಪೌಂಡ್ ಸ್ಟೆರ್ಲಿಂಗ್. ಈ 5 ಕರೆನ್ಸಿಗಳ ರೇಟಿಂಗನ್ನು ನೀವು ನೆನ್ಪಿಟ್ಕೊಂಡಿರಬೇಕು. ಇದು ಎಷ್ಟರ ಮಟ್ಟಿಗೆ ವೆಯ್ಟನ್ನು ಪಡ್ಕೊಂಡಿದೆ ಈ ಒಂದು ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಬ್ಯಾಸ್ಕೆಟ್ನಲ್ಲಿ ಅಂತ ಹೇಳಿ. ಈಗ ನಮಗೆ ಕೊಟ್ಟಿರುವಂಥ ಆಪ್ಷನ್ಸನ್ನು ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ. ಮೊದಲನೇದಾಗಿ ಬರಬೇಕಾದಂಥದ್ದು ಬ್ಯಾಸ್ಕೆಟ್ನಲ್ಲಿ ಹೈಯೆಸ್ಟ್ ವೆಯ್ಟೇಜನ್ನು ಪಡ್ಕೊಂಡಿರುವಂಥದ್ದು US ಡಾಲರ್, ನಂತರದಲ್ಲಿ ಯೂರೋ, ಅದಾದ ನಂತರ ಬರುವಂಥದ್ದು ಚೈನೀಸ್ ಯುವಾನ್, ನಂತರದಲ್ಲಿ ಪೌಂಡ್ ಸ್ಟೆರ್ಲಿಂಗ್. ಅದರಿಂದಾಗಿ ಸರಿಯಾದ ಆರ್ಡರ್ ಏನಾಗುತ್ತೆ ಅಂತ ಹೇಳಿದ್ರೆ 1 3 4 2 ಆಗುತ್ತೆ. ಅದರಿಂದಾಗಿ ಆಪ್ಷನ್ ಸಿ ಸರಿಯಾದ ಉತ್ತರವಾಗುತ್ತೆ. ಈಗ ಮುಂದಿನ ಪ್ರಶ್ನೆಗೆ ಮೂವ್ ಆಗಿದ್ದಾರೆ. ಈ ಒಂದು ಪ್ರಶ್ನೆಯಲ್ಲಿ ಕೂಡ ಕಂಟ್ರೀಸ್ಗಳನ್ನು ಡಿಸೆಂಡಿಂಗ್ ಆರ್ಡ್ರಲ್ಲಿ ಅರೇಂಜ್ ಮಾಡಿ ಅದನ್ನು ಲೆಂತ್ ಆಫ್ ಬಾರ್ಡರ್ ಅಂದರೆ ಬಾರ್ಡರ್ನ ಲೆಂತ್ ಇಂಡಿಯಾ ಬೇರೆ ಕಂಟ್ರಿಗಳ ಜೊತೆ ಶೇರ್ ಮಾಡುತ್ತಲ್ಲ ಆ ಒಂದು ಬಾರ್ಡರ್ ಲೆಂತ್ ಮೇಲೆ ಡಿಸೆಂಡಿಂಗ್ ಆರ್ಡರ್ನಲ್ಲಿ ಅರೇಂಜ್ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ನಮಗೆಲ್ಲರಿಗೂ ಗೊತ್ತು ಭಾರತದೊಂದಿಗೆ ಹೈಯೆಸ್ಟ್ ಬಾರ್ಡರ್ನ ಶೇರ್ ಮಾಡುವಂಥದ್ದು ಬಾಂಗ್ಲಾದೇಶ. ಟೋಟಲ್ ಆಗಿ 4096 ಕಿಲೋಮೀಟರ್ ಅಷ್ಟು ನಮ್ಮ ಭಾರತ ದೇಶದ ಜೊತೆ ಬಾಂಗ್ಲಾದೇಶ್ ತನ್ನ ಬಾರ್ಡರ್ನ ಶೇರ್ ಮಾಡುತ್ತೆ. ನಂತರದಲ್ಲಿ ಬರುವಂಥದ್ದು ಚೈನಾ 3488 ಕಿಲೋಮೀಟರ್, ನಂತರದಲ್ಲಿ ಪಾಕಿಸ್ತಾನ್ 3323 ಕಿಲೋಮೀಟರ್, ನಂತರದಲ್ಲಿ ನೇಪಾಳ್ 1751 ಕಿಲೋಮೀಟರ್, ನಂತರದಲ್ಲಿ ಮಯನ್ಮಾರ್, ಭೂತಾನ್, ಅಫ್ಘಾನಿಸ್ತಾನ್, ಈ ರೀತಿಯಾಗಿ ಟೋಟಲ್ ಆಗಿ 15106 ಕಿಲೋಮೀಟರ್ಗಳಷ್ಟು ಭಾರತ ಬೇರೆ ಕಂಟ್ರಿಗಳ ಜೊತೆ ತನ್ನ ಬಾರ್ಡ್ರನ್ನು ಶೇರ್ ಮಾಡುತ್ತೆ. ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ನೆನ್ಪಿಟ್ಕೊಂಡಿರಬೇಕು. ಮೊದಲನೇದಾಗಿ ಈ ಒಂದು ಆರ್ಡರನ್ನು ನೆನ್ಪಿಟ್ಕೊಂಡಿರಿ. ಬಾಂಗ್ಲಾದೇಶ್, ಚೈನಾ, ಪಾಕಿಸ್ತಾನ್, ನೇಪಾಳ್, ಈ ರೀತಿಯಾಗಿ ಈ ಒಂದು ಆರ್ಡರ್ನಲ್ಲಿ ನಮ್ಮ ದೇಶದ ಜೊತೆ ಬೇರೆ ದೇಶಗಳು ಬಾರ್ಡರನ್ನು ಶೇರ್ ಮಾಡುತ್ತೆ. ಇಷ್ಟು ಲೆಂತ್ ಅಂತ ಹೇಳಿ ನೆನ್ಪಿಟ್ಕೊಂಡಿರಿ. ಈಗ ಆರ್ಡರ್ನ ಬರೆದಿದ್ದೆ ಆದರೆ ಬಾಂಗ್ಲಾದೇಶ್, ಚೈನಾ, ಪಾಕಿಸ್ತಾನ್, ನೇಪಾಳ್. ಅದರಿಂದಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 2 1 3 4 ಆಗುತ್ತೆ. ಆಪ್ಷನ್ಗೆ ಸರಿಯಾದ ಉತ್ತರವಾಗುತ್ತೆ. ನಂತರದಲ್ಲಿ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗಿದ್ದಾರೆ. ಈ ಒಂದು ಪ್ರಶ್ನೆಯನ್ನು GSTN ಅಂತ ಹೇಳಿದ್ರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ನೆಟ್ವರ್ಕ್ನ ವಿಷಯವಾಗಿ 2 ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇದಕ್ಕೆ ನಾವು ಸರಿಯಾದ ಸ್ಟೇಟ್ಮೆಂಟನ್ನು ಗುರುತಿಸಬೇಕು. ಈಗ ಮೊದಲನೇ ಸ್ಟೇಟ್ಮೆಂಟನ್ನು ನೋಡಿದಾದರೆ ಮೊದಲನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ಇದೊಂದು ಕಂಪ್ಲೀಟ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾದ ಫರ್ಮ್ ಆಗಿದೆ ಮತ್ತು ಕಂಪನೀಸ್ ಆ್ಯಕ್ಟ್ 2013 ಕೆಳಗಡೆ ರಿಜಿಸ್ಟರ್ ಆಗಿದೆ ಅಂತ ಹೇಳಿ ಹೇಳ್ತಾ ಇದೆ. ಆದರೆ ಇದು ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ನೆಟ್ವರ್ಕ್ ಇದೊಂದು ನಾನ್ ಪ್ರಾಫಿಟ್ ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ ಆಗಿದೆ. ನಂತರದಲ್ಲಿ ಇದು ಏನನ್ನ ಮ್ಯಾನೇಜ್ ಮಾಡುತ್ತೆ ಅಂತ ಹೇಳಿದ್ರೆ GST ಪೋರ್ಟಲ್ನ ವಿಚಾರವಾಗಿ ಕಂಪ್ಲೀಟ್ ಎಂಟೈರ್ IT ಸಿಸ್ಟಮನ್ನು ಈ GSTN ಮ್ಯಾನೇಜ್ ಮಾಡುತ್ತೆ ಮತ್ತು GSTNನ್ನು GST ವಿಚಾರವಾಗಿ ಇದನ್ನು ಮದರ್ ಡೇಟಾಬೇಸ್ ಅಂತ ಹೇಳಿನೇ ಕರೀತಾರೆ. ಇಷ್ಟು ಪಾಯಿಂಟ್ಸ್ನ ನೀವು ನೆನ್ಪಿಟ್ಕೊಂಡಿರಬೇಕು. ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ನೆಟ್ವರ್ಕ್ನ ವಿಚಾರವಾಗಿ ಇದು ನಾನ್ ಪ್ರಾಫಿಟ್ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಆಗಿದೆ ಮತ್ತು ಈ ಒಂದು ಪೋರ್ಟಲ್ ಕಂಪ್ಲೀಟ್ IT ಸಿಸ್ಟಮ್ ಅಂದರೆ GST ಪೋರ್ಟಲ್ನ ವಿಚಾರವಾಗಿ ಕಂಪ್ಲೀಟ್ IT ಸಿಸ್ಟಮನ್ನು ಮ್ಯಾನೇಜ್ ಮಾಡುತ್ತೆ. ಅದರಿಂದಾಗಿ ಇದನ್ನು GSTಯ ಮದರ್ ಡೇಟಾಬೇಸ್ ಅಂತ ಹೇಳಿ
ಕರೀತಾರೆ. ನಂತರದಲ್ಲಿ ಎರಡನೇ ಸ್ಟೇಟ್ಮೆಂಟ್ಗೆ ಮೂವ್ ಆಗಿದಾದ್ರೆ ಇದನ್ನು GST ಇಂಪ್ಲಿಮೆಂಟೇಷನ್ ಮಾಡೋದಕ್ಕೋಸ್ಕರ GSTN IT ಇನ್ಫ್ರಾಸ್ಟ್ರಕ್ಚರ್ ಬ್ಯಾಕ್ ಬೋನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಸರಿಯಾದ ಸ್ಟೇಟ್ಮೆಂಟ್ ಆಗುತ್ತೆ. ನಾನು ಈಗಾಗಲೇ ಹೇಳಿರುವಂತೆ ಇದನ್ನು ಮದರ್ ಡೇಟಾಬೇಸ್ ಅಂತಲೇ ಹೇಳ್ತಾರೆ GSTN. ಯಾಕೆ ಅಂತ ಹೇಳಿದ್ರೆ GS ಪೋರ್ಟಲ್ನ ಕಂಪ್ಲೀಟ್ ಆಗಿ ಇದನ್ನು ಮ್ಯಾನೇಜ್ ಮಾಡುತ್ತೆ. ಅದರಿಂದಾಗಿ ಎರಡನೇ ಸ್ಟೇಟ್ಮೆಂಟ್ ಸರಿ, ಮೊದಲನೇ ಸ್ಟೇಟ್ಮೆಂಟ್ ತಪ್ಪಾಗಿರೋದ್ರಿಂದ ಸರಿಯಾದ ಉತ್ತರ ಆಪ್ಷನ್ ಬಿ 2 ಓನ್ಲಿ ಆಗುತ್ತೆ. ಈಗ ಮುಂದಿನ ಪ್ರಶ್ನೆಗೆ ಮೂವ್ ಆಗಿದ್ರೆ ಈ ಒಂದು ಪ್ರಶ್ನೆಯನ್ನು ಮ್ಯಾಟರ್ಹಾರ್ನ್ ಮೌಂಟೇನ್ನ ಬಗ್ಗೆ ಕೇಳಿದಂಥ ಪ್ರಶ್ನೆ ಆಗಿದೆ. ಇತ್ತೀಚೆಗೆ ನಮಗೆಲ್ಲರಿಗೂ ಗೊತ್ತು, ಸ್ವಿಟ್ಜರ್ಲ್ಯಾಂಡ್ ಭಾರತದೊಂದಿಗೆ ತನ್ನ ಒಗ್ಗಟ್ಟನ್ನು ವ್ಯಕ್ತಪಡಿಸೋದಕ್ಕೋಸ್ಕರ ಕೋವಿಡ್-19 ವಿರುದ್ಧವಾಗಿ ಈ ಒಂದು ಸಾಂಕ್ರಾಮಿಕ ರೋಗದ ವಿರುದ್ಧವಾಗಿ ಹೋರಾಡುತ್ತಿರುವಂಥ ಸಂದರ್ಭದಲ್ಲಿ ಸ್ವಿಟ್ಜರ್ಲ್ಯಾಂಡ್ ಭಾರತದೊಂದಿಗೆ ತನ್ನ ಒಗ್ಗಟ್ಟನ್ನು ವ್ಯಕ್ತಪಡಿಸುವುದಕ್ಕೋಸ್ಕರ ಈ ಒಂದು ಮೌಂಟೇನ್ನ ಮೇಲೆ, ಮ್ಯಾಟರ್ಹಾರ್ನ್ ಮೌಂಟೇನ್ನ ಮೇಲೆ ನಮ್ಮ ಭಾರತ ದೇಶದ ತ್ರಿವರ್ಣ ಧ್ವಜವನ್ನು ಈ ಒಂದು ಫೋಟೋಗ್ರಾಫನ್ನು ಇಲ್ಯುಮಿನೇಟ್ ಮಾಡಿತ್ತು ಈ ಒಂದು ಮೌಂಟೇನ್ನ ಮೇಲೆ. ಈ ಒಂದು ಪ್ರಶ್ನೆನ ಕೇಳಿದರೆ ಈ ಒಂದು ಮೌಂಟೇನ್ ಪ್ರಪಂಚದ ಯಾವ ಭಾಗಕ್ಕೆ ಸೇರಿದ್ದು ಅಂತ ಹೇಳಿ. ಇದಕ್ಕೆ ಸರಿಯಾದ ಉತ್ತರ ದ ಆಲ್ಪ್ಸ್ ಇನ್ ಸ್ವಿಟ್ಜರ್ಲ್ಯಾಂಡ್ಗೆ ಸೇರಿದಂಥ ಮೌಂಟೇನ್ ಆಗಿದೆ. ಇಲ್ಲಿ ನೀವು ಅರ್ಥ ಮಾಡ್ಕೊಬೇಕು, ಯುರೋಪ್ನಲ್ಲಿ ಮೌಂಟೇನ್ ರೇಂಜನ್ನು ಆಲ್ಪ್ಸ್ ಅಂತ ಹೇಳಿ ಕರೀತಾರೆ. ಅದರಿಂದಾಗಿ ದ ಆಲ್ಪ್ಸ್ ಇನ್ ಸ್ವಿಟ್ಜರ್ಲ್ಯಾಂಡ್ ಸರಿಯಾದ ಉತ್ತರವಾಗುತ್ತೆ. ನಂತರದಲ್ಲಿ ಮ್ಯಾಟರ್ಹಾರ್ನ್ ಮೌಂಟೇನ್ನ ಬಗ್ಗೆ ಹೇಳೋದಾದರೆ, ಈ ಒಂದು ಮೌಂಟೇನ್ ರೇಂಜನ್ನ ಬಗ್ಗೆ ಹೇಳೋದಾದರೆ ಇದೊಂದು ಮೇನ್ ವಾಟರ್ ಶೆಡ್ ಮತ್ತು ಬಾರ್ಡರ್ ಆಗಿದೆ ಸ್ವಿಟ್ಜರ್ಲ್ಯಾಂಡ್ ಮತ್ತು ಇಟಲಿಯ ನಡುವೆ. ಈ ಒಂದು ಚಿತ್ರದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಈ ಒಂದು ಆಲ್ಪ್ಸ್ ರೀಜನ್ ಏನಿದೆ ಇದು ಇಟಲಿನ ಮತ್ತು ಸ್ವಿಟ್ಜರ್ಲ್ಯಾಂಡನ್ನು ಸೆಪರೇಟ್ ಮಾಡುತ್ತೆ. ಮತ್ತು ಈ ಒಂದು ಮೌಂಟೇನ್ ರೇಂಜ್ ಪಿರಮಿಡಿಕಲ್ ಶೇಪನ್ನು ಹೊಂದಿದೆ ಅಂತ ಹೇಳಿ ಕೂಡ ನೀವು ನೆನ್ಪಿಟ್ಕೊಂಡಿರ್ಬೋದು. ಮತ್ತು ಇದರ ಒಂದು ಹೈಟ್ 4478 ಮೀಟರ್ಸ್ ಆಗಿದೆ. ಇಷ್ಟು ಪಾಯಿಂಟ್ಸ್ಗಳನ್ನ ಮ್ಯಾಟರ್ಹಾರ್ನ್ ಮೌಂಟೇನ್ನ ಬಗ್ಗೆ ತಿಳ್ಕೊಂಡಿರಿ. ನೀವು ಈ ಚಿತ್ರವನ್ನು ನೆನ್ಪಿಟ್ಕೊಂಡಿರಿ, ಇದು ತುಂಬ ವೈರಲ್ ಆಗಿತ್ತು ಇತ್ತೀಚೆಗೆ. ಆದ ಕಾರಣದಿಂದಾಗಿ ಈ ಎಲ್ಲ ಇನ್ಫಾರ್ಮೇಷನ್ ಸ್ಟೋರ್ ಮಾಡಿಟ್ಕೊಂಡಿರಿ. ಅತಿ ಹೆಚ್ಚು ನ್ಯೂಸ್ನಲ್ಲಿ ಇರೋದ್ರಿಂದ ನಮಗೆ ಪ್ರಶ್ನೆ ಮೂಲಕವಾಗಿ UPSC ಕೇಳುವಂಥ ಚಾನ್ಸಸ್ ಇದೆ. ಈಗ ಮುಂದಿನ ಪ್ರಶ್ನೆಗೆ ಮೂವ್ ಆಗಿದ್ರೆ ಈ ಒಂದು ಪ್ರಶ್ನೆಯನ್ನು ಕೊಲಾಬ್ ಕ್ಯಾಡ್ನ ಬಗ್ಗೆ ಕೇಳಿದಂಥ ಪ್ರಶ್ನೆ ಆಗಿದೆ. ಈ ಒಂದು ಇನಿಷಿಯೇಟಿವ್ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು. ಇದನ್ನು ಲಾಂಚ್ ಮಾಡಿರುವಂಥದ್ದು ಯಾರು ಅಂತ ಹೇಳಿದ್ರೆ ನೀತಿ ಆಯೋಗ್ ಮತ್ತು ನ್ಯಾಷನಲ್ ಇನ್ಫಾರ್ಮೇಟಿಕ್ಸ್ ಸೆಂಟರ್ NIC ಜಾಯಿಂಟ್ಲಿ ಈ ಒಂದು ಕೊಲಾಬ್ ಕ್ಯಾಡ್ ಇನಿಷಿಯೇಟಿವ್ನ ಲಾಂಚ್ ಮಾಡಿದ್ದಾರೆ. ನಂತರದಲ್ಲಿ ಇದರ ಮುಖ್ಯವಾದ ಉದ್ದೇಶ ಏನು ಅಂತ ಹೇಳಿದ್ರೆ ಇದೊಂದು ಕಂಪ್ಯೂಟರ್ ಎನೇಬಲ್ಡ್ ಸಾಫ್ಟ್ವೇರ್ ಸಿಸ್ಟಮ್ ಆಗಿದೆ. ಇದರ ಮುಖಾಂತರವಾಗಿ ಟೋಟಲ್ ಇಂಜಿನಿಯರಿಂಗ್ ಸೊಲ್ಯೂಷನ್ ಪ್ರೊವೈಡ್ ಮಾಡ್ತಾರೆ. 2D ಡ್ರಾಫ್ಟಿಂಗ್ ಇಂದ ಹಿಡಿದು ಡೀಟೇಲಿಂಗ್ 3D ಪ್ರಾಡಕ್ಟ್ ಅನ್ನು ಡಿಸೈನ್ ಮಾಡೋದ್ರವರೆಗೂ ಕೂಡ ಈ ಒಂದು ಇನಿಷಿಯೇಟಿವ್ನ ಕೆಳಗಡೆ ಸೊಲ್ಯೂಷನ್ನ ಪ್ರೊವೈಡ್ ಮಾಡ್ತಾರೆ. ನಂತರದಲ್ಲಿ ಇದು ಯಾವ ರೀತಿ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಏನಿದಾವೆ ಅಂದರೆ ಅದರಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ಡ್ರಾಯಿಂಗ್ಸ್ಗಳನ್ನು 3D ರೂಪದಲ್ಲಿ ಮತ್ತು ನಂತರದಲ್ಲಿ 3D ಮಾಡೆಲ್ಸ್ಗಳನ್ನು ಬಿಲ್ಡ್ ಮಾಡ್ತೀವಿ. ಇದೊಂದು ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಆಗಿದೆ. ಇದಕ್ಕೆ ಈ ಒಂದು ಕೊಲಾಬ್ ಕ್ಯಾಡ್ ಇನಿಷಿಯೇಟಿವ್ ಸಹಾಯ ಮಾಡುತ್ತೆ. ನಂತರದಲ್ಲಿ ಈ ಒಂದು ಇನಿಷಿಯೇಟಿವ್ನ ಮತ್ತೊಂದು ಮುಖ್ಯವಾದ ಏಮ್ ಏನು ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್ಗಳಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅನ್ನು ಪ್ರೊವೈಡ್ ಮಾಡೋದು. ಅದರಲ್ಲೂ ಎಸ್ಪೆಷಲಿ ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ಗಳಲ್ಲಿ ಈ ಒಂದು ಇನಿಷಿಯೇಟಿವ್ನ ಜಾರಿಗೊಳಿಸೋದು. ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ಅಂತ ಹೇಳಿದ್ರೆ ಅಟಲ್ ಇನೋವೇಷನ್ ಮಿಷನ್ನ ಕೆಳಗಡೆ ಒಂದು ಇನಿಷಿಯೇಟಿವ್ನ ನೀತಿ ಆಯೋಗ ತಂದಿತ್ತು. ಇದರ ಮುಖಾಂತರವಾಗಿ ಇನೋವೇಷನ್ ಮತ್ತು ಆಂಟ್ರಪ್ರಿನರ್ಶಿಪ್ಪನ್ನು ನಮ್ಮ ದೇಶದಲ್ಲಿ ಪ್ರಮೋಟ್ ಮಾಡಬೇಕು ಅಂತ ಹೇಳಿ ATLನ ಎಸ್ಟಾಬ್ಲಿಷ್ ಮಾಡಿತ್ತು. ಈ ಲ್ಯಾಬ್ಸ್ಗಳಲ್ಲಿ ಈಗ ಈ ಒಂದು ಇನಿಷಿಯೇಟಿವ್ನ ಜಾರಿಗೊಳಿಸೋದಾಗಿ ಸರ್ಕಾರ ಮುಂದಾಗಿದೆ. ನೀತಿ ಆಯೋಗ ಇದನ್ನು ಸಪೋರ್ಟ್ ಮಾಡ್ತಾ ಇದೆ. ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ಇಲ್ಲಿ ನೆನ್ಪಿಟ್ಕೊಂಡಿರಬೇಕು. ಆದ್ದರಿಂದಾಗಿ ಇಲ್ಲಿ ನೀಡಿರುವಂಥ ಎರಡೂ ಸ್ಟೇಟ್ಮೆಂಟ್ಗಳು ಸರಿಯಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಮೊದಲನೇದಾಗಿ ಇದೊಂದು ಜಾಯಿಂಟ್ ಇನಿಷಿಯೇಟಿವ್ ಆಗಿದೆ ನೀತಿ ಆಯೋಗ ಮತ್ತು NIC ನ್ಯಾಷನಲ್ ಇನ್ಫಾರ್ಮೇಟಿಕ್ಸ್ ಸೆಂಟರ್ದು. ನಂತರದಲ್ಲಿ ಇದು ಕಂಪ್ಯೂಟರ್ ಎನೇಬಲ್ಡ್ ಸಾಫ್ಟ್ವೇರ್ ಸಿಸ್ಟಮ್ ಆಗಿದೆ. ಇದು ಇಂಜಿನಿಯರಿಂಗ್ ಸೊಲ್ಯೂಷನ್ಸ್ಗಳನ್ನ ಪ್ರೊವೈಡ್ ಮಾಡುತ್ತೆ, ಎಸ್ಪೆಷಲಿ ಟು ದ ಅಟಲ್ ಟಿಂಕರಿಂಗ್ ಲ್ಯಾಬ್ಸ್. ಆದ್ರಿಂದಾಗಿ ಈ ಒಂದು ಸ್ಟೇಟ್ಮೆಂಟ್ ಸರಿಯಾಗೋದ್ರಿಂದ ಇಲ್ಲಿ ಎರಡೂ ಸ್ಟೇಟ್ಮೆಂಟ್ಗಳು ಸರಿಯಾದ್ರಿಂದ ಆಪ್ಷನ್ ಸಿ ಬೋತ್ 1 and 2 ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ. ಈಗ ಮುಂದಿನ ಪ್ರಶ್ನೆಗೆ ಮೂವ್ ಆಗಿದ್ರೆ ಈ ಒಂದು ಪ್ರಶ್ನೆಯಲ್ಲಿ ಮೊದಲನೇದಾಗಿ ಚಿತ್ರ ಜೀನ್ ಲ್ಯಾಂಪ್ ಎನ್ ಇದರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಚಿತ್ರ ಜೀನ್ ಲ್ಯಾಂಪ್ ಎನ್ ಅಂತ ಹೇಳಿದ್ರೆ ಶ್ರೀ ಚಿತ್ರ ತಿರುನಲ್ ಇನ್ಸ್ಟಿಟ್ಯೂಟ್ ಫಾರ್ ಮೆಡಿಕಲ್ ಸೈನ್ಸಸ್ ಆ್ಯಂಡ್ ಟೆಕ್ನಾಲಜಿ, ಇದು ಕೇರಳದ ತ್ರಿವೆಂಡ್ರಮ್ನಲ್ಲಿದೆ. ಇದು ಇತ್ತೀಚೆಗೆ ಒಂದು ಡಯಾಗ್ನೋಸ್ಟಿಕ್ ಟೆಸ್ಟ್ ಕಿಟ್ಟನ್ನು ಡೆವಲಪ್ ಮಾಡಿತ್ತು. ಇದರ ಮುಖಾಂತರವಾಗಿ ಕೋವಿಡ್-19 ರಿಲೇಟೆಡ್ ಆಗಿ ಕನ್ಫರ್ಮ್ ಕೇಸಸ್ಗಳನ್ನು ಕಡಿಮೆ ಬೆಲೆಯಲ್ಲಿ 2 ಗಂಟೆಯ ಒಳಗೆ ರಿಸಲ್ಟ್ ಕೊಡೋದಾಗಿ ಹೇಳಿತ್ತು. ಅದರಿಂದಾಗಿ ಇದು ನ್ಯೂಸ್ನಲ್ಲಿತ್ತು. ನಂತರದಲ್ಲಿ RT-PCR ಅಂತ ಹೇಳಿದರೆ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್, ಇದೊಂದು ಮೋಸ್ಟ್ ಅಕ್ಯುರೇಟ್ ಲ್ಯಾಬೊರೇಟರಿ ಮೆಥಡ್ ಆಗಿದೆ. ಇದರ ಮುಖಾಂತರವಾಗಿ ಡಿಟೆಕ್ಟ್ ಮಾಡ್ಬೋದು ಕೋವಿಡ್-19 ಟ್ರ್ಯಾಕ್ ಮಾಡ್ಬೋದು ಮತ್ತು ಇದನ್ನು ಸ್ಟಡಿ ಮಾಡ್ಬೋದು ಕೊರೋನಾ ವೈರಸ್ಸನ್ನು. ಅದರಿಂದಾಗಿ ಇವೆರಡೂ ಕೂಡ ಕೊರೋನಾ ವೈರಸ್ ರಿಲೇಟೆಡ್ ಆಗಿ ನ್ಯೂಸ್ನಲ್ಲಿ ಇದ್ರಿಂದ ಇದಕ್ಕೆ ಸರಿಯಾದ ಉತ್ತರ ಡಯಾಗ್ನೋಸ್ಟಿಕ್ ಟೆಸ್ಟ್ ಕಿಟ್ ಫಾರ್ ಕೋವಿಡ್-19 ಆಗುತ್ತೆ. ಈಗ ನಾವು ಮುಂದಿನ ಪ್ರಶ್ನೆಗೆ ಮೂವಿದಾದ್ರೆ ಈ ಒಂದು ಪ್ರಶ್ನೆಯಲ್ಲಿ ಯುನೆಸ್ಕೋದ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಲಿಸ್ಟ್ನ ಬಗ್ಗೆ ಮಾತನಾಡ್ತಿದ್ದಾರೆ. ಇಲ್ಲಿ 4 ಆಪ್ಷನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಯುನೆಸ್ಕೋದ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಲಿಸ್ಟಲ್ಲಿ ಇಲ್ಲ ಅಂತ ಹೇಳಿ ಕೇಳಿದ್ದಾರೆ. ನಾಟ್ ಪಾರ್ಟ್ ಆಫ್ ಯುನೆಸ್ಕೋ ಅಂತ ಹೇಳಿದ್ದಾರೆ. ಅದರಿಂದಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ಹೇಳಿದ್ರೆ ಡಿ ಕವಾಲಿ ಮ್ಯೂಸಿಕ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಕುಟಿಯಾಟಮ್ ಅಂತ ಹೇಳಿದ್ರೆ ಇದು ಕೇರಳಕ್ಕೆ ಸೇರಿದ ಸಾಂಸ್ಕ್ರಿಟ್ ಥಿಯೇಟ್ರಿಕಲ್ ಟ್ರೆಡಿಷನ್ ಆಗಿದೆ. ಇದು ಕೂಡ ಯುನೆಸ್ಕೋದ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಲಿಸ್ಟ್ನಲ್ಲಿ ಲಿಸ್ಟ್ ಆಗಿದೆ. ನಂತರದಲ್ಲಿ ಬರುವಂಥದ್ದು
ಮುಡಿಯಟ್ಟು ಕೂಡ ಒಂದು ರಿಚುವಲ್ ಡ್ಯಾನ್ಸ್ ಆಗಿದೆ, ಇದು ಕೂಡ ಕೇರಳಕ್ಕೆ ಬಿಲಾಂಗ್ ಆಗಿದೆ. ನಂತರದಲ್ಲಿ ಏನು ಹೇಳ್ತಾ ಇದ್ದಾರೆ, ಚೌ ಡ್ಯಾನ್ಸ್ ಕೂಡ ಒಂದು ಟ್ರೆಡಿಷನ್ ಆಗಿದೆ, ಇದು ಈಸ್ಟರ್ನ್ ಇಂಡಿಯಾದಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಇಲ್ಲಿ ನೀಡಿರುವಂಥ ಮೊದಲ 3 ಆಪ್ಷನ್ಸ್ಗಳು ಕುಟಿಯಾಟ, ಮುಡಿಯಟ್ಟು, ಚೌ ಡ್ಯಾನ್ಸ್ ಇವೆಲ್ಲವೂ ಕೂಡ ಯುನೆಸ್ಕೋ ಇಂಟ್ಯಾಂಜಿಬಲ್ ಕಲ್ಚರ್ ಹೆರಿಟೇಜ್ ಲಿಸ್ಟ್ನಲ್ಲಿ ಆ್ಯಡ್ ಆಗಿದ್ದಾವೆ. ಆದರೆ ಕವ್ವಾಲಿ ಮ್ಯೂಸಿಕ್ ಈ ಒಂದು ಲಿಸ್ಟ್ಗೆ ಬಿಲಾಂಗ್ ಆಗೋದಿಲ್ಲ. ಅದರಿಂದಾಗಿ ಗುಂಪಿಗೆ ಸೇರಿದ ಪದ ಅಂತ ಹೇಳಿದ್ರೆ ಕವ್ವಾಲಿ ಮ್ಯೂಸಿಕ್ ಆಗುತ್ತೆ. ಈ ಒಂದು ಆಪ್ಷನ್ನ ನೀವು ಸರಿ ಅಂತ ಹೇಳಿ ಈ ಒಂದು ಪ್ರಶ್ನೆಗೆ ಗುರುತಿಸಬಹುದು. ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗಿದಾದ್ರೆ, ಈ ಒಂದು ಪ್ರಶ್ನೆಯಲ್ಲಿ ಕರ್ತಾರ್ಪುರ್ ಸಾಹಿಬ್ ಗುರುದ್ವಾರದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಈ ಒಂದು ಪ್ಲೇಸ್ ಗುರುನಾನಕ್ ರವರ ಬರ್ತ್ ಪ್ಲೇಸ್ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ಇದು ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಗುರುನಾನಕ್ ರವರು ಜನಿಸಿದ್ದು ಈಗ ಇರುವಂತಹ ನನ್ಖಾನಾ ಸಾಹಿಬ್ ಅಂತ ಹೇಳಿ ಆ ಒಂದು ಪ್ರದೇಶದಲ್ಲಿ, ಅದು ಪಾಕಿಸ್ತಾನದ ಪಂಜಾಬ್ನಲ್ಲಿ. ಅದರಿಂದಾಗಿ ಈ ಒಂದು ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಮತ್ತು ಕರ್ತಾರ್ಪುರ್ ಸಾಹಿಬ್ ಗುರುದ್ವಾರದ ವಿಷಯಕ್ಕೆ ಬಂದಿದೆ ಆದರೆ ಅವರು ಗುರುನಾನಕ್ ರವರು ತಮ್ಮ ಕೊನೆಯ 18 ವರ್ಷಗಳನ್ನ ಈ ಒಂದು ಪ್ಲೇಸ್ನಲ್ಲಿ ಕಳೀತಾರೆ. ಅದರಿಂದಾಗಿ ಈ ಒಂದು ಪ್ಲೇಸ್ ಫೇಮಸ್ ಆಗಿರುತ್ತೆ. ನಂತರದಲ್ಲಿ ಎರಡನೇ ಸ್ಟೇಟ್ಮೆಂಟ್ಗೆ ಹೋಗಿದ್ದಾದ್ರೆ, ಕರ್ತಾರ್ಪುರ್ ಕಾರಿಡಾರ್ ಇದನ್ನ ಇಂಡಿಯಾ ಮತ್ತು ಪಾಕಿಸ್ತಾನ ಜಾಯಿಂಟ್ಲಿ ಬಿಲ್ಡ್ ಮಾಡಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೌದು, ಇದು ಸರಿ. ಆದರೆ ಪಾಕಿಸ್ತಾನದಲ್ಲಿ ಇರುವಂಥ ದರ್ಬಾರ್ ಸಾಹಿಬ್ ಗುರುದ್ವಾರವನ್ನು ಮತ್ತು ಭಾರತದಲ್ಲಿ ಇರುವಂಥ ದೇರಾ ಬಾಬಾ ನಾನಕ್ ಶ್ರೈನನ್ನು ಕನೆಕ್ಟ್ ಮಾಡುವಂಥ ಈ ಒಂದು ಕರ್ತಾರ್ಪುರ್ ಕಾರಿಡಾರ್ನ ಪ್ರದೇಶದಲ್ಲಿ ಇರುವಂಥ ನದಿ ಯಾವುದು ಅಂತ ಹೇಳಿದ್ರೆ ರಾವಿ ರಿವರ್. ಆದರೆ ಈ ಒಂದು ಆಪ್ಷನ್ನಲ್ಲಿ ಸಟ್ಲೇಜ್ ಅಂತ ಹೇಳಿ ಕೊಟ್ಟಿದ್ದಾರೆ. ಆದರೆ ಇದು ತಪ್ಪಾದ ಆಪ್ಷನ್ ಆಗುತ್ತೆ. ಅದರಿಂದಾಗಿ ಇಲ್ಲಿ ನೀಡಿರುವಂಥ 2 ಸ್ಟೇಟ್ಮೆಂಟ್ಗಳು ತಪ್ಪಾದ್ರಿಂದ ಆಪ್ಷನ್ ಡಿ ನೈದರ್ 1 ನಾರ್ 2 ಸರಿಯಾದ ಉತ್ತರವಾಗುತ್ತೆ. ಈಗ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗಿದಾದ್ರೆ, ಈ ಒಂದು ಪ್ರಶ್ನೆಯನ್ನು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ಬಗ್ಗೆ ಕೇಳಿದಂಥ ಪ್ರಶ್ನೆ ಆಗಿದೆ. ಇತ್ತೀಚೆಗೆ ಈ ಒಂದು ಬ್ಯಾಂಕ್ನ ಬಗ್ಗೆ ನ್ಯೂಸ್ ನಡೀತು. ಯಾಕೆ ಅಂತ ಹೇಳಿದ್ರೆ ಫೈನಾನ್ಸ್ ಮಿನಿಸ್ಟರ್ ಆದಂಥವರು 5th ಆನ್ಯುವಲ್ ಮೀಟಿಂಗನ್ನು ಅಟೆಂಡ್ ಮಾಡಿದರು, ಬೋರ್ಡ್ ಆಫ್ ಗವರ್ನರ್ಸ್ಗಳ ಮೀಟಿಂಗನ್ನು ಥ್ರೂ ವಿಡಿಯೋ ಕಾನ್ಫರೆನ್ಸ್. ಅದರಿಂದಾಗಿ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ನ್ಯೂಸ್ ನಡೀತು. ಈಗ ನಾವು ಮೊದಲನೇ ಸ್ಟೇಟ್ಮೆಂಟನ್ನು ನೋಡಿದೆ ಆದರೆ ಇಟ್ ಇಸ್ ಅನ್ ಇನಿಷಿಯೇಟಿವ್ ಆಫ್ G20 ಪ್ಲಾಟ್ಫಾರ್ಮ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ಇದು ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. ಇದು ಬ್ರಿಕ್ಸ್ ಸ್ಟೇಟ್ಸ್ಗಳ ಇನಿಷಿಯೇಟಿವ್ ಆಗಿದೆ. ಬ್ರಿಕ್ಸ್ ಅಂತ ಹೇಳಿದ್ರೆ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಆ್ಯಂಡ್ ಸೌತ್ ಏಷ್ಯಾ. ಈ ಎಲ್ಲ ದೇಶಗಳ ನಡುವೆ ಒಂದು ಗ್ರೇಟರ್ ಫೈನಾನ್ಷಿಯಲ್ ಡೆವಲಪ್ಮೆಂಟ್ನ ತರಬೇಕು ಮತ್ತು ಕೋಆಪರೇಷನ್ ತರಬೇಕು ಅಂತ ಹೇಳಿ ಇದನ್ನು 2014ರಲ್ಲಿ ಎಸ್ಟಾಬ್ಲಿಷ್ ಮಾಡಲಾಯಿತು. ಈ ಪಾಯಿಂಟ್ನ ನೀವು ನೆನ್ಪಿಟ್ಕೊಂಡಿರಬೇಕು. 2014ರಲ್ಲಿ 6ನೇ ಬ್ರಿಕ್ಸ್ ಸಬ್ಮಿಟ್ನ ನಡೆಸಿರ್ತಾರೆ ಬ್ರೆಜಿಲ್ನ ಫೋರ್ಟಲೈಸಾ ಅನ್ನುವಂಥ ಒಂದು ಪ್ರದೇಶದಲ್ಲಿ. ಈ ಸಂದರ್ಭದಲ್ಲಿ ಈ ಒಂದು ಐಡಿಯಾನ ತರ್ತಾರೆ, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳಿ. ಈ ಸಂದರ್ಭದಲ್ಲಿ ಫೋರ್ಟಲೈಸಾ ಡಿಕ್ಲರೇಷನ್ನ ಮುಖಾಂತರವಾಗಿ 2014ರಲ್ಲಿ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಅದರಿಂದಾಗಿ ಇಲ್ಲಿ ನೀಡಿರುವಂಥ ಮೊದಲನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ಬ್ರಿಕ್ಸ್ನ ಇನಿಷಿಯೇಟಿವ್ ಆಗಿದೆ. ನಂತರದಲ್ಲಿ ಇನ್ನೊಂದು ಫ್ಯಾಕ್ಟ್ ಹೇಳೋದಾದ್ರೆ, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು ಶಾಂಘೈ, ಚೈನಾದಲ್ಲಿ. ನಂತರದಲ್ಲಿ ನೀವು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು ಮತ್ತು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕು ಕನ್ಫ್ಯೂಸ್ ಮಾಡ್ಕೊಬಾರ್ದು. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಕೆಳಗಡೆ ಜಪಾನ್ ಹೈಯೆಸ್ಟ್ ಶೇರ್ನ ಹೊಂದಿದೆ. ಅಲ್ಲಿ ವೋಟಿಂಗ್ ಸಿಸ್ಟಮ್ ಬೇರೆ ಇರುತ್ತೆ. ಆದರೆ ಈ ಒಂದು ವಿಷಯಕ್ಕೆ ಬಂದಿದೆ ಆದರೆ, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ವಿಷಯಕ್ಕೆ ಬಂದಿದೆ ಆದರೆ, ಇಲ್ಲಿ ಇರುವಂಥ ಪ್ರತಿಯೊಂದು ಪಾರ್ಟಿಸಿಪೆಂಟ್ ಕಂಟ್ರಿಗೂ ಕೂಡ ಒಂದೊಂದು ವೋಟ್ ಅಸೈನ್ ಆಗಿರುತ್ತೆ. ಮತ್ತು ಯಾವ ಒಂದು ಕಂಟ್ರಿಗೂ ಕೂಡ ವೀಟೋ ಪವರ್ನ ಇಲ್ಲಿ ನೀಡಿರೋದಿಲ್ಲ. ಈ ಪಾಯಿಂಟ್ನ ನೀವು ನೆನ್ಪಿಟ್ಕೊಂಡಿರಬೇಕು. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ಕೆಳಗೆ ಪ್ರತಿಯೊಂದು ಕಂಟ್ರಿಗೂ ಒಂದೊಂದು ವೋಟ್ನ ನೀಡಲಾಗಿದೆ, ಅಂದರೆ ಈಕ್ವಲ್ ಪವರ್ಸ್ ಇರುತ್ತೆ. ಆದ್ದರಿಂದಾಗಿ ಎರಡನೇ ಸ್ಟೇಟ್ಮೆಂಟ್ ಸರಿಯಾಗುತ್ತೆ. ಇಲ್ಲಿ ಹೇಳ್ತಾ ಇದ್ದಾರೆ ಈಕ್ವಲ್ ವೋಟಿಂಗ್ ರೈಟ್ಸ್ ಇರುತ್ತೆ ಅಂತ ಹೇಳಿ. ಆದ್ದರಿಂದಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗುತ್ತೆ ಅಂತ ಹೇಳಿದ್ರೆ, ಮೊದಲನೇ ಸ್ಟೇಟ್ಮೆಂಟ್ ತಪ್ಪು, ಎರಡನೇ ಸ್ಟೇಟ್ಮೆಂಟ್ ಸರಿ. ಆದ್ರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ 2 ಓನ್ಲಿ ಆಗುತ್ತೆ. ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗಿದ್ದಾದ್ರೆ, ಈ ಒಂದು ಪ್ರಶ್ನೆಯಲ್ಲಿ ಹೆಲಿಕಾಪ್ಟರ್ ಮನಿಯ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಹೆಲಿಕಾಪ್ಟರ್ ಮನಿಯ ಬಗ್ಗೆ ಇರುವಂಥ ಇನ್ಕರೆಕ್ಟ್ ಸ್ಟೇಟ್ಮೆಂಟನ್ನು ಗುರುತಿಸಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಹೆಲಿಕಾಪ್ಟರ್ ಮನಿ ಅಂತ ಹೇಳಿದ್ರೆ ಇದರ ಮುಖಾಂತರವಾಗಿ ನಮ್ಮ ಸೆಂಟ್ರಲ್ ಬ್ಯಾಂಕ್ ದೊಡ್ಡ ಅಮೌಂಟನ್ನು, ಅಂದರೆ ಲಾರ್ಜ್ ಸಮ್ ಆಫ್ ಅಮೌಂಟನ್ನು ಪ್ರಿಂಟ್ ಮಾಡುತ್ತೆ ಮೊದಲನೇದಾಗಿ. ನಂತರದಲ್ಲಿ ಅದನ್ನು ಪಬ್ಲಿಕ್ಕಿಗೆ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಇದನ್ನು ಹೆಲಿಕಾಪ್ಟರ್ ಮನಿ ಅಂತ ಹೇಳಿ ಹೇಳ್ತಾರೆ. ಇದೊಂದು ಅನ್ಕನ್ವೆನ್ಷನಲ್ ಮಾನಿಟರಿ ಪಾಲಿಸಿ ಟೂಲ್ ಆಗಿದೆ. ನಂತರದಲ್ಲಿ ಇದರಿಂದಾಗಿ ಈಗ ನಾವೇನಾದರೂ ಜಾಸ್ತಿ ಹಣವನ್ನು ಪ್ರಿಂಟ್ ಮಾಡಿದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಎಕನಾಮಿನಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಇದರ ಜೊತೆಗೆ ಇನ್ವೆಸ್ಟ್ಮೆಂಟ್ ಕೂಡ ಜಾಸ್ತಿ ಆಗುವಂಥ ಸಂದರ್ಭ ಜಾಸ್ತಿನೇ ಇರುತ್ತೆ. ಯಾಕೆಂದರೆ ಮಾರ್ಕೆಟ್ ಎಕನಾಮಿನಲ್ಲಿ ಕ್ರೌಡಿಂಗ್ ಇನ್ ಪ್ರೋಸೆಸ್ ನಡೆಯುತ್ತೆ ಆ ಸಂದರ್ಭದಲ್ಲಿ ಕೂಡ. ಆದ್ದರಿಂದಾಗಿ ಇಲ್ಲಿ ಕೊಟ್ಟಿರುವಂಥ 4 ಸ್ಟೇಟ್ಮೆಂಟ್ನಲ್ಲಿ ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸರ್ಕಾರ RBI ಇಂದ ಶಾರ್ಟ್ ಟರ್ಮ್ ಲೋನ್ಸ್ಗಳನ್ನ ಪಡ್ಕೊಂಡು ಅದನ್ನು ಪೀಪಲ್ ಅಂದರೆ ಪಬ್ಲಿಕ್ಕಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದು ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. ಹೆಲಿಕಾಪ್ಟರ್ ಮನಿ ಅಂತ ಹೇಳಿದ್ರೆ ಲಾರ್ಜ್ ಸಮ್ಸ್ ಆಫ್ ಮನಿನ ಪ್ರಿಂಟ್ ಮಾಡುವಂಥದ್ದು, ನಂತರದಲ್ಲಿ ಅದನ್ನು ಪಬ್ಲಿಕ್ಕಿಗೆ ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು. ನಂತರದಲ್ಲಿ ಈ ಒಂದು ಹೆಲಿಕಾಪ್ಟರ್ ಮನಿ ಅನ್ನುವಂಥ ಟರ್ಮನ್ನು ಯಾರು ಕಾಯಿನ್ ಮಾಡಿದ್ದು ಅಂತ ಹೇಳಿದ್ರೆ ಅಮೆರಿಕನ್ ಎಕನಾಮಿಸ್ಟ್ ಮಿಲ್ಟನ್ ಫ್ರೈಡ್ಮ್ಯಾನ್ ಅಂತ ಹೇಳಿ. ನಂತರದಲ್ಲಿ ಇದನ್ನು ಹೆಲಿಕಾಪ್ಟರ್ ಮನಿ ಅಂತ ಹೇಳಿ ಯಾಕೆ ಕರೀತಾರೆ ಅಂತ ಹೇಳಿದ್ರೆ, ಇದು ಏನನ್ನ ಡೆನೋಟ್ ಮಾಡುತ್ತೆ ಅಂತ ಹೇಳಿದ್ರೆ ಆಕಾಶದಿಂದ ಹಣ ಡ್ರಾಪ್ ಆಗೋದನ್ನು ಡೆನೋಟ್ ಮಾಡುತ್ತೆ. ಆದ ಕಾರಣದಿಂದಾಗಿ ಇದನ್ನು ಹೆಲಿಕಾಪ್ಟರ್ ಮನಿ ಅಂತ ಹೇಳಿ ಕರೀತಾರೆ. ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗಿದ್ದಾದ್ರೆ, ಈ ಒಂದು ಪ್ರಶ್ನೆಯನ್ನು ಚೈತ್ರ ಜಾತ್ರಾ ಮತ್ತು ಮೇರು ಜಾತ್ರಾ 2 ಜಾತ್ರೆಗಳ ವಿಷಯವಾಗಿ ಕೇಳಿದಂಥ ಪ್ರಶ್ನೆಯಾಗಿದೆ. ಇದನ್ನು COVID-19 ಔಟ್ಬ್ರೇಕ್ನ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ಇದನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಅದರಿಂದಾಗಿ 2
ಜಾತ್ರೆಗಳು ಕೂಡ ನ್ಯೂಸ್ನಲ್ಲಿ ಇತ್ತು. ಮೊದಲನೇದಾಗಿ ಚೈತ್ರ ಜಾತ್ರಾ ಮೇರು ಜಾತ್ರದ ಬಗ್ಗೆ ಒಂದು ಇಂಪಾರ್ಟೆಂಟ್ ಕಾಮನ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇದನ್ನು ಸೆಲೆಬ್ರೇಟ್ ಮಾಡುವಂಥದ್ದು ಒಡಿಸ್ಸಾದಲ್ಲಿ, ಮತ್ತು ಇದನ್ನು ಸೆಲೆಬ್ರೇಟ್ ಮಾಡುವಂಥ ಸ್ಥಳ ಯಾವುದು ಅಂತ ಹೇಳಿದ್ರೆ ಒಡಿಸ್ಸಾದಲ್ಲಿ ಇರುವಂಥ ತಾರತಾರಿಣಿ ಬೆಟ್ಟದಲ್ಲಿ ಇರುವಂಥ ದೇವಸ್ಥಾನದಲ್ಲಿ. ಈ ಎರಡು ಜಾತ್ರೆಗಳನ್ನ ಅಲ್ಲಿಯೇ ಸೆಲೆಬ್ರೇಟ್ ಮಾಡ್ತಾರೆ. ನಂತರದಲ್ಲಿ ಈ ತಾರತಾರಿಣಿ ಹಿಲ್ ಇರುವಂಥದ್ದು ಯಾವ ನದಿಯ ರಿವರ್ ಬ್ಯಾಂಕ್ನ ಮೇಲೆ ಅಂತ ನೋಡೋದಾದ್ರೆ ಅದು ಇರುವಂಥದ್ದು ಋಷಿಕುಲಿಯ ರಿವರ್ನ ಮೇಲೆ. ಆದ್ರಿಂದಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗುತ್ತೆ ಅಂತ ಹೇಳಿದ್ರೆ, ಚೈತ್ರ ಜಾತ್ರಾ ಮತ್ತು ಮೇರು ಜಾತ್ರೆ ನಡೆಯುವಂಥ ಸ್ಥಳಗಳು ಅಥವಾ ಯಾವ ಸ್ಟೇಟ್ನಲ್ಲಿ ನಡೆಯುತ್ತೆ ಅನ್ನೋದನ್ನು ನೋಡೋದಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಒಡಿಸ್ಸಾ ಆಗುತ್ತೆ. ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗಿದ್ರೆ, ಈ ಒಂದು ಪ್ರಶ್ನೆಯಲ್ಲಿ ಸ್ಕ್ರೋಲ್ ಪೇಂಟಿಂಗ್ ವಿಚಾರವಾಗಿ ಕೇಳಿದರೆ ಈ ಸ್ಕ್ರೋಲ್ ಪೇಂಟಿಂಗ್ಗಳು ಯಾವ ಯಾವ ಸ್ಟೇಟ್ನಲ್ಲಿ ಒರಿಜಿನೇಟ್ ಆಗಿದ್ದು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಮೊದಲನೇದಾಗಿ ಪಟ್ಟಚಿತ್ರ, ಇದು ಒಡಿಸ್ಸಾದ್ದು. ನಂತರದಲ್ಲಿ ಕಲಿಘಾಟ್, ಇದು ವೆಸ್ಟ್ ಬೆಂಗಾಲ್ಗೆ ಸೇರಿದ್ದು, ಮತ್ತು ಚೆರಿಯಲ್ ತೆಲಂಗಾಣಕ್ಕೆ ಸೇರಿದ್ದು. ಈ ಮೂರೂ ಸ್ಟೇಟ್ಮೆಂಟ್ಗಳು ಅಂದರೆ ಈ ಮೂರು ಆಪ್ಷನ್ಸ್ಗಳು ಸರಿಯಾದ ಪೇರ್, ಸರಿಯಾಗಿ ಮ್ಯಾಚ್ ಆಗಿದ್ದಾವೆ. ಅದರಿಂದಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ 1 to 3 ಆಗುತ್ತೆ. ನಂತರದಲ್ಲಿ ಪಟ್ಟಚಿತ್ರದ ಬಗ್ಗೆ ಹೇಳೋದಾದರೆ, ಪಟ್ಟ ಅಂತ ಹೇಳಿದ್ರೆ ಬಟ್ಟೆ ಮತ್ತು ಚಿತ್ರ ಅಂತ ಹೇಳಿದ್ರೆ ಪೇಂಟಿಂಗ್. ಬಟ್ಟೆ ಮೇಲೆ ಪೇಂಟಿಂಗ್ ಮಾಡೋದನ್ನು ಪಟ್ಟಚಿತ್ರ ಅಂತ ಹೇಳಿ ಕರೀತಾರೆ. ಇದು ಒಡಿಸ್ಸಾದಲ್ಲಿ ಫೇಮಸ್ ಆರ್ಟ್ ಫಾರ್ಮ್ ಆಗಿದೆ. ಇದೊಂದು ಏನ್ಷಿಯಂಟ್ ಆರ್ಟ್ ವರ್ಕ್ ಕೂಡ ಆಗಿದೆ. ಇದರ ಮುಖಾಂತರವಾಗಿ ಮಿಥಾಲಜಿಕಲ್ ಅಂತ ಹೇಳಿದ್ರೆ ಪುರಾಣ ಶಾಸ್ತ್ರದಲ್ಲಿ ಬರುವಂಥ ನರೇಟಿವ್ಸ್ಗಳನ್ನು ಕೂಡ ಈ ಒಂದು ಪೇಂಟಿಂಗ್ ಮುಖಾಂತರವಾಗಿ ಪೋರ್ಟ್ರೇ ಮಾಡ್ತಾರೆ. ಅದರಿಂದಾಗಿ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ಕ್ರೋಲ್ ಪೇಂಟಿಂಗ್ನ ವಿಚಾರದಲ್ಲಿ. ಪಟ್ಟಚಿತ್ರ ಇದು ಒಡಿಸ್ಸಾಕ್ಕೆ ಸೇರಿದ್ದು ಅಂತ ಹೇಳಿ ನೆನ್ಪಿಟ್ಕೊಳ್ಳಿ. ನಂತರದಲ್ಲಿ ಕಾಲಿಘಾಟ್ ಅಂತ ಹೇಳಿ, ಇದು ವೆಸ್ಟ್ ಬೆಂಗಾಲ್ಗೆ ಸೇರಿದ್ದು. ಇದರ ಹೆಸರನ್ನು ನೋಡಿದಾಗಲೇ ನಾವು ಐಡೆಂಟಿಫೈ ಮಾಡ್ಬೋದು ಇದು ವೆಸ್ಟ್ ಬೆಂಗಾಲ್ಗೆ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಕಾಲಿಘಾಟ್ ಅಂತ ಹೇಳಿದ್ರೆ ವೆಸ್ಟ್ ಬೆಂಗಾಲ್ನಲ್ಲಿ ಒಂದು ಕಾಳಿ ಟೆಂಪಲ್ ಇದೆ. ಇದರ ಸುತ್ತಮುತ್ತ ಈ ಒಂದು ಪೇಂಟಿಂಗ್ ಮಾಡುವ ಜನರು ಸೆಟಲ್ ಆಗಿರ್ತಾರೆ. ಆದ ಕಾರಣದಿಂದಾಗಿ ಇದಕ್ಕೆ ಕಾಲಿಘಾಟ್ ಪೇಂಟಿಂಗ್ ಅಂತಲೇ ಹೆಸರು ಬಂದಿದೆ. ನಂತರದಲ್ಲಿ ಚೆರಿಯಲ್ ಅಂತ ಹೇಳಿ, ಚೆರಿಯಲ್ ಅನ್ನುವಂಥದ್ದು ತೆಲಂಗಾಣದಲ್ಲಿ ಒಂದು ಪ್ರದೇಶವಾಗಿದೆ. ಈ ಒಂದು ಪ್ರದೇಶದಲ್ಲಿ ಈ ಒಂದು ಸ್ಕ್ರೋಲ್ ಪೇಂಟಿಂಗ್ ಅನ್ನು ಮಾಡ್ತಾರೆ. ನಂತರದಲ್ಲಿ ಇದರಲ್ಲೂ ಕೂಡ ಮಿಥಾಲಜಿಕಲ್ ಅಂದರೆ ಪುರಾಣಶಾಸ್ತ್ರದ ಕೆಲವೊಂದು ಕ್ಯಾರೆಕ್ಟರ್ಸ್ಗಳನ್ನ, ಎಪಿಕ್ಸ್ಗಳನ್ನ, ಸ್ಟೋರಿಗಳನ್ನ ಇದರಲ್ಲೂ ಕೂಡ ಪೋರ್ಟ್ರೇ ಮಾಡ್ತಾರೆ. ಮತ್ತು ಇದೊಂದು ಕಾಮಿಕ್ ಸ್ಟ್ರಿಪ್ ಅಥವಾ ಫಿಲ್ಮ್ ರೋಲ್ ಅಂತಾನೆ ಹೇಳ್ಬೋದು. ಇದು ಕೂಡ ಸ್ಕ್ರೋಲ್ ಪೇಂಟಿಂಗ್ ಆಗಿರೋದ್ರಿಂದ ಇದರಲ್ಲಿ ಸ್ಟೋರಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಆದ್ರಿಂದಾಗಿ ಇಲ್ಲಿ 3 ಇಂಪಾರ್ಟೆಂಟ್ ಸ್ಕ್ರೋಲ್ ಪೇಂಟಿಂಗ್ಗಳನ್ನ ನೀಡಿದರೆ. ಪಟ್ಟಚಿತ್ರ ಒಡಿಸ್ಸಾಕ್ಕೆ ಸೇರಿದ್ದು, ಕಲಿಘಾಟ್ ವೆಸ್ಟ್ ಬೆಂಗಾಲ್ಗೆ ಸೇರಿದ್ದು, ಮತ್ತು ಚೆರಿಯಾಲ್ ತೆಲಂಗಾಣಕ್ಕೆ ಸೇರಿದ್ದಾಗಿದೆ. ಆದ್ರಿಂದಾಗಿ ಈ 3 ಪೇಂಟಿಂಗ್ಗಳನ್ನು ಕೂಡ ನೀವು ನೆನ್ಪಿಟ್ಕೊಂಡಿರಿ. ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗಿದೆ. ಆದರೆ ಈ ಒಂದು ಪ್ರಶ್ನೆಯನ್ನ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ವಿಷಯವಾಗಿ ಕೇಳಿದಂಥ ಪ್ರಶ್ನೆ ಆಗಿದೆ. ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ, ಜಲಿಯನ್ ವಾಲಾಬಾಗ್ ಇನ್ಸಿಡೆಂಟ್ ನಡೆದದ್ದು ಸಿವಿಲ್ ಡಿಸೊಬೆಂಟ್ ಮೂವ್ಮೆಂಟ್ನ ಭಾಗವಾಗಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ಇದು ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದಂಥದ್ದು ಅಮೃತ್ಸರ್ನಲ್ಲಿ 1919ರಲ್ಲಿ, ಏಪ್ರಿಲ್ 13, 1919ರಲ್ಲಿ. ಆದರೆ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ನಡೆದದ್ದು 1930ರಲ್ಲಿ. ಆದ್ರಿಂದಾಗಿ ನೀವು ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಬಾರ್ದು. ಜಲಿಯನ್ ವಾಲಾಬಾಗ್ ಇನ್ಸಿಡೆಂಟ್ ಮುಂಚೆನೇ ನಡೆದಿತ್ತು. ಇದು ಸಿವಿಲ್ ಡಿಸೊಬಿಡಿಯಂಟ್ ಮೂವ್ಮೆಂಟ್ನ ಭಾಗವಾಗಿರಲಿಲ್ಲ ಅನ್ನೋದನ್ನು ನೀವು ನೆನ್ಪಿಟ್ಕೊಂಡಿರಬೇಕು. ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು, ಹಿಸ್ಟ್ರಿಯ ವಿಷಯದಲ್ಲಿ ಟೈಮ್ ಲೈನನ್ನು ನೀವು ಚೆನ್ನಾಗಿ ಆರ್ಡರ್ನಲ್ಲಿ ನೆನ್ಪಿಟ್ಕೊಂಡಿರಬೇಕು. ಆಗ ಈ ಥರದ ಪ್ರಶ್ನೆಗಳನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನಂತರದಲ್ಲಿ ಎರಡನೇ ಸ್ಟೇಟ್ಮೆಂಟಿಗೆ ಮೂವ್ ಆಗಿದ್ದರೆ ಇಲ್ಲಿ ಹೇಳ್ತಾ ಇದ್ದಾರೆ, ಜನರಲ್ ರೆಜಿನಾಲ್ಡ್ ಡಯರ್ ಅವ್ರನ್ನ ಅಸಾಸಿನೇಟ್ ಮಾಡಿದಂಥದ್ದು ಉಧಾಮ್ ಸಿಂಗ್ 1940ರಲ್ಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ಇದು ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣರಾದಂಥ ಜನರಲ್ ರೆಜಿನಾಲ್ಡ್ ಡಯರ್ ಅವರು ಪ್ಯಾರಾಲಿಸಿಸ್ನಿಂದಾಗಿ ಅಂದರೆ ನಿರಂತರವಾಗಿ ಸ್ಟ್ರೋಕ್ಸ್ಗಳು ಬಂದಂಥ ಕಾರಣದಿಂದಾಗಿ ಅವರು ಸಫರ್ ಆಗಿ ಸಾವನ್ನ ಅಪ್ತಾರೆ. ಅವರು ಅಸಾಸಿನೇಟ್ ಆಗಿರಲಿಲ್ಲ. ಅದರಿಂದಾಗಿ ಈ ಒಂದು ಸ್ಟೇಟ್ಮೆಂಟ್ನ ನೀವು ಗಮನದಲ್ಲಿ ಇಟ್ಕೊಂಡಿರಬೇಕು. ಆದರೆ ಗದರ್ ಪಾರ್ಟಿ ರೆವಲ್ಯೂಷನರಿ ಆದಂಥ ಉಧಾಮ್ ಸಿಂಗ್ ಕೊಲೆ ಮಾಡಿದ್ದು, ಅಸಾಸಿನೇಟ್ ಮಾಡಿದ್ದು ಯಾರನ್ನ ಅಂತ ಹೇಳಿದ್ರೆ 1940ರ ಸುಮಾರಿನಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಆದಂಥ ಪಂಜಾಬ್ನ ಲೆಫ್ಟಿನೆಂಟ್ ಗವರ್ನರ್ ಆದಂಥ ಮೈಕಲ್ ಓ ಡಯರ್ ಅವರನ್ನ ಕೊಲೆ ಮಾಡಿರ್ತಾರೆ ಅಥವಾ ಅಸಾಸಿನೇಟ್ ಮಾಡಿರ್ತಾರೆ ಉಧಾಮ್ ಸಿಂಗ್ ರವರು. ಅದರಿಂದಾಗಿ ಇಲ್ಲಿ ನೀವು ಕನ್ಫ್ಯೂಸ್ ಆಗಬಾರ್ದು. ಇಲ್ಲಿ ಜನರಲ್ ರೆಜಿನಾಲ್ಡ್ ಡಯರ್ ಬದಲಾಗಿ ಮೈಕಲ್ ಓ ಡಯರ್ ಅಂತ ಹೇಳಿ ಕೊಟ್ಟಿದ್ರೆ ಸರಿ ಆಗ್ತಿತ್ತು. ಆದರೆ ಇಲ್ಲಿ ಜನರಲ್ ಡಯರ್ ಅಂತ ಹೇಳಿ ಕೊಟ್ಟಿರೋದ್ರಿಂದ ತಪ್ಪಾಗುತ್ತೆ ಈ ಸ್ಟೇಟ್ಮೆಂಟ್ ಕೂಡ. ನಂತರದಲ್ಲಿ ಜಲಿಯನ್ ವಾಲಾಬಾಗ್ ಟ್ರಸ್ಟ್ನ ಬಗ್ಗೆ ಕೇಳ್ತಾ ಇದ್ದಾರೆ. ಜಲಿಯನ್ ವಾಲಾಬಾಗ್ ಟ್ರಸ್ಟ್ನಲ್ಲಿ ಚೀಫ್ ಮಿನಿಸ್ಟರ್ಗಳು ಎಲ್ಲ ಸ್ಟೇಟ್ಗಳಿಂದ ಅಥವಾ ಯೂನಿಯನ್ ಟೆರಿಟರಿಯಿಂದ ಇನ್ಕ್ಲೂಡ್ ಆಗಿರ್ತಾರೆ ಮತ್ತು ಪ್ರೈಮ್ ಮಿನಿಸ್ಟರ್ ಚೇರ್ಪರ್ಸನ್ ಆಗಿರ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ಇದು ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇದರ ಕಂಪೋಸಿಷನ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್ ಚೇರ್ಪರ್ಸನ್ ಆಗಿರ್ತಾರೆ. ಆದರೆ ಇದರಲ್ಲಿ ಎಲ್ಲ ಸ್ಟೇಟ್ಗಳ ಚೀಫ್ ಮಿನಿಸ್ಟರ್ ಇರೋದಿಲ್ಲ. ಆದರೆ ಕೇವಲ ಪಂಜಾಬ್ನ ಚೀಫ್ ಮಿನಿಸ್ಟರ್ ಇರ್ತಾರೆ. ಆದ ಕಾರಣದಿಂದಾಗಿ ಕಂಪೋಸಿಷನ್ ನೋಡಿದ್ರೆ ಇಲ್ಲಿ ಎಲ್ಲ ಸ್ಟೇಟ್ಗಳಿಂದ ಆಯ್ಕೆ ಆಗಿರೋದಿಲ್ಲ ಈ ಒಂದು ಜಲಿಯನ್ ವಾಲಾಬಾಗ್ ಟ್ರಸ್ಟ್ಗೆ. ಆದ್ರಿಂದಾಗಿ 3ನೇ ಸ್ಟೇಟ್ಮೆಂಟ್ ಕೂಡ ತಪ್ಪಾಗುತ್ತೆ. ಇಲ್ಲಿ ನೀಡಿರುವ 3 ಸ್ಟೇಟ್ಮೆಂಟ್ಗಳು ತಪ್ಪಾದ್ರಿಂದ ಇದಕ್ಕೆ ಸರಿಯಾದ ಉತ್ತರ, ಇಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅನ್ನು ಕೇಳಿರೋದ್ರಿಂದ ಇಲ್ಲಿ 3 ಸ್ಟೇಟ್ಮೆಂಟ್ಗಳು ತಪ್ಪಾದ್ರಿಂದ ಸರಿಯಾದ ಉತ್ತರ ಆಪ್ಷನ್ ಡಿ 1, 2 ಮತ್ತು 3 ಆಗುತ್ತೆ. ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗಿದ್ರೆ ಇಲ್ಲಿ ನೀಡಿರುವಂಥ 3 ಆಪ್ಷನ್ಸ್ಗಳು ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಯಾವ್ದಾವುದು ರಿಲೇಟ್ ಆಗಿದೆ ಅಥವಾ ಅಸೋಸಿಯೇಟ್ ಆಗಿದೆ ಅಂತ ಹೇಳಿ ಕಂಡುಹಿಡಬೇಕು. ಮೊದಲನೇದಾಗಿ ಬಹಿಷ್ಕೃತ್ ಹಿತಕಾರಿಣಿ ಸಭಾ ಅಂತ ಹೇಳಿ.
ಹೌದು, ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ಈ ಒಂದು ಇನ್ಸ್ಟಿಟ್ಯೂಷನ್ನ ಫಾರ್ಮ್ ಮಾಡಿದಂಥದ್ದು. ಇದನ್ನು ಯಾಕೆ ಫಾರ್ಮ್ ಮಾಡ್ತಾರೆ ಅಂತ ಹೇಳಿದ್ರೆ ಅನ್ಟಚಬಲ್ಸ್ಗಳಿಗೆ ಇದ್ದಂತಹ ಡಿಫಿಕಲ್ಟೀಸ್ಗಳನ್ನ ರಿಮೂವ್ ಮಾಡೋದಕ್ಕೋಸ್ಕರ ಮತ್ತು ಇವರ ತೊಂದರೆಗಳನ್ನು ಗೌರ್ಮೆಂಟ್ ಮುಂದೆ ಇಡೋದಕ್ಕೋಸ್ಕರ ಇದನ್ನು ಫಾರ್ಮ್ ಮಾಡ್ತಾರೆ. ನಂತರದಲ್ಲಿ ಇದನ್ನು ಬಾಂಬೆ 1924ರಲ್ಲಿ ಬಾಂಬೆನಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ ಬಹಿಷ್ಕೃತ್ ಹಿತಕಾರಿಣಿ ಸಭಾವನ್ನು. ನಂತರದಲ್ಲಿ ಇದರ ಫೌಂಡಿಂಗ್ ಪ್ರಿನ್ಸಿಪಲ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಎಜುಕೇಟ್, ಆರ್ಗನೈಸ್ ಮತ್ತು ಅಜಿಟೇಟ್ ಅಂತ ಹೇಳಿ. ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ಬಹಿಷ್ಕೃತ್ ಹಿತಕಾರಿಣಿ ಸಭಾದ ಬಗ್ಗೆ ತಿಳ್ಕೊಂಡಿರಬೇಕು. ನಂತರದಲ್ಲಿ ಎರಡನೇದು ಅನಿಹಿಲೇಷನ್ ಆಫ್ ಕ್ಯಾಸ್ಟ್ ಅಂತ ಹೇಳಿ. ಇದು ಒಂದು ಬುಕ್ ಆಗಿದೆ. ಇದನ್ನು ಕೂಡ ಬರೆದಂಥದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಈ ಬುಕ್ಕನ್ನು ಬರೆದಿದ್ದಂಥದ್ದು 1936ರಲ್ಲಿ. ಇವರ ಅನ್ಡೆಲಿವರ್ಡ್ ಅಂದರೆ ಇವರು ಮಾಡದೇ ಇರುವಂಥ ಭಾಷಣಗಳ ಈ ಸ್ಕ್ರಿಪ್ಟೇ ಈ ಒಂದು ಬುಕ್ ಆಗಿ ಹೊರಹೊಮ್ಮಿದೆ. ನಂತರದಲ್ಲಿ ಮೂರನೇ ಆಪ್ಷನ್ಗೆ ಹೋಗಿದೆ ಅಂದರೆ ಅದು ಮೂಕನಾಯಕ್. ಮೂಕನಾಯಕ್ ಅನ್ನುವಂಥದ್ದು ಒಂದು ನ್ಯೂಸ್ ಪೇಪರ್ ಆಗಿದೆ. ಇದನ್ನು ಎಸ್ಟಾಬ್ಲಿಷ್ ಮಾಡಿದಂಥದ್ದು 1920ರಲ್ಲಿ. ಮೂಕನಾಯಕ್ ಅಂತ ಹೇಳಿದ್ರೆ ಲೀಡರ್ ಆಫ್ ದ ಸೈಲೆಂಟ್ ಅಂತ ಹೇಳಿ. ಇದರ ಮುಖಾಂತರವಾಗಿ ಅನ್ಟಚಬಿಲಿಟಿ ವಿರುದ್ಧವಾಗಿ ಫೈಟ್ ಮಾಡೋದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮುಂದಾಗ್ತಾರೆ. ಈ ಮೂರು ವಿಷಯಗಳು ಕೂಡ ಬಹಿಷ್ಕೃತ್ ಹಿತಕಾರಿಣಿ ಸಭಾ, ಅನಿಹಿಲೇಷನ್ ಆಫ್ ಕ್ಯಾಸ್ಟ್ ಮತ್ತು ಮೂಕನಾಯಕ್, ಇವು ಮೂರು ಸಮೇತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅಸೋಸಿಯೇಟ್ ಆದ್ರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ 1, 2, 3 ಆಗುತ್ತೆ. ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗಿದ್ರೆ ಈ ಒಂದು ಪ್ರಶ್ನೆಯನ್ನು ಕೌಂಡಿನ್ಯ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಬಗ್ಗೆ ಕೇಳಿದಂಥ ಪ್ರಶ್ನೆ ಆಗಿದೆ. ಇತ್ತೀಚೆಗೆ ಇದು ನ್ಯೂಸ್ನಲ್ಲಿತ್ತು. ಯಾಕೆ ಅಂತ ಹೇಳಿದ್ರೆ ಈಗ ಈ ಒಂದು ಸ್ಯಾಂಕ್ಚುರಿನಲ್ಲಿ ಮಾತ್ರ ಏಷ್ಯನ್ ಎಲಿಫೆಂಟ್ಗಳ ಪಾಪ್ಯುಲೇಷನ್ ಕಾಣೋದಕ್ಕೆ ಸಿಗುತ್ತೆ. ಈ ಪಾಯಿಂಟ್ ನಿಮಗೆ ನೆನಪಿರಬೇಕು. ಯಾವುದಾದ್ರೂ ಒಂದು ಸ್ಯಾಂಕ್ಚುರಿನಲ್ಲಿ ಏಷ್ಯನ್ ಎಲಿಫೆಂಟ್ಸ್ಗಳು ಕಾಣ ಸಿಗುತ್ತೆ ಅಂತ ಹೇಳಿದ್ರೆ ಅದು ಕೌಂಡಿನ್ಯ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಹೇಳಿ. ನಂತರದಲ್ಲಿ ಇದು ಇರುವಂಥದ್ದು ಯಾವ ಸ್ಟೇಟ್ನಲ್ಲಿ ಅಂತ ಹೇಳಿದ್ರೆ ಆಪ್ಷನ್ ಸಿ ಆಂಧ್ರ ಪ್ರದೇಶ ಆಗುತ್ತೆ. ಈ ಒಂದು ಸ್ಟೇಟ್ನಲ್ಲಿ ಕೌಂಡಿನ್ಯ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದೆ. ಇದರಲ್ಲಿ ಮುಖ್ಯವಾಗಿ ಸದರ್ನ್ ಟ್ರಾಪಿಕಲ್ ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ಮತ್ತು ಥಾರ್ನ್ ಫಾರೆಸ್ಟ್ ಅನ್ನು ನೋಡೋದಕ್ಕೆ ಸಿಗುತ್ತೆ. ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗಿದ್ದಾದರೆ ಈ ಒಂದು ಪ್ರಶ್ನೆಯನ್ನು ಪ್ರಾಜೆಕ್ಟ್ ಮೈಕ್ ಬಗ್ಗೆ ಕೇಳಿದಂಥ ಪ್ರಶ್ನೆ ಆಗಿದೆ. ಇದಕ್ಕೆ ನಿಮಗೆ ಸರಿಯಾದ ಎಕ್ಸ್ಪ್ಯಾನ್ಷನ್ ಫಾರ್ಮ್ ನಿಮಗೆ ಗೊತ್ತಿದ್ರೆ, ಮೈಕ್ನ ಫುಲ್ ಫಾರ್ಮ್ ಗೊತ್ತಿದ್ರೆ ಈಸಿಯಾಗಿ ಈ ಒಂದು ಪ್ರಶ್ನೆಗೆ ಆನ್ಸರನ್ನು ಮಾಡ್ಬೋದು. ಈಗ ಮೊದಲನೇದಾಗಿ ಮೈಕ್ ಇದರ ಫುಲ್ ಫಾರ್ಮನ್ನು ನೋಡೋದಾದರೆ ಮಾನಿಟರಿಂಗ್ ಆಫ್ ಇಲ್ಲಿಗಲ್ ಕಿಲ್ಲಿಂಗ್ ಆಫ್ ಎಲಿಫೆಂಟ್ಸ್ ಅಂತ ಹೇಳಿ. ಈಗ ಮೊದಲನೇ ಆಪ್ಷನ್ನ ನೋಡಿದಾದರೆ ಇದರಲ್ಲಿ ಹೇಳ್ತಾ ಇದ್ದಾರೆ ಇದೊಂದು ಸೈಟ್ಸ್ನ ಇನಿಷಿಯೇಟಿವ್ ಆಗಿದೆ ಅಂತ ಹೇಳಿ. ಇದು ಸರಿಯಾದ ಉತ್ತರ. ಆದರೆ ಇದರಲ್ಲಿ ಟೈಗರ್ಸ್ನ ಕನ್ಸರ್ವ್ ಮಾಡ್ತಾರೆ ಮತ್ತು ಇಲ್ಲಿಗಲ್ ಕಿಲ್ಲಿಂಗ್ನ ರಿಡ್ಯೂಸ್ ಮಾಡ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದು ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಮಾನಿಟರ್ ಮಾಡುವಂಥದ್ದು ಟೈಗರ್ಸ್ಗಳ ಕಿಲ್ಲಿಂಗ್ ಅಲ್ಲ, ಎಲಿಫೆಂಟ್ಸ್ಗಳ ಕಿಲ್ಲಿಂಗ್, ಆನೆಗಳ ವಿಷಯವಾಗಿ ಇರುವಂಥದ್ದು ಪ್ರಾಜೆಕ್ಟ್ ಮೈಕ್. ನಂತರದಲ್ಲಿ ನಾನು ಹೇಳಿದಂತೆ ಇದು ಸೈಟ್ಸ್ ಅಂಡರ್ನಲ್ಲಿ ಬರುತ್ತೆ. ನಂತರದಲ್ಲಿ ಇದು ಸ್ಟಾರ್ಟ್ ಆದಂಥದ್ದು 2003ರಲ್ಲಿ ಸೌತ್ ಏಷ್ಯಾದಲ್ಲಿ ಸ್ಟಾರ್ಟ್ ಆಗುತ್ತೆ. ಇದರ ಮುಖ್ಯವಾದ ಮೆಜರ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಅಕ್ರಮವಾಗಿ ಆನೆಗಳನ್ನ ಕೊಲ್ಲುವಂಥದ್ದನ್ನ ತಡೆಯುವಂಥದ್ದು, ಅಂದರೆ ಇಲ್ಲಿಗಲಿ ಎಲಿಫೆಂಟ್ಸ್ಗಳನ್ನ ಕಿಲ್ ಮಾಡುವಂಥದ್ದನ್ನ ತಡೆಯುವಂಥದ್ದು ಇದರ ಪ್ರಾಜೆಕ್ಟ್ ಮೈಕ್ನ ಮುಖ್ಯವಾದ ಮೆಜರ್ ಆಗಿರುತ್ತೆ. ಅದರಿಂದಾಗಿ ಮೊದಲನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಟೈಗರ್ ಅಲ್ಲ, ಎಲಿಫೆಂಟ್ ಆಗಿರಬೇಕಾಗಿತ್ತು. ನಂತರದಲ್ಲಿ ಎರಡನೇ ಸ್ಟೇಟ್ಮೆಂಟಲ್ಲಿ ಹೇಳ್ತಾ ಇದ್ದಾರೆ ಮೈಕ್ ಸೈಟ್ಸ್ ಲಿಸ್ಟ್ನಲ್ಲಿ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ನು ಕೂಡ ಇನ್ಕ್ಲೂಡ್ ಮಾಡಲಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದು ಸರಿಯಾದ ಸ್ಟೇಟ್ಮೆಂಟ್ ಆಗುತ್ತೆ. ಅದರಿಂದಾಗಿ ಇಲ್ಲಿ ನೀಡಿರುವಂಥ ಎರಡು ಸ್ಟೇಟ್ಮೆಂಟ್ಗಳಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ತಪ್ಪು, ಎರಡನೇ ಸ್ಟೇಟ್ಮೆಂಟ್ ಸರಿಯಾದ್ರಿಂದ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 2 ಓನ್ಲಿ ಆಗುತ್ತೆ. ಈಗ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗಿದರೆ ಈ ಒಂದು ಪ್ರಶ್ನೆ ಸತ್ಯಂ ಇನಿಷಿಯೇಟಿವ್ ಬಗ್ಗೆ ಕೇಳಿದಂತಾಗಿದೆ. ಸತ್ಯಂ ಫುಲ್ ಫಾರ್ಮ್ ಏನು ಅಂತ ಹೇಳಿದ್ರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಫ್ ಯೋಗ ಆ್ಯಂಡ್ ಮೆಡಿಟೇಷನ್ ಅಂತ ಹೇಳಿ. ಈ ಒಂದು ಪ್ರೋಗ್ರಾಮ್ನ ಯಾಕೆ ತಂದಿದ್ದಾರೆ ಅಂತ ಹೇಳಿದ್ರೆ ಕೋವಿಡ್-19 ಹಿನ್ನೆಲೆಯಲ್ಲಿ ಯೋಗದ ಇಂಟರ್ವೆನ್ಷನ್ ಜೊತೆಗೆ ಮತ್ತು ಮೆಡಿಟೇಷನ್ನ ಇಂಟರ್ವೆನ್ಷನ್ ಜೊತೆಗೆ ಕೋವಿಡ್-19 ಫೈಟ್ ಮಾಡೋದಾಗಿ ಈಗ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮುಂದಾಗಿದೆ. ಅದರಿಂದಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗುತ್ತೆ. ಸತ್ಯಂ ಇನಿಷಿಯೇಟಿವ್ ಬರುವಂಥದ್ದು ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೆಳಗಡೆ ಬರುವಂಥ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗಿದ್ದಾರೆ. ಈ ಒಂದು ಪ್ರಶ್ನೆಯಲ್ಲಿ ಅಸ್ಸಾಂ ಸ್ಟೇಟ್ನಲ್ಲಿ ಇರುವಂಥ ನ್ಯಾಷನಲ್ ಪಾರ್ಕ್ ಅಥವಾ ಟೈಗರ್ ರಿಸರ್ವ್ಸ್ಗಳ ಬಗ್ಗೆ ಕೇಳಿದ್ದಾರೆ. ಯಾವ್ದು ಅಸ್ಸಾಂನಲ್ಲಿ ಲೊಕೇಟ್ ಆಗಿದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇಲ್ಲಿ ಮೊದಲನೇದಾಗಿ ನಮೇರಿ ನ್ಯಾಷನಲ್ ಪಾರ್ಕ್ನ ಕೊಟ್ಟಿದ್ದಾರೆ. ನಮೇರಿ ನ್ಯಾಷನಲ್ ಪಾರ್ಕ್ ಇರುವಂಥದ್ದು ಅಸ್ಸಾಂನಲ್ಲಿ. ನಂತರದಲ್ಲಿ ಪಕ್ವೋಯಿ ಟೈಗರ್ ರಿಸರ್ವ್ ಇದು ಇರುವಂಥದ್ದು ಅರುಣಾಚಲ್ ಪ್ರದೇಶನಲ್ಲಿ, ಅಸ್ಸಾಂನಲ್ಲಿ ಅಲ್ಲ. ಅದರಿಂದಾಗಿ ಎರಡನೇ ಸ್ಟೇಟ್ಮೆಂಟನ್ನು ನೀವು ಎಲಿಮಿನೇಟ್ ಮಾಡ್ಬೋದು. ಅದರಿಂದಾಗಿ ಬಿ ಮತ್ತು ಡಿ ಅನ್ನು ಡೈರೆಕ್ಟಾಗಿ ಎಲಿಮಿನೇಟ್ ಮಾಡ್ಬೋದು. ನಂತರದಲ್ಲಿ ಬಕ್ಸಾ ಟೈಗರ್ ರಿಸರ್ವ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇದು ವೆಸ್ಟ್ ಬೆಂಗಾಲ್ನಲ್ಲಿ ಇರೋದು, ಅಸ್ಸಾಂನಲ್ಲಿ ಇಲ್ಲ. ಅದರಿಂದಾಗಿ 3 ಅನ್ನು ಕೂಡ ನೀವು ಎಲಿಮಿನೇಟ್ ಮಾಡ್ಬೋದು. ಅದರಿಂದಾಗಿ ಆಪ್ಷನ್ ಸಿ ಅನ್ನು ಎಲಿಮಿನೇಟ್ ಮಾಡಿ ಡೈರೆಕ್ಟಾಗಿ ಆಪ್ಷನ್ ಎ 1 and 4 ಓನ್ಲಿ ರೀಚ್ ಆಗ್ಬೋದು. ನಂತರದಲ್ಲಿ ಕಜಿರಂಗ ನ್ಯಾಷನಲ್ ಪಾರ್ಕ್ ಇದು ಇರುವಂಥದ್ದು ಕೂಡ ಅಸ್ಸಾಂನಲ್ಲಿ. ಅದರಿಂದಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ 1 and 4 ಓನ್ಲಿ ಆಗುತ್ತೆ. ಇಷ್ಟು ಈ ಒಂದು ಮೊದಲನೇ ಪಾರ್ಟ್ನ ಡಿಸ್ಕಷನ್ ಆಗಿದೆ. ಇದರಲ್ಲಿ ನಾನು 50 ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡಿದ್ದೀನಿ ಮತ್ತು ಮುಂದಿನ ಪಾರ್ಟ್ನಲ್ಲಿ ಇನ್ನುಳಿದ 50 ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತೇನೆ. ಇಷ್ಟು ಹೊತ್ತು ಈ ಒಂದು ಡಿಸ್ಕಷನ್ನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.